ನಮಸ್ಕಾರ. ಆಲ್ವೇಸ್ ಸ್ಟುಪಿಡ್ TV5 ಪ್ರೈಮ್ ಶೋಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಒಂದು ಸಿಡಿ 6 ಸಚಿವರು ಗಡಿಬಿಡಿ ಯಾಕೆ? ಇದು ಪ್ರಶ್ನೆ. ಒಂದು ಸಿಡಿ ಪ್ರಕರಣ ಆಗತ್ತೆ, ಸಚಿವರದ್ದು ಎನ್ನಲಾಗಿರುವಂತಹ, ಈಗ ರಿಸೈನ್ ಮಾಡಿರುವಂತಹ ಸಚಿವರದ್ದು ಎನ್ನಲಾದ ಸಿಡಿ ಬಿಡುಗಡೆ ಆಗತ್ತೆ. ಅನಂತರ 6 ಸಚಿವರು ದೌಡಾಯಿಸಿ ಕೋರ್ಟ್ ಮೆಟ್ಟಿಲನ್ನ ಹತ್ತಿ ಇಂಜಂಕ್ಷನ್ ಅನ್ನ ತಂದುಕೊತಾರೆ. ಅಂದ್ರೆ ಮಾನಹಾನಿಯಾಗುವಂತಹ ಯಾವುದೇ ರೀತಿಯ ಸುದ್ದಿಗಳನ್ನ ಪ್ರಸಾರ ಮಾಡತಕ್ಕದ್ದಲ್ಲ ಅಂತ, ಅಪ್ರಮಾಣೀಕೃತ ಅಂದ್ರೆ ಪ್ರಾಮಾಣೀಕೃತವಲ್ಲದ ಸುದ್ದಿಗಳನ್ನ ಪ್ರಸಾರ ಮಾಡತಕ್ಕದ್ದಲ್ಲ ಅಂತ ಎಲ್ಲ ಚಾನೆಲ್ಗಳಿಗೆ ಮತ್ತೆ ಮುದ್ರಣ ಮಾಧ್ಯಮಕ್ಕೆ ಕೊಡುವಂಥದ್ದು ಒಂದು ಇಂಜಂಕ್ಷನ್ ಆರ್ಡರ್ ತಂದ್ಕೋತಾರೆ. ಯಾಕೆ? ಅಷ್ಟೊಂದು ಸ್ಟ್ರೆಸ್ ಇದ್ದರೆ, ಅಷ್ಟೊಂದು ಟೆನ್ಷನ್ ಇದ್ದರೆ ಸ್ವಾಮಿ ನೀವು ಕೆಲಸ ಹೆಂಗ್ ಮಾಡ್ತೀರಿ? ನೀವು ನಮ್ಮ ರಾಜ್ಯದ ಸಚಿವರುಗಳು, ನೀವು ಜನಪ್ರತಿನಿಧಿಗಳು, ಕೋಟ್ಯಂತರ ಜನರ ಸಮಸ್ಯೆಗಳನ್ನು ಆಲಿಸುವವರು. ಇಂಥ ಸ್ಟ್ರೆಸ್ನಲ್ಲಿ ನೀವು ಕೆಲಸ ಹೇಗೆ ಮಾಡ್ತೀರಿ? ಏನಿದೆ ಇದರ ಹಿಂದೆ? ಏನು ನಿಮ್ಗೇನು ಭಯ ಇದೆಯಾ? ಅಥವಾ ಏನೋ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಏನಾಗ್ತಾ ಇದೆ? ನಾವು ನಿಮ್ಮವರೇ, ಜನಗಳು, ನಿಮಗೆ ವೋಟ್ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ 7 ಕೋಟಿ ಜನಗಳು. ಹೇಳಿ ಅಲ್ಲ ನಮ್ಮ ಎದುರುಗಡೆ. ಯಾಕೆ ಹೇಳ್ತಾ ಇಲ್ಲ? ನೀವು ಜನಪ್ರತಿನಿಧಿಗಳಲ್ವಾ? ನೀವು ಆರೋಪಗಳಿಗೆ ಹೊಸಬರಲ್ಲ, ಆರೋಪಗಳು ನಿಮಗೆ ಹೊಸದಲ್ಲ. ಹಾಗಾಗಿ ಸ್ಟ್ರೆಸ್ ಇಲ್ಲ, ಐ ಆಮ್ ಏಬಲ್ ಟು ಹ್ಯಾಂಡಲ್, ನಾವು ಆರಾಮಾಗೆ ಕೆಲಸ ಮಾಡ್ತಾ ಇದೀವಿ ಅನ್ನೋದಾದ್ರೆ, ಹಂಗಂದ್ರೆ ಕೋರ್ಟಿನ ಸಮಯ ಹಾಳು ಮಾಡ್ತಾ ಇದ್ದಾರಾ? ಇಲ್ಲ ಇಲ್ಲ ನಮಗೆ ಮಾನಹಾನಿ ಆಗುತ್ತೆ, ಹಂಗಾಗಿ ನಾವು ಇಂಜೆಕ್ಷನ್ ತಂದ್ಕೊಂಡಿದೀವಿ ಅನ್ನೋದಾದ್ರೆ ಏನಿದೆ ಇದರ ಹಿಂದೆ? ಇಷ್ಟು ಸ್ಟ್ರೆಸ್ನಲ್ಲಿ, ಇಷ್ಟು ಟೆನ್ಷನ್ನಲ್ಲಿ ನಮ್ಮ ಸಚಿವರುಗಳು ಕೆಲಸ ಮಾಡೋದನ್ನ ನೋಡ್ಕೊಂಡು ಸುಮ್ಮನೆ ಕೂತಿರೋದಕ್ಕೆ, ಅಥವಾ ಇದರ ಹಿಂದೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಇರೋದಕ್ಕೆ? ಆರ್ ವಿ ಸ್ಟುಪಿಡ್? ಒಂದು ಸಿಡಿ 6 ಸಚಿವರು ಗಡಿಬಿಡಿ. ಯಾಕೆ ಗಡಿಬಿಡಿ ಆಗ್ತಾರೆ? ಯಾಕೆ ಗಾಬರಿ ಬೀಳ್ತಾರೆ? 6 ಮಂದಿ ಸಚಿವರಿಗೆ ಕಾಡ್ತಾ ಇರೋ ಆ ಭಯ ಆದ್ರೂ ಏನು? ಸಚಿವರು ಕೋರ್ಟ್ನಿಂದ ರಕ್ಷಣೆ ಪಡೆದಿದ್ಯಾಕೆ? ಪಡಿಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ಅದವರ ಹಕ್ಕು, ಸಂವಿಧಾನಾತ್ಮಕವಾಗಿ ಬಂದಿರತಕ್ಕಂತ ಹಕ್ಕು. ಆದ್ರೆ ಯಾಕೆ ಪಡೆದ್ರು? ಅಂಥದ್ದೇನಿದೆ? ನಿಮ್ಮ ಹತ್ರ ಏನಾದ್ರೂ ಮಾಹಿತಿ ಇದ್ದರೆ, ಹಾಗಾದ್ರೆ ಈಗ ನಮ್ಮ ಹತ್ರ ಏನಾದ್ರೂ ಮಾಹಿತಿ ಇದ್ರೆ ನಾವು ಹಂಚ್ಕೋತೀವಪ್ಪ, ಯಾರದೇ ಸಚಿವರಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ನಾವು ಮಾಧ್ಯಮವಾಗಿ ಅದನ್ನು ಜನರ ಮುಂದೆ ಇಡ್ತೀವಿ. ನೀವು ನಮ್ಮ ಹಾಗೆ ಪಬ್ಲಿಕ್ ಲೈಫಲ್ಲಿ ಇರೋರು. ಇನ್ಫ್ಯಾಕ್ಟ್ ನಮಗೆ ಹೇಳಲಾಗದ್ದನ್ನ, ನಮಗೆ ಅಂದ್ರೆ ಜನಸಾಮಾನ್ಯರಿಗೆ, ನಮ್ಮಂಥ ಜನಸಾಮಾನ್ಯರಿಗೆ ಹೇಳೋದಕ್ಕೆ ಸಾಧ್ಯವಾಗದ್ದನ್ನ ನೀವು ಹೇಳಬೇಕು. ಯಾಕಂದ್ರೆ ನೀವು ಪವರ್ ಅಲ್ಲಿ ಇರ್ತೀರಿ, ನಿಮಗೆ ಸಾಧ್ಯ ಆಗ್ಬೇಕು ಅದನ್ನು ಹೇಳೋದಕ್ಕೆ. ಸೊ ನಿಮಗೇನು ಭಯ? ಜನರ ಮುಂದೆ ಹೇಳಿ ಅಲ್ಲ. ನಿಮ್ಗೇನು ಯಾರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಅಥವಾ ಏನು ಭ್ರಷ್ಟಾಚಾರದ ವಿಚಾರದಲ್ಲಿ ನಿಮ್ಮನ್ನು ಯಾರಾದ್ರೂ ಹೆದರಿಸ್ತಾ ಇದ್ದಾರಾ? ಏನು ಭಯ ನಿಮಗೆ? ರಮೇಶ್ ಜಾರಕಿಹೊಳಿ ಅವರದ್ದು ಎನ್ನಲಾಗ್ತಾ ಇರುವಂತಹ ಆ ಸಿಡಿ ನೋಡಿ, ನಾವು ಎಷ್ಟು ಕೇರ್ಫುಲ್ ಆಗಿ ಹೇಳ್ತೀವಿ ಇದನ್ನೆಲ್ಲ. ಆ ಸಿಡಿ ರಿಲೀಸ್ ಆಗ್ತಾ ಇದ್ದ ಹಾಗೇನೆ 6 ಸಚಿವರು ಗಡಿಬಿಡಿಯಾಗಿದ್ದು ಯಾಕೆ? ತಮ್ಮ ಬಗ್ಗೆ ಸುದ್ದಿ ಪ್ರಸಾರವಾಗದ ಹಾಗೆ ತಡೆಯಾಜ್ಞೆಯನ್ನ ತಂದಿದ್ದಾರಲ್ಲ 6 ಸಚಿವರು. ಮಾನಹಾನಿಗೆ ಸಂಬಂಧಿಸಿದ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡದಂತೆ. ನಮ್ಮ ಹತ್ರ ಇಂಜೆಕ್ಷನ್ ಆರ್ಡರ್ ಕಾಪಿ ಇದೆಯಲ್ಲ, ತಡೆಯಾಜ್ಞೆ. ಅಂದ್ರೆ ನಿಮಗೆ ಮಾನಹಾನಿ ಆಗುತ್ತೆ ಅಂತ ನಿಮಗೆ ಭಯ ಇದೆಯಾ? ಏನು ಭಯ? ಅದು ಯಾಕೆ ಭಯ? ಯಾರು ನಿಮ್ಮನ್ನ ಭಯಪಡಿಸ್ತಾ ಇದ್ದಾರೆ? ತಮ್ಮ ವಿರುದ್ಧ ಮಾಧ್ಯಮಗಳು ವರದಿ ಪ್ರಸಾರ ಮಾಡದಂತೆ, ಅಂದ್ರೆ ಮಾಧ್ಯಮಗಳಿಗೆ ತಮ್ಮ ವಿರುದ್ಧ ಏನೋ ವರದಿ ಬರುತ್ತೆ ಅಂತ ನಿಮಗೆ ನಿರೀಕ್ಷೆ ಇದೆಯಾ? ಭಯ ಇದೆಯಾ? ಯಾರ್ಯಾರು ನೋಡಿ, ಎಂತೆಂಥ ಪ್ರಮುಖವಾದಂಥ ಖಾತೆ. ನಾವು ಸುಮ್ಮನೆ ಯಾರೋ ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಕರ್ನಾಟಕ ಸರ್ಕಾರಕ್ಕೊಂದು ಘನತೆ ಇದೆ,
ಕರ್ನಾಟಕ ಸರ್ಕಾರದ ಸಚಿವ ಸ್ಥಾನಕ್ಕೊಂದು ಘನತೆ ಇದೆ, ಬಹಳ ದೊಡ್ಡದಾದಂಥ ಒಂದು ಘನತೆ ಇದೆ, ಒಂದು ಗೌರವ ಇದೆ. ನೀವು ಕುಳಿತಿರ್ತಕ್ಕಂಥ ಕುರ್ಚಿಗೆ, ಇನ್ಫ್ಯಾಕ್ಟ್ ನಿಮಗೆ, ನೀವು ಜನಗಳಿಂದ ಆಯ್ಕೆಯಾಗಿ ಬಂದವರು, ಲಕ್ಷಾಂತರ ಜನ ವೋಟ್ ಮಾಡಿಲ್ವಾ ನಿಮ್ಗೆ? ಹಾಗಾದ್ರೆ ಏನು ಭಯ ಕಾಡ್ತಾ ಇದೆ ನಿಮ್ಗೆ? ಕೆ ಸುಧಾಕರ್ ಅವರು ಸದ್ಯಕ್ಕಂತೂ ವೆರಿ 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 ಇಂಪಾರ್ಟೆಂಟ್ ಆದಂಥ ಖಾತೆಯನ್ನು ನಿಭಾಯಿಸ್ತಾ ಇರ್ತಕ್ಕಂಥವ್ರು. ಇನ್ಫ್ಯಾಕ್ಟ್ ಕರ್ನಾಟಕ ಸರ್ಕಾರಕ್ಕೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಬೇಕು ಕರೋನಾ ಸಂದರ್ಭದಲ್ಲಿ. ಶಿವರಾಮ್ ಹೆಬ್ಬಾರ್ ಅವರು, BC ಪಾಟೀಲ್ರು, ಕೃಷಿ ಖಾತೆ ಸ್ವಾಮಿ, ಇಡೀ ರಾಜ್ಯದ ಜೀವನಾಡಿ ST ಸೋಮಶೇಖರ್ ಅವರು, ಅವರು ಬಂದು ಮಾಧ್ಯಮದ ಮುಂದೆಲ್ಲ ಬಂದು ಮಾತಾಡ್ತಾ ಇದ್ದಾರೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ. ಏನು ಸಮಸ್ಯೆ ಏನಿದೆ? ನಿಮ್ಮನ್ನ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಿಮಗೆ ಯಾರು ಹೆದರಿಸ್ತಾ ಇದ್ದಾರೆ? ನಾವಿದ್ದೀವಿ, ಕರ್ನಾಟಕದ 7 ಕೋಟಿ ಜನ ನಿಮ್ ಜೊತೆಗಿದ್ದೀವಿ, ಹೇಳಿ ಅದೇನು ಅಂತ ಹೇಳಿ. ಅದೇ ಹೆದರ್ಕೊಂಡು ಹೆಂಗ್ ಕೆಲಸ ಮಾಡ್ತೀರಿ? 30ನೇ ತಾರೀಕುವರೆಗೆ ಇದೆ ಇದು ಇಂಜೆಕ್ಷನ್ ಆರ್ಡರ್, ಈ ತಿಂಗಳು 30ನೇ ತಾರೀಕುವರೆಗೆ. ಮತ್ತದು ಹಂಗೆ ಕಂಟಿನ್ಯೂ ಆಗುತ್ತೆ ಏನೋ ಗೊತ್ತಿಲ್ಲ. ಅಷ್ಟೊಂದು ದಿನ ನಮಗಂತೂ ಒಂದು ಸಣ್ಣದೇನಾರ ಒಂದು ಸ್ಟೋರಿ ಹೋಗಿಲ್ಲ ಅಂದ್ರೆ, ಒಂದು ಸಣ್ಣ ತಲೆಬಿಸಿ ಆದ್ರೆ ನಿದ್ದೆ ಬರಲ್ಲಪ್ಪ. ಅದು ಹೆಂಗೆ ಇಷ್ಟಿಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆದರ್ಕೊಂಡು ನೀವು ಕೆಲಸ ಮಾಡ್ತೀರಿ? ಕಾಳಜಿ ಆಗತ್ತೆ ನಮಗೆ ನಿಮ್ಮ ಬಗ್ಗೆ. ಸೋಮಶೇಖರ್ ಅವರು, ನಾರಾಯಣಗೌಡರು, ಭೈರತಿ ಬಸವರಾಜ್ ಅವರು, ಇವರೆಲ್ಲರೂ ಕೂಡ ಕೋರ್ಟ್ ಮೆಟ್ಲನ್ನು ಹತ್ತಿದ್ರು. ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ವಿಜಯ್ ಕುಮಾರ್ ಅವರು ಇದನ್ನು ವಿಚಾರಣೆ ನಡೆಸಿ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಮಾರ್ಚ್ 31ರವರೆಗೂ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿ ಆದೇಶ ಕೊಟ್ಟಿದ್ದಾರೆ. ಏನಿದೆ ಆದೇಶದಲ್ಲಿ? ಫೋಟೋ, ವಿಡಿಯೋ, CD, ಮಾನಹಾನಿ ವಿಷಯ ಪ್ರಸಾರಕ್ಕೆ ತಡೆ ನೀಡಿ ಮತ್ತು ದಾಖಲೆ ಪರಿಶೀಲನೆ ನಡೆಸದೆ ನಿರ್ಬಂಧ ಹೇರಿರುವ ನ್ಯಾಯಾಲಯ ಇಂಜೆಕ್ಷನ್ ಆರ್ಡರ್ನ ಕೊಟ್ಟಿದೆ. ಆತಪ್ಪ, ದಾಖಲೆ ಪರಿಶೀಲನೆ ನಡೆಸಿಯೇ ಏನಾದರೂ ಸುದ್ದಿ ಹಂಗಾರ ಪ್ರಸಾರ ಮಾಡ್ಕೋಬೋದಾ? ನಾವು ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಪ್ಪ, ಮಾಡ್ಕೋಬೋದಾ? ಅದಕ್ಕೆ ಕೇಳ್ತಾ ಇರೋದು, ಇವರೆಲ್ಲ ದಾಖಲೆ ಪರಿಶೀಲನೆ ಮಾಡಿದ್ರೆ ಏನೋ ಒಂದು ಸುದ್ದಿ ಪ್ರಸಾರ ಮಾಡ್ಬಿಡ್ತಾರೆ, ಅದರಿಂದ ನನಗೆ ಮಾನಹಾನಿ ಆಗುತ್ತೆ ಅಂತ ಏನು ಹೆದರಿಕೆ? ಒಬ್ರಿಬ್ರಿಗಾದ್ರೆ ಏನೋ ಒಂದು ಇನ್ಸಿಡೆಂಟ್ ಆದ್ರೆ ನೋಡಿ, ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಅದು ಆ ಒಂದು ಪ್ರಕರಣ ಅಂತ. ಇಂಥದ್ದು ಸಾಲ್ ಇದೆಯಾ? ಹಾಗಾದ್ರೆ ನಮಗೆ ಗೊತ್ತಿಲ್ಲಪ್ಪ. ವಿ ರಿಯಲಿ ಡೋಂಟ್ ನೋ. ಇದಾಗತ್ತೆ ಅಂತಾನೆ ಯಾರಿಗೆ ಗೊತ್ತಿತ್ತು ಹೇಳಿ? ಇಂಥದ್ದು ಹಾಗಾದ್ರೆ ಇನ್ನು 6 ಯಾಕೆ ಇಂಜೆಕ್ಷನ್ ತಂದ್ರು? ತರೋ ತಪ್ಪನ್ನ ಹೇಳ್ತಿಲ್ಲ, ಅದು ಸಂವಿಧಾನ ನಿಮಗೆ ಕೊಟ್ಟಿರೋ ಹಕ್ಕು. ಅದಕ್ಕೆ ಇವ್ರೇನು ಹೇಳಿದ್ರು ಗೊತ್ತಾ? ಸಮರ್ಥಿಸ್ಕೊಳ್ತಾ ಇದ್ದಾರೆ. ಏನಂತ ಸಮರ್ಥಿಸ್ಕೊಳ್ತಾ ಇದ್ದಾರೆ? ಅವ್ರಿಗೇನು ಭಯ ಕಾಡಿದೆ? ಯಾರ್ಯಾರು ಏನೇನು ಹೇಳಿದ್ರು ಯಾರು ಸಚಿವರುಗಳಲ್ಲಿ ನೋಡಿ. ಯಾರು ಗುಂಪು ಮಾಡಿದ್ದಾರೆ, ಯಾರು ಲೀಡರ್ಶಿಪ್ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಖಚಿತ ಮಾಹಿತಿ ನನಗೂ ಕೂಡ ಇದೆ. ಹೇಳ್ತೀವಿ, ಅದೆಲ್ಲ ನಿಮ್ಗೆಲ್ಲ ಯಾಕೆ ಈಗ ಹೇಳೋಣ ಮುಂದಕ್ಕೆ. ಒಬ್ಬನೇ ಹೇಳಕ್ಕಾಗೋದಿಲ್ಲ, ನಾನು ಒಬ್ಬನೇ ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಅಂತೆಲ್ಲ ಹಳೆ ಫ್ರೆಂಡ್ಸು, ಎಲ್ಲ ಕಡೆ ನನಗೆ ಹಳೆ ಫ್ರೆಂಡ್ಸ್ ಇದ್ದಾರೆ, ಅದ್ರದ್ದೇನಿಲ್ಲ. ರಾಜಕಾರಣ ಬೇರೆ, ವಿಶ್ವಾಸ ಬೇರೆ. ಆದರೆ ನೀವು ವಿಶ್ವಾಸ ತೋರಿಸಬಾರ್ದು ಅಂತಕ್ಕಂಥದ್ದು ನಮ್ಮ ಇಂಟೆನ್ಷನ್ ಅಲ್ಲ. ಹೋದ ಸಾರಿ 890 ಕೋಟಿ ಆದಾಗ ನಾನೆಲ್ಲ TV ಮೇಲೂ ತಂದಿದ್ದೆ ಅದನ್ನು. ಅಷ್ಟೊತ್ತಿಗೆ ತರುವತ್ತಿಗೆ ಏನಾಗಿತ್ತು? ನೀವು ಯಶವಂತಪುರ ಶಾಸಕ 890 ಕೋಟಿ ಹೊಡೆದ ಅಂತ ಹಾಕಿದ್ರಿ. ಅಲ್ಲ, ಎಕ್ಸಾಂಪಲ್ ಹೇಳಿದ್ದು. ಈಗ ಯಾರೋ ಒಂದು ಸುಳ್ಳು ಹೇಳ್ತಾರೆ, ಅಸೆಂಬ್ಲಿ ನಡೀತಕ್ಕಂಥದ್ದು ಬೇರೆ, ಹೊರಗಡೆ ಫೈಟ್ ಮಾಡ್ತಕ್ಕಂಥದ್ದು ಬೇರೆ. ರಾಜಕೀಯವಾಗಿ ಫೈಟ್ ಮಾಡಲಿ, ಅದು ಶಕ್ತಿ, ಅದು ಎದುರಿಸ್ತಕ್ಕಂಥ ಶಕ್ತಿ ದೇವ್ರು ನಮ್ಗೆ ಎಲ್ಲ ಥರದ್ದು ಕೊಟ್ಟವನೇ ಅಲ್ವಾ? ಬೇರೆದಲ್ಲಿ ಇಲ್ಲಿಗಲಿಗೆ ಕ್ಷಣಾರ್ಧದಲ್ಲಿ ತೋರಿಸಿ ಕ್ಷಣಾರ್ಧದಲ್ಲಿ ನಮ್ಮ ತೇಜೋವಧೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗಬಾರ್ದು ಅಂತಕ್ಕಂಥದ್ದೇ ಒಂದೇ ದೃಷ್ಟಿ ನಡಿ. ಯಾರನ್ನ ಕೇಳಿ ಹೋಗಿಲ್ಲ, ಇದು ನಮ್ಮ ಚಿಂತನೆ. ಇನ್ನೂ ಒಂದಷ್ಟು ಜನ ಇನ್ನೂ ಎಲ್ಲರೂ ಕೂಡ ಕೋರ್ಟ್ಗೆ ಹೋಗ್ತಾರೆ. ಯಾಕೆಂದರೆ ಇವತ್ತು ಈ ಬ್ಲ್ಯಾಕ್ ಮೇಲಿಂಗ್ ದಂಧೆ ನಡೆದುಬಿಟ್ಟಿದ್ದಾವೆ. ಯಾರು ಏನು ಬೇಕಾದ್ರೂ ಮಾಡ್ಬೋದು ಈ ಜಗತ್ತಿನಲ್ಲಿ ಅನ್ನೋದು ಆಗೋಗಿದೆ. ಹಾಗಾಗಿ ಈ ಒಂದು ಸರಿ ನಾ ಹೇಳಿದಲ್ಲ ಆಗಲೇ, ಸತ್ಯ ಹೊಸಲು ದಾಟಿ ಬರೋದ್ರೊಳಗೆ ಸುಳ್ಳು ಊರು ಸಂಚಾರ ಮಾಡಿ ಬಂದಿರ್ತದೆ ಅಂತ. ಆ ರೀತಿ ಆಗಬಾರ್ದು ಅನ್ನೋದು ನಾವು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದೇವೆ. ನಮ್ಮ ತೇಜೋವಧೆ ಮಾಡಲಿಕ್ಕೆ ಭಾಳಷ್ಟು ಜನ ಕಾಯ್ತಾ ಇದ್ದಾರೆ. ಅದರಲ್ಲೂ ನೋವಾದಂಥವ್ರು ಇದ್ದಾರೆ, ಸರ್ಕಾರ ಕಳ್ಕೊಂಡಂಥವ್ರು ಇದ್ದಾರೆ, ಕೆಲವರು ಯಾರ್ಯಾರೋ ಇದ್ದಾರೆ, ಯಾವ್ಯಾವ ಪಿತೂರುಗಳು ನಡೀತಿರ್ತವೆ. ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಕೋರ್ಟಲ್ಲಿ ಅರ್ಜಿ ಹಾಕಿರೋದು ಏನಂದರೆ, ಏನಾಗಿದೆ ಇವತ್ತು ನಮ್ಮ ವಿರೋಧಿಗಳು ಭಾಳಷ್ಟು ಜನ ಇದ್ದಾರೆ. ಇವತ್ತು
ನಮ್ಮನ್ನು ಸಚಿವರುಗಳನ್ನ ಈ ಕೆಲಸ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲೋ ಹೊರಗಡೆ ಇವರಿಗೆ ತಡೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಪಿತೂರಿಗಳು ನಡೀತಾ ಇದೆ. ಅದಕ್ಕೆ ನಾವು ಕಾನ್ಶಿಯಸ್ ಆಗಿ ನಾವು ಒಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಒಂದು ಮಾಧ್ಯಮದಲ್ಲಿ ಯಾವುದು ಕೂಡ ಪ್ರಕಟಣೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ತಡೆ ಆಗದಂತೆ ಬರ್ಕೊಳ್ಳೋಕ್ಕೆ ಮಾಡಿದ್ದೀವಿ. ನಂಬರ್ 1. ನಂಬರ್ 2, ಇವತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಪ್ರಗತಿಯನ್ನು ಸಾಧಿಸಿದಂಥ ದೇಶ. ಅದು ಯಾವುದು ಏನು ಬೇಗ ಗ್ರಾಫಿಕ್ಸ್ ಮಾಡ್ಬೋದು. ಈಗ 6 ಜನ ಅಲ್ಲ, ಇನ್ನೂ ಕೂಡ ಹೆಚ್ಚು ಮಂತ್ರಿಗಳು ಇದಕ್ಕೆ ಆಂಟಿಸಿಪೇಟರಿ ಇಂಜೆಕ್ಷನ್ ಎಗೇನ್ಸ್ಟ್ ಇಲಿಸಿಟ್ ಆ್ಯಂಡ್ ಫಾಲ್ಸ್ ಫ್ಯಾಬ್ರಿಕೇಟೆಡ್ ಇನ್ಫಾರ್ಮೇಷನ್ ಬಗ್ಗೆ ವಹಿಸಬೇಕು ಅಂತೇಳಿ. ಯಾಕೆಂದರೆ ನಾನು ಮೊನ್ನೆನೇ ವ್ಯಾಖ್ಯಾನ ಮಾಡಿದ್ದೆ, ಇದು ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತ್ರಗಳು ವಿಶೇಷವಾಗಿ ನಡೀತಾ ಇದೆ, ಆರಂಭ ಆಗಿದೆ. ಇವತ್ತು ಹೇಗಾದರೂ ಮಾಡಿ ಹಿಟ್ ಆ್ಯಂಡ್ ರನ್ ಮಾಡಿ ಮಾಧ್ಯಮದವ್ರನ್ನ ಉಪಯೋಗ ಮಾಡಿಕೊಂಡು ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡಿಬಿಡೋದು, ಪರಾಮರ್ಶೆ ಮಾಡೋದು, ತನಿಖೆ ಮಾಡೋದು, ಅಂತಿಮವಾಗಿ ವರದಿ ಬರೋದು ನಂತರ ಅಲ್ವಾ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಅನೇಕ ವರ್ಷಗಳ ಅವರ ಹೆಸರು ಏನು ಇವತ್ತು ಅವರ ಕೃಷಿ ಮೂಲಕ ಜನಪರವಾದಂಥ ಧೋರಣೆ ಮೂಲಕ ಒಂದು ವ್ಯಕ್ತಿ ಜನಪ್ರಿಯತೆಯನ್ನು ಹಾಳು ಮಾಡುವಂಥದ್ದು, ವ್ಯಕ್ತಿಯ ಚಾರಿತ್ರ್ಯವಧೆ ಮಾಡುವಂಥದ್ದು, ತೇಜೋವಧೆ ಮಾಡುವಂಥದ್ದು, ಇದು ಹೊಸ ಒಂದು ಸಂಸ್ಕೃತಿ ಆಗಿದೆ. ಇದಕ್ಕೆ ಇತಿಶ್ರೀ ಆಡಬೇಕು. ಅಂತಿಮವಾಗಿ ಕಾನೂನು ಮೂಲಕನೂ ಇದಕ್ಕೆ ಒಂದು ಬಲವಾದ ಕಾನೂನು ತರಬೇಕು ಅಂತೇಳಿ ಕೂಡ ನಮ್ಮ ಸರ್ಕಾರ ವಿಚಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ, ಕಾನೂನು ಸಚಿವರ ಜೊತೆ ಕೂಡ ಚರ್ಚೆ ಮಾಡಿದ್ದೀವಿ. ಏನೇನು ಹೇಳಿದ್ರು ನೋಡೋಣ. ಹಳೆ ಫ್ರೆಂಡ್ಸು ಅಂತ ಒಂದು ಮಾತನ್ನ ಎಸ್ ಟಿ ಸೋಮಶೇಖರ್ ಹೇಳಿದ್ರು. ಹಳೆ ಫ್ರೆಂಡ್ಸ್ ಇದ್ದಾರೆ, ಯಾರ್ಯಾರು ಇದ್ದಾರೆ, ಈಗ ಹೇಳಕ್ಕಾಗಲ್ಲ, ನಾನು ಒಬ್ಬನೇ ಹೇಳಕ್ಕಾಗಲ್ಲ ಅಂತಾರೆ. ಅಲ್ಲ ಸ್ವಾಮಿ, ನೀವೇ ಹೇಳ್ತೀರಿ ನಮ್ಗೆ ಎಲ್ಲ ಪವರ್ ದೇವ್ರು ಕೊಟ್ಟಿದ್ದಾನೆ ಅಂತ. ದೇವ್ರು ಕೊಟ್ಟರೋ ಜನ ಕೊಟ್ಟರೋ ಗೊತ್ತಿಲ್ಲ ನನಗೆ, ನೀವೇ ಹೇಳ್ಬೇಕು ಒಂದ್ಸಗೇನು. ಎದುರಿಸೋ ಅಂತ ಶಕ್ತಿ ಕೊಟ್ಟಿದ್ದಾನೆ ಅಂತ. ಎದುರಿಸೋ ಅಂತ ಶಕ್ತಿ ಇದ್ಮೇಲೆ ಮತ್ತೇನು ಹೆದರಿಕೆ ನಿಮ್ಗೆ? ಆಮೇಲೆ ನಾನು ಒಬ್ಬನೇ ಹೇಳಕ್ಕಾಗಲ್ಲ ಅಂತಂದ್ರೆ ಏನು ಅಂಥದ್ದು ಏನಿದೆ ಅಂತ, ಅಂಥದ್ದು ಏನು ನಡೀತಾ ಇದೆ ನಿಮ್ಮ ವಿರುದ್ಧ? ವಿ ರಿಯಲಿ ವಾಂಟ್ ಟು ನೋ. ಕರ್ನಾಟಕದ 7 ಕೋಟಿ ಜನ ಅರೆ ನಮ್ಮ ಸಚಿವರುಗಳ ವಿರುದ್ಧ, ನಮ್ಮ ಜನಪ್ರತಿನಿಧಿಗಳ ವಿರುದ್ಧ. ನೀವು ಅಂದ್ರೆ ನೀವು ಒಬ್ಬರೇ ಅಲ್ವಲ್ಲ, ನಿಮ್ಮನ್ನ ಯಾರು ಅಲ್ಲಿ ತಗೊಂಡೋಗಿ ಕೂರಿಸಿರೋದು? ಜನರು ತಾನೆ. ವಿ ವಾಂಟ್ ಟು ನೋ ಏನಿದೆ ಅಂತ. ಯಾರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ಅದು ಯಾರು ನಿಮ್ಮನ್ನ ಹಿಂಗೆ ಹೆದರಿಸ್ತಾ ಇದ್ದಾರೆ? ಅದು ಏನಾಗ್ತಾ ಇದೆ? ಹೆದರ್ಕೊಂಡು ಯಾಕೆ ಕೆಲಸ ಮಾಡ್ಬೇಕು ನೀವು? ಪಿತೂರಿ ನಡೀತಾ ಇದೆ ಅಂತ ಹೇಳಿದ್ರು. ಎಷ್ಟು ದೊಡ್ಡ ಶಬ್ದ ಅಲ್ವಾ ಇದು? ಅಂದ್ರೆ ನಿಮಗೆ ಗೊತ್ತಿದೆ ಪಿತೂರಿ ನಡೀತಾ ಇದೆ ಅಂದ್ರೆ. ಮತ್ತೆ ಮತ್ತೆ ನಾನು ಕೇಳ್ತೀನಿ, ಅವು ಸ್ಟುಪಿಡ್ ಕರ್ನಾಟಕದ ಜನಗಳು ಮೂರ್ಖರ ನಾವು. ಯಾಕೆ ಕೇಳ್ತಾ ಇದೀನಿ ಗೊತ್ತಾ? ಪಿತೂರಿ ನಡೀತಾ ಇದೆ. ಈಗ ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ ಅಂದ್ರೆ ಇಮಿಡಿಯೇಟ್ಲಿ ನಾ ಏನ್ ಮಾಡ್ತೀನಪ್ಪ? ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೇಕಲ್ವಾ? ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೇಕಲ್ವಾ? ನನ್ನ ವಿರುದ್ಧ ಇಂಥವ್ರು ಪಿತೂರಿ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ ಅದ್ರ ಬಗ್ಗೆ ಅಂತ. ಸ್ವಾಮಿ, ನೀವು ಜನಪ್ರತಿನಿಧಿಗಳು. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ವಿರುದ್ಧ ಪಿತೂರಿ, ಮಾನಹಾನಿ ಮಾಡುವ ಪಿತೂರಿ ನಡೀತಾ ಇದೆ ಅಂತಂದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ನೀವು ಕೊಡ್ಬೇಕಲ್ವಾ? ಇಂಥವ್ರು ನನ್ನ ವಿರುದ್ಧ ಬೇಡ, ಹೆಸರು ಬೇಡ, ಹೆಸರು ಹಾಕಕ್ಕಾಗಲ್ಲ ಅಂದ್ರೆ ಬೇಡ, ಬಟ್ ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ ಅಂತ ಹೇಳ್ಬೇಕಲ್ವಾ? ನಾಳೆ ನನ್ನನ್ನು ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಆಮೇಲೆ ಹೇಳಿದ್ರೆ ಏನು ಉಪಯೋಗ? ಊರ್ ಕೊಳ್ಳೆ ಹೋದ್ಮೇಲೆ ದಿಟ್ಟಿ ಬಾಗ್ಲ ಹಾಕತ್ತೀರಿ ಅಂತ ಹೋದ್ರೆ ಈಗೇನಾಗಿದೆ? ಬಹಳ ಸಿಂಪಲ್ ಪ್ರಶ್ನೆ ನಾವು ಕೇಳ್ತಾ ಇರೋದು. ನೋಡಿ, ಅದ್ ಯಾರೋ ಮಾಡಿದ್ರು ಏನು ಅಂತಂದ್ರೆ ಗಮನಕ್ಕೆ ತರ್ಬೇಕಲ್ವಾ? ಯಾರ ಮೇಲೆ ಕೂತಿರ್ತಾರ ಅವ್ರ ಗಮನಕ್ಕೆ ತರಬೇಕು. ನೋಡ್ರಪ್ಪ, ಇಂಥದ್ದು ನಿಮ್ಮವ್ರು ಇಂಥದ್ದು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಿತ್ ಬಿಸಾಕ್ತಿವಿ. ಅದ್ರಲ್ಲಿ ಏನಿದೆ? ಹಾಕಿದೀವಿ ಎಷ್ಟೋ ಸರಿ, ಎಷ್ಟೋ ಸಂಸ್ಥೆಗಳು ಹಾಕಿದಾವೆ, ಅದ್ರಲ್ಲಿ ಏನಿದೆ? ತಪ್ಪು ಯಾರು ಮಾಡಿದ್ರು ತಪ್ಪೆ. ಮತ್ತೆ ಪಿತೂರಿ ನಡೀತಾ ಇದೆ ಅಂತಂದ್ರೆ ಸಚಿವರುಗಳ ವಿರುದ್ಧ 6 ಮಂದಿ, ಇನ್ನೂ ಜಾಸ್ತಿ ಜನ ಇದ್ದಾರೆ ಅಂತ ಇದ್ದಾರೆ ಸುಧಾಕರ್ ಅವರು. ಅಂದ್ರೆ ನಮ್ಮ ಸರ್ಕಾರದ ಗತಿ. ಸ್ವಾಮಿ, ಸರ್ಕಾರ ನಮ್ದು ತಾನೆ, ಜನಗಳದ್ದು ತಾನೆ. ಸೊ 6-7 ಜನ ಸಚಿವರುಗಳ ವಿರುದ್ಧ ಪಿತೂರಿ ನಡೆಯುತ್ತೆ ಅಂತಂದ್ರೆ ಸುಮ್ನೆ ಇಂಜೆಕ್ಷನ್ ತಂದ್ಕೊಂಡು ಸುಮ್ನೆ ಇದ್ಬಿಟ್ರೆ ಪಿತೂರಿ ಮಾಡೋರು ಸುಮ್ನೆ ಇರ್ತಾರೆ ಅಂತ ಏನ್ ಗ್ಯಾರಂಟಿ? ಅರ್ಥನೇ ಆಗ್ತಿಲ್ಲಪ್ಪ ನಂಗಂತೂ. ಏನ್ ಗ್ಯಾರಂಟಿ ಅಂತ? ಆಯ್ತು, ಪಿತೂರಿ ಅಂತಂದ್ರೆ ಹಂಗಂದ್ರೆ ಏನೇನ್ ಪಿತೂರಿ ನಡೀತಾ ಇದ್ದಿರ್ಬೇಕು?
ಬಹಳ ದೊಡ್ಡ ಇಂಪ್ಯಾಕ್ಟ್ ಇದೆ ಇದ್ರದ್ದು. ಸುಮ್ಮನೆ ಒಂದು ತಮಾಷೆ ಡ್ರಾಮಾ ನೋಡ್ದಂಗೆ ಇಂಜೆಕ್ಷನ್ ತಂದ್ಕೊಂಡ್ರಂತ ಇವ್ರದ್ದು ಏನೋ ಇರ್ಬೇಕಾ ಇದೆಯಾ, ಹೀಗೆ ಮಾತನಾಡುವ ಸಂಗತಿ ಅಲ್ಲ ಇದು. ಹೀಗೆ ಲೈಟ್ ಆಗಿ ತಗೊಂಡು ಬಿಡುವಂತ ಸಂಗತಿ ಅಲ್ಲ ಇದು. ಕರ್ನಾಟಕದ 7 ಕೋಟಿ ಜನರ ಮೇಲೆ ಅಥವಾ ರಾಜ್ಯ ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿ ಹಣದ ಮೌಲ್ಯ ಉಳ್ಳಂತಹ ಯೋಜನೆಗಳ ಮೇಲೆ ಇದರ ಪ್ರಭಾವ ಏನು? ಹಾಗಾದರೆ 6 ಸಚಿವರಿಗೆ ಭಯ ಯಾಕೆ? 6 ಸಚಿವರು ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ಯಾತಕ್ಕೋಸ್ಕರ ತಂದಿದ್ದಾರೆ? ಇದು ಜನಸಾಮಾನ್ಯರ ಪ್ರಶ್ನೆ ಅಲ್ಲ ನೋಡಿ, ಯಾವುದೋ ಸಣ್ಣ ಪುಟ್ಟ ವಿಚಾರದ ಪ್ರಶ್ನೆ ಅಲ್ಲ ನೋಡಿ ಸ್ವಾಮಿ. ಹೀಗೆ ಕಂಟಿನ್ಯೂ ಆದ್ರೆ ಏನ್ ಗತಿ? ಎಷ್ಟು ದಿನ ಅಂತ ಇಂಜೆಕ್ಷನ್ ಅಲ್ಲಿ ಬದುಕಕ್ಕೆ ಸಾಧ್ಯ ಮನುಷ್ಯರು? ಯಾರೋ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಯಾರೋ ಸಮಸ್ಯೆ ಆಗ್ತಾ ಇದೆ, ಏನೋ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಜನರ ಮುಂದೆ ಇಡ್ಬೇಕಲ್ವಾ, ಅಂಡ್ ಸಾಲ್ವ್ ಮಾಡ್ಕೋಬೇಕಲ್ವಾ ಅದನ್ನ. ಈ ತರ ಸ್ಟ್ರೆಸ್ ಅಲ್ಲಿ ನಮ್ಮ ಸಚಿವರುಗಳು ಕೆಲಸ ಮಾಡಕ್ಕಾಗತ್ತಾ? ಅಷ್ಟಷ್ಟು ಇಂಪಾರ್ಟೆಂಟ್ ಆದಂತ ಇಲಾಖೆಗಳನ್ನ ನಿಭಾಯಿಸಕ್ ಸಾಧ್ಯ ಆಗತ್ತಾ? ಒಂದು ಸಣ್ಣ ವಿಚಾರ ಏನಕ್ಕಾದ್ರೂ ನಮಗೆ ಟೆನ್ಷನ್ ಆದ್ರೆ ರಾತ್ರಿ ಇಡೀ ನಿದ್ದೆ ಬರಲ್ಲ, ಅಥವಾ ಕೆಲಸ ಮಾಡಕ್ಕಾಗಲ್ಲ, ಎಫಿಷಿಯೆಂಟ್ ಆಗಿ ಕೆಲಸ ಮಾಡಕ್ಕಾಗಲ್ಲ. ಅಂಥದ್ರಲ್ಲಿ ಮಾನಹಾನಿ ಆಗ್ಬಿಡುತ್ತೆ ಅಂತ ಅವ್ರು ನಿಜ ಅವ್ರು ಹೇಳಿರೋದು. ಜೀವಮಾನ ಇಡೀ ನಾವು ಕಷ್ಟಪಟ್ಟು ಗಳಿಸಿರ್ತಕ್ಕಂಥ, ಹಾಗಾದ್ರೆ ನಿಮ್ಗೆ ಅಷ್ಟು ಟೆನ್ಷನ್ ಆಗೋದಾದ್ರೆ ಕೆಲಸ ಹೇಗೆ ಮಾಡ್ತೀರಿ? ನಮ್ಮ ಕನ್ಸರ್ನು ಕೇವಲ ನಿಮ್ಮ ವಿರುದ್ಧ ಯಾರೋ ಮಾನಹಾನಿ ಮಾಡ್ತಾರೆ ಇದು ಅಲ್ಲ, ಅದು ನಿಮಗೆ ಪವರ್ ಇದೆ ಆಲ್ರೆಡಿ. ಸೋಮಶೇಖರ್ ಅವ್ರು ಹೇಳಿದಾಗೆ ನಿಮ್ಗೆ ಅದನ್ನ ಎದುರಿಸುವಂತ ಶಕ್ತಿ ಎಲ್ಲ ಇದೆ. ಅಲ್ಲಿವರೆಗೂ ಇಲಾಖೆ ಗತಿ ಏನಾಗುತ್ತೆ? ನಿಮ್ಮನ್ನ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡಿ ಕೆಲಸ ಮಾಡಿಸ್ಕೋತಾರ? ಹಾಗಾದ್ರೆ ಅವಾಗ ಸರ್ಕಾರದ ಗತಿ ಏನಾಗುತ್ತೆ? ಅಂದ್ರೆ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಅಂದ್ರೆ ಅರ್ಥ ಜನಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಅಲ್ವಾ? ಸೊ ಅರ್ಜಿಯಲ್ಲಿ ಯಾವ ವಿಚಾರಕ್ಕೆ ಭಯ ಇದೆ ಅಂತ ಆ ಮಾಹಿತಿಯನ್ನ ಕೊಟ್ಟಿಲ್ಲ. ಹಾಗಾದ್ರೆ ನಿಮ್ಮ ಹತ್ರ ಏನಾದ್ರೂ ದಾಖಲೆ ಇದೆಯಾ ಮಾನಹಾನಿಗೆ ಸಂಬಂಧಪಟ್ಟ ಹಾಗೆ ಇವ್ರು ಯಾರೋ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ದೆನ್ ಯು ಶುಡ್ ಅದನ್ನು ನೀವು ಕಂಪ್ಲೇಂಟ್ ಕೊಡಬೇಕು. ಅಂಥವ್ರು ಇವತ್ತು ನಿಮಗೆ ಮಾಡ್ಬೋದು, ಇನ್ನೊಂದು ತಿಂಗಳಲ್ಲಿ 30ನೇ ತಾರೀಕು ಒಳಗೆ ಬೇರೆ ಯಾರಿಗೂ ಮಾಡ್ಬೋದು, ಹೀಗೆ ಅಲ್ವಾ? ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದಾಗಿದ್ರೆ ನಿಮ್ಮ ಹತ್ರ ಏನಾದ್ರೂ ಪೂರಕ ದಾಖಲೆಗಳಿದ್ರೆ, ಅಂದ್ರೆ ಈ ವಿಚಾರದಲ್ಲಿ ನನ್ನನ್ನ ಟ್ರ್ಯಾಪ್ ಮಾಡಲಾಗಿದೆ, ನೀವು ಕಂಪ್ಲೇಂಟ್ ಫೈಲ್ ಮಾಡ್ಬೇಕಲ್ವಾ? ನೀವು ಮಾಧ್ಯಮಗಳಿಗೆ ಇಂಜೆಕ್ಷನ್ ತರ್ತೀರಿ. ಇವತ್ತು ಸೋಷಿಯಲ್ ಮೀಡಿಯಾ ಯುಗ, ಎಲ್ಲೂ ಯಾರು ಏನು ಮಾಡಬಹುದಲ್ವಾ? ಒನ್ಸ್ ಅಗೇನ್ ಈ ರಾಜ್ಯದ ಜನಸಾಮಾನ್ಯರಾಗಿ ನನ್ನ ಪ್ರಶ್ನೆ ಇರುವಂತದ್ದು, ಯು ಆರ್ ರೆಪ್ರೆಸೆಂಟಿಂಗ್ ಮೀ. ನೀವು ಭಯದಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಉಂಟಾಗ್ಬಿಟ್ರೆ ರಾಜ್ಯದಲ್ಲಿ, ಸಚಿವರುಗಳು ಭಯದಲ್ಲಿ ಕೆಲಸ ಮಾಡುವಂತ, ಟೆನ್ಷನ್ ಅಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಉಂಟಾಗ್ಬಿಟ್ರೆ, ಹಾಗಾದ್ರೆ ಬೇರೆಯವರೆಲ್ಲ ಹೇಗೆ, ಮತ್ತೆ ಕೆಲಸ ಕಾರ್ಯಗಳು ಹೇಗೆ ನಡೀತವೆ? ಹಾಗಿದ್ರೆ ಏನೋ ಕ್ಲೂ ನಿಮಗೆ ಸಿಕ್ಕಿದೆಯಾ? ಏನೋ ನಡೀತಾ ಇದೆ, ಏನೋ ಬಹಳ ಕ್ಲಿಯರ್ ಆಗಿ ನೀವೇ ಎಲ್ಲರೂ ಹೇಳ್ತಾ ಇದ್ರಿ, ಏನೋ ಇದೆ, ಏನೋ ಪಿತೂರಿ ನಡೀತಾ ಇದೆ. ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಬಿಟ್ರೆ ಪಿತೂರಿ ಮಾಡೋರು ಸುಮ್ಮನಿರ್ತಾರೆ ಅಂತ ಏನ್ ಗ್ಯಾರಂಟಿ? ಅಥವಾ ನಮ್ ಕಡೆಯಿಂದ ಏನು ತಪ್ಪಾಗಿಲ್ಲಪ್ಪ, ಕ್ರಿಸ್ಟಲ್ ಕ್ಲಿಯರ್ ಆಗಿದೀವಿ ನಾವು ಅನ್ನೋದಾದ್ರೆ ಮತ್ತೆ ಇಂಜೆಕ್ಷನ್ ಯಾಕೆ? ಬರ್ಲಿ, ಏನ್ ಬರುತ್ತೆ ಬರ್ಲಿ, ಲೆಟ್ ಮಿ ಫೇಸ್ ಇಟ್, ಲೆಟ್ ಮಿ ಗಿವ್ ಅನ್ ಆನ್ಸರ್ ಮಾಡ್ಬೋದಲ್ವಾ? ನೋಡಿ ಯಾಕೆ ಈ ಸಬ್ಜೆಕ್ಟ್ ಅನ್ನು ನಾವು ಇವತ್ತು ಮುಟ್ತಾ ಇದೀವಿ ಅಂತಂದ್ರೆ, ಎಂಥ ಒಂದು ಮ್ಯಾಗ್ನಿಟ್ಯೂಡ್ ಇದೆ ಇದಕ್ಕೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು. ಎಂಥ ಜವಾಬ್ದಾರಿಯುತವಾದಂಥ ಇಲಾಖೆ ಇದು ಈಗ ಅಂತಂದ್ರೆ, ಕರ್ನಾಟಕದ 7 ಕೋಟಿ ಜನರ ಪ್ರಾಣಕ್ಕೆ ನೇರವಾಗಿ ಹೊಣೆಗಾರಿಕೆಯನ್ನು ಹೊತ್ತಿರ್ತಕ್ಕಂಥ ಇಲಾಖೆ. ಕೊರೋನಾ ವೈರಸ್ ಸಂದರ್ಭದಲ್ಲಿ ಸಚಿವರು ಈ ರೀತಿ ವೈಯಕ್ತಿಕವಾದ ಆತಂಕದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಮೊದಲೇ ಅವರು ಹಗಲು ರಾತ್ರಿ ಕೆಲಸ ಮಾಡಬೇಕಾಗತ್ತೆ. ಹೇಗೆ ಸಾಧ್ಯ ಆಗುತ್ತೆ? ಅವರ ಮನಸ್ಸಲ್ಲಿ ಕುತ್ತಿಗೆ ಮಟ್ಟ ಟೆನ್ಷನ್ ತುಂಬಿಕೊಂಡು ಅವ್ರು ಕೆಲಸ ಮಾಡೋದಾದ್ರೆ ನಮ್ಮ ರಾಜ್ಯದ ಕೆಲಸಗಳು ಹೇಗೆ ಸರಿಯಾಗಿ ನಡೆಯೋಕ್ ಸಾಧ್ಯ? ಆ ಸ್ಥಾನದಲ್ಲಿ ಯಾವುದೇ ವ್ಯಕ್ತಿ ಇರಲಿ, ತಡೆಯಾಜ್ಞೆ ತಂದ್ಕೊಂಡು ಇಂಜೆಕ್ಷನ್ ತಂದ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆತಂಕದಲ್ಲಿ ಸಚಿವರು ಇಲಾಖೆಯನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ? ಇದು ಕೋಟ್ಯಂತರ ರೂಪಾಯಿಯ ಸಮಸ್ಯೆ ಅಷ್ಟೇ ಅಲ್ಲ, ಕೋಟ್ಯಂತರ ಜನಗಳ ಜೀವದ ಪ್ರಶ್ನೆ. 2ನೇ ಅಲೆ ಆಲ್ರೆಡಿ ರಾಜ್ಯದಲ್ಲಿ ಆರ್ಭಟಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಮುಖ ಇಲಾಖೆಗಳು ಸುಧಾಕರ್ ಅವರ ಸುಪರ್ದಿಯಲ್ಲಿದ್ದಾವೆ. ಇಂಥ ಸಂದರ್ಭದಲ್ಲಿ ಭಯದಿಂದ ಮನಸ್ಸಲ್ಲಿ ಏನೋ ಒಂದು ಭಯ ಇಟ್ಕೊಂಡು, ಓಹೋ ಇವ್ರು ಯಾರೋ ಏನೋ ಪಿತೂರಿ ಮಾಡಿದ್ದಾರೆ, ಇಂಜೆಕ್ಷನ್ ಏನೋ ತಂದ್ಕೊಂಡಿದ್ದೀನಿ, ಮುಂದೇನಾಗುತ್ತೋ ಏನೋ, ತಲೆ ತುಂಬಾ ಆತಂಕ ಇಟ್ಕೊಂಡು
ಕರೋನಾ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇಲಾಖೆ ಅಧಿಕಾರಿಗಳ ಜೊತೆಲಿ ಸಭೆ ನಡೆಸೋದಕ್ಕಾಗತ್ತಾ? ಮನುಷ್ಯ ಕಾಮಾಗಿದ್ದಾಗಷ್ಟೇ ಸರಿಯಾದ ನಿರ್ಧಾರಗಳನ್ನು ತಗೊಳಕ್ ಸಾಧ್ಯ ಆಗುತ್ತೆ. ಮನುಷ್ಯ ಆತಂಕದಲ್ಲಿ, ಭಯದಲ್ಲಿ, ನೀವೇ ಪ್ರಮಾಣ ವಚನ ಮಾಡಿದಿರಿ, ನಾವು ಅದನ್ನ ಒಂದಿನ ಇಡೀ ತೋರಿಸಿದೀವಿ ನಿಮ್ ಪ್ರಮಾಣ ವಚನ ಹೇಗಿತ್ತು ಅಂತ. ರಾಗದ್ವೇಷಗಳಿಂದ ಮುಕ್ತನಾಗಿ ಯಾವುದೇ ರೀತಿಯ ಭಯಕ್ಕೆ ಈಡಾಗದಂತೆ. ಸ್ವಾಮಿ, ನಿಮ್ ಪ್ರಮಾಣ ವಚನ ಎಲ್ಲಿ ಹೋಯ್ತು? ಹಾಗಾದ್ರೆ ನಿಮಗ್ ಭಯ ಇದೆ ಅಂತ ಆಯ್ತಲ್ಲ, ಆತಂಕ ಇದೆ ಅಂತ ಆಯ್ತಲ್ಲ ಅಲ್ಲಿಗೆ. ಈ ಎರಡೂ ಇಲಾಖೆಗಳಲ್ಲಿ ಸ್ವಲ್ಪ ಏರ್ಪೇರು ಉಂಟಾದ್ರೂ ಕೂಡ ದೊಡ್ಡ ಅಪಾಯ ಆಗತ್ತೆ. ಇಂಥ ಒತ್ತಡದ ಸನ್ನಿವೇಶದಲ್ಲಿ, ಆತಂಕದಲ್ಲಿ ಪರಿಪೂರ್ಣವಾಗಿ ಇಲಾಖೆಯನ್ನು ಮುನ್ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೊರೋನಾ ಎಂಥ ಸೂಕ್ಷ್ಮ ವಿಚಾರ ಇವತ್ತು, ಎಂಥ ಸೂಕ್ಷ್ಮ ನಿರ್ಧಾರಗಳನ್ನ ಅಲ್ಲೇನೆ ತಗೋಬೇಕಾಗತ್ತೆ, ದೆನ್ ಅಂಡ್ ದೇರ್ ತಗೋಬೇಕಾಗತ್ತೆ. ಅವರು ಹೇಗೆ ಮಾಡ್ತಾರೆ? ಸರಿನಾ ಅದು? ಮಾರಲಿ, ಎಥಿಕಲಿ ಇದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕೆ ಅವು ಸ್ಟುಪಿಡ್. ಬಿಸಿ ಪಾಟೀಲ್ ಅವರು, ಕೃಷಿ ಇಲಾಖೆ, ರೈಟ್, ಕ್ವಿಕ್ ಆಗಿ ಸುಧಾಕರ್ ಅವರು ಏನು ಪ್ರಮಾಣ ವಚನ ಮಾಡಿದ್ರು ಅಂತ ನೋಡ್ಬಿಡಿ ಒಂದ್ಸರಿ. ನಾನು ಡಾಕ್ಟರ್ ಪೆರೇಸಂದ್ರ ಕೇಶವ್ ಸುಧಾಕರ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಬ್ಯೂಟಿಫುಲ್. ಇಷ್ಟು ಗಟ್ಟಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಿ. ಈಗ ಭಯ ಇದೆ, ಮಾನಹಾನಿ ಭಯ ಇದೆ. ಓಕೆ, ಮುಂದಿನ ಕೃಷಿ ಇಲಾಖೆನ ನೋಡೋಣ. ಬಿಸಿ ಪಾಟೀಲ್ ಅವರು ಹಿಂಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದ್ರೆ ಈಗ ಭಯ ಇದೆಯಾ? ಹಾಗಾದ್ರೆ ಕುತ್ತಿಗೆ ಮಟ್ಟ ಆತಂಕ ತುಂಬಿಕೊಂಡಿದ್ಯಾ? ಏನೋ ಮಾನಹಾನಿ ಆಗುವಂಥದ್ದು ನಡೆದು ಬಿಟ್ರೆ ಅನ್ನೋ ಚಿಂತೆ ಕಾಡ್ತಾ ಇದೆಯಾ? ಎಷ್ಟೆಷ್ಟು ವರ್ಷ ಸುಧಾಕರ್ ಅವರೇ ಹೇಳಿದಾಗ ಎಷ್ಟೆಷ್ಟು ವರ್ಷ ಕಷ್ಟಪಟ್ಟು ಒಂದು ಜೀವನ ಕಟ್ಕೊಂಡಿರ್ತಾರೆ, ರಾಜಕೀಯವಾಗಿ ಹೆಸರು ಮಾಡಿರ್ತಾರೆ. ಕೃಷಿ ಸಂಬಂಧಪಟ್ಟಾಗೆ, ಕೃಷಿ ಇಲಾಖೆ ಸಂಬಂಧಪಟ್ಟಾಗೆ ಎಂಥ ಗಹನವಾದ ಜವಾಬ್ದಾರಿ ಉಳ್ಳಂತ ಇಲಾಖೆ. ದೇಶಾದ್ಯಂತ ಇವತ್ತು ರೈತ ಸಮೂಹ ಪ್ರತಿಭಟನೆ ನಡೀತಾ ಇದೆ. ನಾಳೆ ಬೆಳಗ್ಗೆ ನೋಡಿ ತಿಕಾಯತ್ ಅವ್ರು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ. ನಾಳೆ ಬೆಳಗ್ಗೆ ಬೆಂಗಳೂರಿನಿಂದ ಒಂದು ಮೋರ್ಚಾ ಹೊರಡ್ತಾ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ ಕೃಷಿಕರು ಇದರಲ್ಲಿ ಮಹಾಪಂಚಾಯತ್ ಅಂತ ಅವ್ರು ಮಾಡ್ತಾ ಇದ್ದಾರೆ, ಅದರಲ್ಲೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರು ನಿರಂತರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಂಥದನ್ನ ಮನಸ್ಸಲ್ಲಿ ಪರ್ಸನಲ್ ಆಗಿರುವಂತಹ ಆತಂಕ, ಭಯ ಇಟ್ಕೊಂಡು ಹೆಂಗೆ ನಿಭಾಯಿಸ್ತಾರೆ? ಅನ್ನದಾತರ ಪರಿಸ್ಥಿತಿ ಕೂಡ ಹದಗೆಟ್ಟಿದೆ. ಬೇಸಿಗೆ ಆರಂಭ ಆಗಿದೆ. ರೈತರ ಭೂಮಿಗಳು ಬಣ ಅಂತ ಇದ್ದಾವೆ ನೀರಿಲ್ದೆ. ಮನ್ಸಲ್ಲಿ ಯಾರೋ ನನ್ನ ಮಾನಹಾನಿ ಮಾಡ್ಬಿಟ್ರೆ, ನಂದೇನಾದ್ರೂ ಸಿಡಿನೋ ಮತ್ತೊಂದು ರಿಲೀಸ್ ಆಗ್ಬಿಟ್ರೆ, ಈ ತರ ಮನ್ಸಲ್ಲಿ ಭಯ ಇಟ್ಕೊಂಡು ಇದನ್ನ ನಿಭಾಯಿಸೋದಕ್ಕೆ ಸಾಧ್ಯನಾ? ಅನ್ನದಾತರ ಬಗ್ಗೆ ಕಾಮ ಕೂತ್ಕೊಂಡು ಯೋಚನೆ ಮಾಡಕ್ ಸಾಧ್ಯನಾ? ಜಾನುವಾರುಗಳಿಗೆ ಮೇವಿಲ್ಲ, ನೀರಿಲ್ಲ, ಸಾಲ ಪಡೆದ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಸಾಲ ಕೊಟ್ಟ ಬ್ಯಾಂಕ್ಗಳು ರೈತರ ಮೇಲೆ ಒತ್ತಡ ಹೇರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಕೃಷಿಕರಿಗೆ, ರೈತರಿಗೆ ಸಚಿವರು ಆತ್ಮಸ್ಥೈರ್ಯ ತುಂಬಬೇಕು. ಇವತ್ತು ಸಚಿವರೇ ಆತಂಕದಲ್ಲಿ ಇದ್ರೆ, ಇಂಜೆಕ್ಷನ್ ತಂದ್ಕೊಂಡು ದಿನ ಬೆಳಗಾದ್ರೆ ಏನೋ ಅನ್ನೋಂಥ ಆತಂಕದಲ್ಲಿದ್ರೆ, ಅಥವಾ ನಾವು ಹೇಗೆ ಇನ್ನೊಂದು ರಿವರ್ಸ್ ಸ್ಟ್ರಾಟಜಿ ಮಾಡೋದು ಅಂತ ಯೋಚನೆಯಲ್ಲಿದ್ರೆ, ಸ್ಟ್ರೆಸ್ ಅಲ್ಲಿದ್ರೆ, ಮೊದಲೇ ಕೋಮಾರ್ಬಿಟ್ ಏನೇನೋ ಕಂಡೀಷನ್ಸ್ ಇರ್ತವೆ, ಇನ್ನು ಸ್ಟ್ರೆಸ್ ತಗೊಂಡ್ಬಿಟ್ರೆ ಏನಾಗಬೇಕು? ಗತಿ ಏನಾಗಬೇಕು? ಅವ್ರ ಆರೋಗ್ಯದ ಗತಿ ಏನಾಗಬೇಕು? ಭಯದಲ್ಲಿ ಇಲಾಖೆನ ಹೆಂಗ್ ಮುನ್ನಡೆಸ್ತಾರೆ? ವೈಯಕ್ತಿಕ ಭಯದಿಂದ ಸಚಿವರುಗಳು ಹೊರ ಬರದೆ ಬೇರೆಯವರ ಭಯನ ಹೇಗೆ ನಿವಾರಣೆ ಮಾಡ್ತಾರೆ ಸ್ವಾಮಿ? ನೋಡಿ, ಅವ್ರದ್ದು ಪ್ರಮಾಣ ವಚನ ಇದೆ, ನೋಡ್ಬಿಡಿ ಒಂದ್ಸರಿ, ಬಹಳ ಚೆನ್ನಾಗಿದೆ. ನಾನು ಬಸವನಗೌಡ ಚನ್ನಬಸವನಗೌಡ ಪಾಟೀಲ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ, ನನ್ನ ಕ್ಷೇತ್ರದ ಜನತೆಯ ಹೆಸರಿನಲ್ಲಿ, ನನ್ನ ತಂದೆ ತಾಯಿ ಹಾಗೂ ಜಗಜ್ಯೋತಿ ಬಸವೇಶ್ವರರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಬ್ಬಾ, ಇವತ್ತೇನಾಗಿದ್ದೀರಿ? ಯಾರು ಹೆದರಿಸ್ತಾ ಇದ್ದಾರೆ ನಿಮ್ಮನ್ನ? ಯಾವ ಭಯಕ್ಕೀಡಾಗಿದ್ದೀರಿ?
ಪಕ್ಷಪಾತವಿಲ್ಲದೆ ಜನರ ಮುಂದೆ ಬಂದು ಹೇಳಬೇಕಲ್ವಾ, ಯಾರೋ ನನ್ನನ್ನು ಹೆದರಿಸ್ತಾ ಇದ್ದಾರಪ್ಪ, ಈ ತರ ಮಾಡ್ತಾ ಇದ್ದಾರೆ ಅಂತ. ಶಿವರಾಮ್ ಹೆಬ್ಬಾರ್ ಅವರು ಕಾರ್ಮಿಕ ಸಚಿವರು, ಬಹುದೊಡ್ಡ ಖಾತೆ, ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದುಕೊಂಡಿದ್ದಾರೆ. ಅವರು ಕೂಡ ಆತಂಕದಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೋವಿಡ್ನಿಂದಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕ ವಲಯ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಲಕ್ಷಾಂತರ ಕಾರ್ಮಿಕರು ಉದ್ಯೋಗ ಕಳ್ಕೊಂಡ್ರು, ಇವತ್ತಿಗೂ ರಿಕವರಿ ಆಗಿಲ್ಲ. ಕಾರ್ಮಿಕ ವಲಯದಲ್ಲಿ ಇವತ್ತಿಗೂ ಕೂಡ ಆರ್ಥಿಕ ಸಂಕಷ್ಟ ಒಂದ್ ಸ್ವಲ್ಪನೂ ರಿಕವರಿ ಆಗಿಲ್ಲ. ಕೊರೋನಾ 2ನೇ ಅಲೆ ಬೇರೆ ಕೇಳಿ ಬರ್ತಾ ಇದೆ. ಲಕ್ಷಾಂತರ ಕಾರ್ಮಿಕರು ಅರ್ಧ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಗಾರ್ಮೆಂಟ್ಸ್ ನೌಕರರ ಪರಿಸ್ಥಿತಿ ಇವತ್ತಿಗೂ ಕೂಡ ಸರಿ ದಾರಿಗೆ ಬಂದಿಲ್ಲ. ಅಧಿಕೃತವಾಗಿ 8 ಲಕ್ಷ ಕಾರ್ಮಿಕರು, ಇದು ಬಹಳ ಕಡಿಮೆ ಸಂಖ್ಯೆ ಬಿಡಿ, ಇದು ಕೆಲಸ ಕಳಕೊಂಡಿದ್ದಾರೆ. ಕೋಟ್ಯಂತರ ಜನರಿಗೆ ಕೆಲಸ ಹೋಗಿದೆ. ಕಾರ್ಮಿಕ ಕುಟುಂಬಗಳು ತುತ್ತು ಅನ್ನಕ್ಕೂ ಪರದಾಡಬೇಕಾದಂತಹ ಪರಿಸ್ಥಿತಿ. ಸರ್ಕಾರ ಯಾವುದೇ ಸವಲತ್ತುಗಳನ್ನ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆ ಸಂದರ್ಭಕ್ಕೆ ಸರಿಯಾಗಿ ಪೂರೈಸ್ತಾ ಇಲ್ಲ. ಒಂದ್ ಕಡೆ ಇಷ್ಟೆಲ್ಲ ದೊಡ್ಡ ಹಡಗನ್ನು ಇಟ್ಕೊಂಡು, ಮತ್ತೊಂದು ಕಡೆ ಇವರು ಸ್ವಂತ ತಲೆಯಲ್ಲಿ ಭಯ ಇಟ್ಕೊಂಡು, ಅಯ್ಯೋ ಯಾವ ಹೊತ್ತಿಗೆ ಏನಾಗುತ್ತೋ ಏನೋ, ಯಾವ ಒಂದು ಫೋನ್ ಕಾಲ್ ಬಂದ ತಕ್ಷಣ ಇದು ಯಾರದ್ದೋ ಏನೋ, ಈ ಭಯದಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯನಾ? ಇವರು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾರ? ಕರ್ನಾಟಕದ 7 ಕೋಟಿ ಜನರ ಹೊಣೆಗಾರಿಕೆನ ಇವರು ಒತ್ಕೋತಾರ? ನೋಡಿ, ಅವ್ರದ್ದು ಒಂದು ಪ್ರಮಾಣ ವಚನ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ನಾನು ಹೆಬ್ಬಾರ್ ಶಿವರಾಮ್ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹಂಗಾರೆ ಏನ್ ಮಾಡ್ಬೇಕು ಇವರು? ಇವರ ಇಂಜೆಕ್ಷನ್ ಅನ್ನು ಮೀರಿ ಬೇರೆ ಏನು ಆಗಬಹುದು? ಸಚಿವರುಗಳಿಗೆ ಈ ರೀತಿ ಭಯ ಆತಂಕದ ಪರಿಸ್ಥಿತಿ ಆದ್ರೆ ಇನ್ನು ರಾಜ್ಯದ ಕತೆ ಏನು? ಯಾತಕ್ಕೆ ಇವರು ಇಷ್ಟೊಂದು ಭಯ ಪಡ್ತಾ ಇದ್ದಾರೆ? ನೋಡಿ, ಸಹಕಾರ ಇಲಾಖೆ ಬಗ್ಗೆ ನೋಡೋಣ. ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಸಹಕಾರ ಇಲಾಖೆ, ಎಸ್.ಟಿ. ಸೋಮಶೇಖರ್ ಅವರು ನಿರ್ವಹಿಸ್ತಾ ಇರ್ತಕ್ಕಂಥ ಇಲಾಖೆ. ಅವ್ರು ಹೇಳಿದ್ರು ಇದ್ರ ಹಿಂದೆ ಏನೋ ಹಳೆ ಫ್ರೆಂಡ್ಸೇ ಎಲ್ಲ ಇದ್ದಾರೆ, ಯಾರ್ಯಾರು ಅಂತ ಇದ್ದಾರೆ, ಗೊತ್ತಿದೆ ಅಂತ ಏನೋ ಕ್ಲೂ ಕೊಟ್ರು ಅವರು. ಸ್ವಾಮಿ, ಗೊತ್ತಿದ್ರೆ ನೀವು ಹೋಗಿ ಕಂಪ್ಲೇಂಟ್ ಮಾಡ್ಬೇಕಲ್ವಾ? ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಉತ್ತರ ಕೊಡ್ತೀರಿ? ನಿಮ್ಮನ್ನ ಕೇರ್ ಮಾಡೋರಿಗೆ ಏನು ಉತ್ತರ ಕೊಡ್ತೀರಿ? ರಾಜ್ಯದ 7 ಕೋಟಿ ಜನಕ್ಕೆ ಏನು ಉತ್ತರ ಕೊಡ್ತೀರಿ? ಬಹುದೊಡ್ಡ ಇಲಾಖೆ ಸಹಕಾರಿ ಇಲಾಖೆ. ರೈತ ಸಮುದಾಯದ ಅಭಿವೃದ್ಧಿ ಸಾಧ್ಯ ಆಗೋದಾದ್ರೆ, ರೈತರಿಗೆ ಸಾಲ ಸೌಲಭ್ಯ ಕೊಡೋದಾದ್ರೆ, ಆರ್ಥಿಕ ಸಂಪನ್ಮೂಲವನ್ನು ಒದಗಿಸುವಂತಹ ಅತ್ಯಂತ ಜವಾಬ್ದಾರಿಯುತವಾದ ಇಲಾಖೆ. ಇಂಥ ಇಲಾಖೆಯ ಸಚಿವರನ್ನ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಾರೆ, ಇವ್ರಿಗೆ ಯಾರಾದ್ರೂ ಪಿತೂರಿ ಮಾಡ್ತಾರೆ ಅಂತಂದ್ರೆ ಹೌ ಹಾರಿಬಲ್ ಇಟ್ ಈಸ್. ಅಂದ್ರೆ ಕೋಟ್ಯಂತರ ರೂಪಾಯಿ ಯಾರಾದ್ರೂ ಇವ್ರಿಗೆ ಒತ್ತಡ ಹಾಕಿ ಹಾಗಾದ್ರೆ ಬೇರೆ ಏನಕ್ಕಾದ್ರೂ ಸೈನ್ ಮಾಡಿಸ್ಕೊಬೋದಲ್ಲ? ಹೌ ಡು ವಿ ನೋ? ಗೊತ್ತಿಲ್ಲ ನಮ್ಗೆ. KMF ಸೇರಿದಂತೆ ಸಹಕಾರ ಸಂಘಗಳೆಲ್ಲ ಈ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಜನರ ದುಡ್ಡು, ಹೊಣೆಗಾರಿಕೆ, ಎಷ್ಟು ದೊಡ್ಡ ಹೊಣೆಗಾರಿಕೆ ನಿಮ್ಮದು. ರಾಜ್ಯದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಹಕಾರ ಇಲಾಖೆಯ ಪಾತ್ರ ಅತ್ಯಂತ ಮಹತ್ವದ್ದು. ವೈಯಕ್ತಿಕವಾಗಿ ಯಾವ ಕ್ಷಣ ಏನೋ ಅನ್ನೋ ಟೆನ್ಷನ್ ಇಟ್ಕೊಂಡ್ರೆ ಭಯದ ವಾತಾವರಣದಲ್ಲಿ ಈ ಇಲಾಖೆಯ ಕಾರ್ಯಗಳನ್ನು ಹೇಗೆ ಮಾಡ್ತಾರೆ? ಅವತ್ತು ಒತ್ತಗೊಂಡ್ರಲ್ಲ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವತ್ತು ಭರ್ಜರಿ ಜೋಶ್ ಇತ್ತು. ಹೆಂಗಿತ್ತು ನೋಡಿ. ನಾನು ಶೆಡ್ಡಿಹಳ್ಳಿ ಸೀತಮ್ಮ ತಿಮ್ಮೇಗೌಡ ಸೋಮಶೇಖರ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಷ್ಟೇ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ಇಲಾಖೆ ನಗರಾಭಿವೃದ್ಧಿ ಇಲಾಖೆ. ಭೈರತಿ ಬಸವರಾಜ್ ಅವರು ಕೂಡ ತಡೆಯಾಜ್ಞೆ ತಂದುಕೊಂಡಿದ್ದಾರೆ. ರಾಜ್ಯದ ನಗರಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಬೇಕಾಗುತ್ತೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಲ್ಲಿ ಅಭಿವೃದ್ಧಿ ನಿಂತೋಗಿದೆ. ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳ ಸಾಗರನೇ ತುಂಬಿದೆ. ನಗರೋತ್ಥಾನ, ಮೂಲಸೌಕರ್ಯ, ರಸ್ತೆ, ಚರಂಡಿ ಅಭಿವೃದ್ಧಿ ಏನೂ ಆಗ್ತಿಲ್ಲ.
ಇಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಆತಂಕದಲ್ಲಿರುವಂತಹ ಸಚಿವರು 100% ಕೆಲಸ ಮಾಡಕ್ ಸಾಧ್ಯ ಆಗುತ್ತಾ? ಹಿಂಗೆಲ್ಲ ಭಯ ಇಟ್ಕೊಂಡು ಇಷ್ಟು ದೊಡ್ಡ ಇಲಾಖೆನ ಹೆಂಗ್ ನಿಭಾಯಿಸ್ತಾರೆ? ದಿನನಿತ್ಯ ಬಹಳ ಬಹಳ ಜವಾಬ್ದಾರಿ ಇತ್ತು. ಇವರ ಒಂದು ಸಿಗ್ನೇಚರ್ಗೆ ಎಷ್ಟು ಮೌಲ್ಯ ಇದೆ, ಎಷ್ಟು ವಿವೇಚನೆಯಿಂದ ಆ ಸಿಗ್ನೇಚರ್ ಮಾಡ್ಬೇಕಾಗುತ್ತವರು. ಇವರ ಒಂದು ಮಾತಿಗೆ, ಇವರ ಒಂದು ಸಿಗ್ನೇಚರ್ ಕೋಟ್ಯಂತರ ಜನಗಳ ಮೇಲೆ ಪರಿಣಾಮ ಬೀರುತ್ತೆ. ಬಹಳ ಬ್ಯಾಲೆನ್ಸ್ಡ್ ಮೈಂಡೆಡ್ ಆಗಿ ಇವ್ರು ಕೆಲಸ ಮಾಡ್ಬೇಕಾಗತ್ತೆ. ಮುಂದಿನ ಇಲಾಖೆನ ನೋಡೋಣ. ರೈಟ್, ಅದಕ್ಕೂ ಮುಂಚೆ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ನೋಡಿ. ಇವ್ರನ್ನೆಲ್ಲ ರಾಜ್ಯದ 7 ಕೋಟಿ ಜನ ನಮ್ಮ ರೆಪ್ರೆಸೆಂಟೇಟಿವ್ಸ್ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ರಾಜಭವನದಲ್ಲಿ ಅನುವು ಮಾಡಿಕೊಟ್ರು. ಹೇಗಿತ್ತು ನೋಡಿ. ನಾನು BA ಬಸವರಾಜ ಎಂಬ ಹೆಸರಿನ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇನ್ನು ನಾರಾಯಣಗೌಡರು ಕೊನೆಯದಾಗಿ ಯುವಜನ ಮತ್ತು ಕ್ರೀಡಾ ಸಚಿವರು. ಎಲ್ಲಿದೆ ಸ್ವಾಮಿ ಆ ಕ್ರೀಡಾ ಸ್ಫೂರ್ತಿ? ತಡೆಯಾಜ್ಞೆ ತಂದ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಯುವ ಜನರ ಏಳಿಗೆ, ಅಭಿವೃದ್ಧಿ ಮತ್ತೆ ಕ್ರೀಡೆಯ ಅಭಿವೃದ್ಧಿ ಇದೆಲ್ಲ ಇವರ ಹೊಣೆಗಾರಿಕೆ. ಭವಿಷ್ಯದ ಪ್ರಜೆಗಳನ್ನ ಸೃಷ್ಟಿ ಮಾಡುವಂತಹ ಬಹುಪ್ರಮುಖವಾದ ಇಲಾಖೆ ಇದು. ರಾಜ್ಯಾದ್ಯಂತ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಚಟುವಟಿಕೆಗೆ ಪ್ರೋತ್ಸಾಹ ಕೊಡಬೇಕು. ಅದೆಲ್ಲ ಎಲ್ಲಿ ಆ ಸ್ಪಿರಿಟ್ ಇಟ್ಕೊಂಡು ಎಲ್ಲಿ ಮಾಡೋಕ್ಕಾಗತ್ತೆ? ತಲೆಯಲ್ಲಿ 24 ಗಂಟೆ ಏನು ಮಾನಹಾನಿ ಆಗುವ ಆಡಿಯೋ ವಿಡಿಯೋ ಮತ್ತೊಂದು ಏನು ರಿಲೀಸ್ ಆಗುತ್ತೋ ಏನೋ ಎಂಥದ್ದೋ ಈ ಭಯದಲ್ಲಿದ್ದರೆ, ಅಥವಾ ನಿಮ್ಮನ್ನ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದರೆ ಹೆಂಗೆ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ? ಆತಂಕ ಇಟ್ಕೊಂಡು ಇಂಥ ಮಹತ್ವದ ಇಲಾಖೆ ನಡೆಸೋದಕ್ಕೆ ಹೆಂಗೆ ಸಾಧ್ಯ ಆಗತ್ತೆ? ಐ ರಿಯಲಿ ಡೋಂಟ್ ನೋ. ಮಾನ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ಇವರಿಗೆಲ್ಲ ಏನು ಸಲಹೆ ಕೊಡ್ತಾರೆ? ಐ ರಿಯಲಿ ಡೋಂಟ್ ನೋ. ನೋಡಿ ನಾರಾಯಣಗೌಡರು ಓದ್ ತಗೊಳ್ಳುವಾಗ ಹೆಂಗಿದ್ರು ಅಂತ. ನಾನು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಕೈಗೋನಹಳ್ಳಿ ಪುಟ್ಟಮ್ಮ ಚಿಕ್ಕೇಗೌಡರ ಮಗನಾದ ನಾರಾಯಣಗೌಡನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತ ರಾಗ ದೇಶ ಎಲ್ಲ ಇಲ್ಲದ ಜನರಿಗೆ ನಾನು ಶ್ರದ್ಧಾಪೂರ್ವಕವಾಗಿ ಮತ್ತು ಕಾನೂನಿನ ಅನುಕೂಲವಾಗಿ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಿದ್ದೇನೆ. ಓಕೆ, ಸೊ ಇದರ ಇಂಪ್ಲಿಕೇಶನ್ಸ್ ಏನೇನು? ಯಾಕೆ ಇವರು ಹಿಂಗೆಲ್ಲ ಇಂಜೆಕ್ಷನ್ ತಂದ್ಕೊಂಡಿದ್ದಾರೆ? ಏನಿದೆ ಇದ್ರ ಹಿಂದೆ? ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಜೊತೆ ಅತಿಥಿಗಳಿದ್ದಾರೆ. ಆಪ್ ಮುಖಂಡ ದರ್ಶನ್ ಅವರಿದ್ದಾರೆ, ಹಾಗೇನೆ ವಕೀಲರಾಗಿರ್ತಕ್ಕಂಥ ಗಿರೀಶ್ ಅವರಿದ್ದಾರೆ, ಹಾಗೇನೆ ಮನಃಶಾಸ್ತ್ರಜ್ಞರಾಗಿರ್ತಕ್ಕಂಥ ಖ್ಯಾತ ಮನಃಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ A ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಓಕೆ, ಮೊದಲನೇದಾಗಿ ನಾನು ವೆರಿ ಕ್ವಿಕ್ಲಿ ದರ್ಶನ್ ಅವ್ರಿಗೆ ಹೋಗ್ಬಿಡ್ತೀನಿ. ಏನ್ ಹೇಳಕ್ ಬಯಸ್ತೀರಿ ದರ್ಶನ್ ಅವರೇ? ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣಿಗಳೇನಿದ್ರು ಅವರು ಒಂದು ದೇಶಕ್ಕೆ ಮಾದರಿಯಾಗುವಂತ ಒಂದು ವ್ಯಕ್ತಿತ್ವ ಇತ್ತು. ಉದಾಹರಣೆಗೆ ನಿಜಲಿಂಗಪ್ಪ ಅವರು ಇರ್ಬೋದು, ಕೆಂಗಲ್ ಅವರು ದೇಶದ ಜನ ಅವರನ್ನ ಒಂದು ಕಣ್ಣು ಎತ್ತಿ ತಲೆ ಎತ್ತಿ ಗೌರವದಿಂದ ನೋಡುವಂತ ಒಂದು ವ್ಯಕ್ತಿತ್ವ ಉಳಿಸ್ಕೊಂಡಿದ್ರು. ಆದ್ರೆ ಇವತ್ತಿನ ಸ್ಥಿತಿಗೆ ಬಂದ್ರೆ ಕರ್ನಾಟಕದ ರಾಜಕಾರಣಿಗಳು ಅಂತ ಹೇಳಿದ್ರೆ ಏನ್ ಹಗರಣ, ಏನ್ ಸ್ಕ್ಯಾಮು ಅಂತ ಕೇಳುವಂತ ಸ್ಥಿತಿಗೆ ಬಂದಿದೆ. ನೋಡಿ ಮೇಡಮ್, ಈಗ 6 ಜನ ಸಚಿವರು ಇಂಜೆಕ್ಷನ್ ತಗೊಂಡಿದ್ದಾರೆ. ಈ 6 ಜನ ಸಚಿವರು ಸಾಮಾನ್ಯರಲ್ಲ. ಇವರು 30 ವರ್ಷ 40 ವರ್ಷ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇರುವಂತವರು, ಅತ್ಯಂತ ಪ್ರಭಾವಿಗಳು, ಯಾವುದೇ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ಲುವಂತ ಒಂದು ತಾಕತ್ತುಳ್ಳವರು. ಅವರಿಗೆ ಮಾನಹಾನಿ ನಮಗೂ ಗೊತ್ತಾಗ್ತಾ ಇಲ್ಲ. ಇಂಥದ್ದು ಅವರಿಗೆ ಇಷ್ಟು ಭಯ ಇದೆ ಅಂದ್ರೆ ಜನಸಾಮಾನ್ಯರಿಗೆ ಇವ್ರು ಏನ್ ರಕ್ಷಣೆ ಕೊಡ್ತಾರೆ? ನನ್ನಂತ ಒಬ್ಬ ಸಾಮಾನ್ಯನಿಗೆ ಅಥವಾ ಯಾರಾದ್ರೂ ಒಬ್ಬರಿಗೆ ಏನ್ ರಕ್ಷಣೆ ಕೊಡ್ತಾರೆ? ಇಂಥ ಸ್ಥಿತಿಯಲ್ಲಿ ಒಬ್ರು ಇಂಥ ಅಯೋಗ್ಯರು, ತಮಗೆ ತಾವೇ ರಕ್ಷಣೆ ಕೊಡ್ಲಿಕ್ಕಾಗದಂತ ಅಯೋಗ್ಯರು ಆ ಸಚಿವ ಸ್ಥಾನವನ್ನು ಬಿಡಬೇಕು. ಅಷ್ಟೊಂದು ಭಯ ಇತ್ತು ಅಂದ್ರೆ, ನಡೆಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ. ಇವಾಗ ನೀವು ಪ್ರಮಾಣ ವಚನ ತೋರಿಸ್ತಾ ಇದ್ರೆ ಭಯ ಇಲ್ಲ ಅನ್ಬೋದು. ಅವರು ಕೃಷಿ ಸಚಿವರು ಹಂಗೆ ಹೇಳ್ತಾರೆ. ಈಗ ಅವರು ನಮ್ಗೆ ಎಲ್ಲ ಎಬಿಲಿಟಿ ಇದೆ ಅಂತಾರೆ. ಕೃಷಿ ಸಚಿವರು ಪ್ರಮಾಣ ವಚನ ತಗೊಳ್ಬೇಕಾದ್ರೆ ಒಂದು ಆ ಪ್ರಮಾಣ ವಚನದಲ್ಲಿ ಜಗಜ್ಯೋತಿ ಬಸವಣ್ಣ ಅವರು ಹೆಸರು ಹೇಳ್ತಾರೆ. ಬಸವಣ್ಣ ಅವರು ಬಿಜ್ಜಳನ ಮಂತ್ರಿ ಆಗಿದ್ದಾಗ ಅವರು ಅದನ್ನ ತನ್ನ ಮಂತ್ರಿ ಪದವಿಯನ್ನು ಬಿಟ್ಟು ಅವರು ಕಾಯಕವೇ ಕೈಲಾಸ ಅಂತ ಒಂದು ಅನುಭವ ಮಂಟಪ ಕಟ್ಟಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅಂತ ವ್ಯಕ್ತಿ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರಿಗೆ ಒಂದು ಭಯ ಇದೆ, ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿಕ್ ಆಗ್ತಿಲ್ಲ ಅಂದ್ರೆ ಇವ್ರು ಜನಕ್ಕೆ ಏನು ಇದು ಕೊಡ್ತಾರೆ? ಆಮೇಲೆ ಸೋಮಶೇಖರ್ ಹೇಳಿದ್ರು ಅವರ ಸ್ನೇಹಿತರ ಮೇಲೆ ಇವ್ರಿಗೆ ಅನುಮಾನ ಇದೆ ಅಂತ.
ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಜನಗಳಿಗೆ ಇವ್ರ ಮೇಲೆ ಅನುಮಾನ ಬಂದಿದೆ, ಸಚಿವರ ಮೇಲೂ ಅನುಮಾನ ಇದೆ, ಮತ್ತೆ ಅವರ ಸ್ನೇಹಿತರ ಮೇಲೂ ಅನುಮಾನ ಇದೆ. ಅವ್ರು ಯಾರು ಅಂತ ಬಹಿರಂಗ ಪಡಿಸ್ತಾರೆ. ಆಮೇಲೆ ಇವರು ಮತ್ತೆ ಇವ್ರ ಸ್ನೇಹಿತರು ಈ ಸಚಿವರು ಸಜ್ಜನರು ಶೀಲವಂತರೇ ಆಗಿದ್ರೆ ಸಾಮೂಹಿಕವಾಗಿ ಮಂಪರು ಪರೀಕ್ಷೆಗೆ ಹೋಗ್ಲಿ. ಅದ್ರಲ್ಲಿ ನಮ್ಗೆ ನೋಡೋಣ, ಮಾಧ್ಯಮದಲ್ಲಿ ನಾವು ನೋಡೋಣ. ಒಂದ್ ಸೆಕೆಂಡ್, ನಾವು ಕಂಟಿನ್ಯೂ ಮಾಡಕ್ಕಿಂತ ಮುಂಚೆ ನಮ್ಮ ಜೊತೆ ಸೈಕಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ಎ ಶ್ರೀಧರ್ ಅವರು. ಡಾಕ್ಟರ್ ಎ ಶ್ರೀಧರ್ ಅವರೇ, ಇದನ್ನ ಹ್ಯಾಗ್ ನೋಡಕ್ ಬಯಸ್ತೀರಿ? ಇಷ್ಟೊಂದು ಭಯ ಇಟ್ಕೊಂಡು, ಆತಂಕ ಇಟ್ಕೊಂಡು ಸಚಿವರುಗಳು ಕೆಲಸ ಮಾಡಕ್ ಸಾಧ್ಯನಾ? ಅವ್ರು ತುಂಬಾ ಕೆಲಸ ಮಾಡ್ಬೇಕಾಗತ್ತೆ ಒಂದ್ ದಿನದಲ್ಲಿ. ಏನ್ ಹೇಳ್ತೀರಿ ಸರ್? ನನ್ನಂತವ್ರು ಈಗ ಮೊದಲು ತಲೆ ಬಗ್ಗಿಸೇ ಮಾತಾಡಬೇಕು ಅನ್ಸತ್ತೆ. ಯಾಕೆ ಅಂತಂದ್ರೆ ನಮ್ಮ ನೈತಿಕ ಗುಣಗಳು ರಾಜಕೀಯ ಬಲದಲ್ಲಿ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಎದ್ದು ಕಾಣಿಸುವಂತಹ ಒಂದು ಅವಕಾಶ ಇರುತ್ತೆ. ಖಾಸಗಿ ಜೀವನದಲ್ಲಿ ಇವು ಕಾಣಿಸ್ತಿರ್ಬೋದು, ಆದ್ರೆ ನೀವೊಬ್ಬ ಜನನಾಯಕನಾಗಿ ಚುನಾವಣೆಯಲ್ಲಿ ಗೆದ್ದು ಬಂದು ಮುಖ್ಯವಾಗಿರುವಂತಹ ಒಂದು ಖಾತೆಯನ್ನ ನಿರ್ವಹಿಸಬೇಕಾದ್ರೆ ನಿಮಗೆ ಬೇಕಾಗಿರೋದು ಕೇವಲ ತಿಳುವಳಿಕೆ ಅಷ್ಟೇ ಅಲ್ಲ, ಅಥವಾ ಅತಿಬುದ್ಧಿ ಶಕ್ತಿ ಅಲ್ಲ, ಒಂದು ನೈತಿಕ ಗುಣಮಟ್ಟ ಇರುತ್ತಲ್ಲ, ಅದು ಅತ್ಯುನ್ನತ ಮಟ್ಟದಲ್ಲಿ ಇರ್ಬೇಕಂತಂದ್ರೆ ಯಾವುದೇ ರೀತಿಯ ಈ ತರಹದ ಒತ್ತಡಗಳಿಗೆ ಸಿಕ್ಕಾಕೊಳ್ಳುವಂತಹ ವ್ಯಕ್ತಿತ್ವವನ್ನ ನೀವು ರೂಢಿಸ್ಕೊಳ್ಬಾರದು. ಇದು ನಮ್ಮ ದೇಶದ ದೊಡ್ಡ ದೌರ್ಭಾಗ್ಯ. ಯಾಕೆಂತಂದ್ರೆ ನಾಯಕತ್ವ ಅನ್ನೋದ್ರಲ್ಲಿ ಮನೋವಿಜ್ಞಾನ ಏನ್ ಹೇಳತ್ತೆ, ನಾಯಕತ್ವ ಅಂತಂದ್ರೆ ಅವನ ಜೊತೆಯಲ್ಲಿ ಹಿಂಬಾಲಕರು ಅಂತ ಏನ್ ಕರಿತೀರೋ ಅವರು ಅವರ ಜೊತೆಯಲ್ಲೇ ಇರ್ತಾರೆ. ಅವರ ಜೊತೆ ಸಂಪರ್ಕ ಅಂತ ಯಾವ್ದು ಇರುತ್ತೋ ಅದು ಸಾಮಾನ್ಯವಾಗಿ ಮಾರಲ್ ರೈಟ್ಸ್ ನಿಂದ ಬಂದ, ಅಂದ್ರೆ ನೈತಿಕ ಬಲದಿಂದ ಅವರು ನಮಗಿಂತ ಇವ್ರು ಬೆಟರ್ ಅಪ್ಪ, ನಮಗಿಂತ ಇವ್ರ ಮೇಲಿದ್ದಾರೆ, ಇವ್ರ ನೋಡಿ ಕಲ್ತ್ಕೋಬಹುದು ನಾವು ಅನ್ಕೊಂಡು ಅವ್ರ ಜೊತೆ ಹೋಗ್ತಾರೆ. ಹೌದು, ವಿಶ್ವಾಸ ಇರುತ್ತೆ. ಇವರು ನಮ್ಮನ್ನ ಸರಿಯಾದ ದಾರಿಯಲ್ಲಿ ಅಥವಾ ನಮ್ಮ ಸಮಸ್ಯೆಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ಎಷ್ಟು ಸುಲಭವಾಗಿ ಪರಿಹಾರ ಮಾಡ್ತೀವೋ ಅದಕ್ಕಿಂತ ಸುಲಭವಾಗಿ ಇವರು ಪರಿಹಾರ ಮಾಡ್ತಾರೆ, ಮತ್ತೆ ನಮಗೆ ರಕ್ಷಣೆ ಒದಗಿಸ್ಕೊಡ್ತಾರೆ. ಇದು ನಮ್ಮಲ್ಲಿ ಕುಸಿದು ಬಿದ್ದದೆ ಪ್ರಜಾಪ್ರಭುತ್ವದಲ್ಲಿ. ಗಿರೀಶ್ ಅವರೇ, ಕ್ವಿಕ್ ಆಗಿ ಕಾನೂನು ಹೇಗೆ ನೋಡುತ್ತಿದ್ದೇನೆ? ಈ ವಿಚಾರದಲ್ಲಿ 6 ಜನ ಸಚಿವರು ಕೋರ್ಟಿಗೆ ಹೋಗಿದ್ದಾರೆ, ತಡೆಯಾಜ್ಞೆ ತಂದಿದ್ದಾರೆ. 67 ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಾ, ಮುದ್ರಣ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಆರ್ಗನೈಸೇಷನ್ ಮೇಲೆ ಅವರು ನಿರ್ಬಂಧಕಾಜ್ಞೆಯನ್ನು ತಗೊಂಡ್ಬಂದಿದ್ದಾರೆ. ಯಾವುದೇ ರೀತಿಯ ಡಿಫಾಮೇಟರಿ, ಡಿರೋಗೇಟರಿ ಅಥವಾ ಮಾನಹಾನಿ ಮಾಡುವಂತಹ ವಿಚಾರಗಳನ್ನ ಪಬ್ಲಿಷ್ ಮಾಡಬೇಡಿ ಅಂತ ಹೇಳಿ. ಇಲ್ಲಿ ಡಿಫಾಮೇಷನ್ ಅನ್ನೋದೇನಂದ್ರೆ ಅದು IPC ಅಲ್ಲಿ ಡಿಫೈನ್ ಆಗಿದೆ. 501 ಅಲ್ಲಿ ಡಿಫೈನ್ ಆಗುತ್ತೆ. ಅಂದ್ರೆ ಯಾರ್ದಾರು ಒಬ್ಬ ವ್ಯಕ್ತಿಯ ಮಾನಹಾನಿ ಆದಾಗ ಅವರು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬಹುದು. ಅದಕ್ಕೆ ಯಾವಾಗ ಮನುಷ್ಯ ಹೋಗಿ ಹೇಳ್ತೀನಿ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ ಅಂದ್ರೆ ಅವರು ಈ ಸಚಿವರು ಕೋರ್ಟ್ನಲ್ಲಿ ಇಟ್ಟಿರೋ ವಾದ ಏನಂದ್ರೆ, ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಟೆಕ್ನಾಲಜಿ ಬಹಳ ಮುಂದುವರೆದಿದೆ, ಮಾರ್ಫಿಂಗ್ ಆಗುತ್ತೆ. ಈಗ ಅವ್ರು ಉದಾಹರಣೆ ಕೊಟ್ಟಿರೋದು ಬರಾಕ್ ಒಬಾಮಾ ಬಗ್ಗೆ, ರಾಣಿ ಎಲಿಜಬೆತ್ ಬಗ್ಗೆ, ಹಾಗೂ ಇನ್ನಿತರ ದೇಶಾದ್ಯಂತ ವಿಶ್ವಾದ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಚಿತ್ರಗಳನ್ನ ಮಾರ್ಫ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಹಲವಾರು ಕಡೆ ಫೇಕ್ ನ್ಯೂಸ್ ಇರ್ಬೋದು ಅಥವಾ ಫೇಕ್ ಅನ್ನು ಕೋರ್ಟ್ಗೆ ಅಂದ್ರೆ ಪ್ರಚಾರ ಮಾಡಿ ಮಾನಹಾನಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಮಾನಹಾನಿ ಆಗಿದೆ ಅಂತ ಹೋಗೋದು ಡಿಫಾಮೇಷನ್ ಕೇಸು. ಇಲ್ಲಿ ಮಾನಹಾನಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ತಡೆಯಾಜ್ಞೆ ತಂದಿರೋದು. ನಾನು ಈಗ ನಾವ್ ಯಾರನ್ನೂ ತಡೆಯಕ್ಕಾಗಲ್ಲ. ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ ಇರ್ಬೋದು ಅಥವಾ ಕಾನೂನಿನ ಅನ್ವಯ ಯಾರು ಯಾರ ಮೇಲೆ ಬೇಕಾದರೂ ಕೇಸನ್ನು ದಾಖಲಿಸಬಹುದು. ಅದರ ಸತ್ಯಾಸತ್ಯತೆಗಳು ಪ್ರೂವ್ ಆಗೋದು ಅಂದ್ರೆ ನಿಜ ಸುಳ್ಳು ಅಂತ ಆಗೋದು ಕೋರ್ಟ್ ನಲ್ಲಿ ಮಾತ್ರ. ಈಗ ಮೀಡಿಯಾ ಹೌಸಸ್ ಗಳನ್ನ ಪಾರ್ಟಿ ಮಾಡಿದ್ದಾರೆ, ಮೀಡಿಯಾ ಹೌಸಸ್ ಗಳ ಹತ್ರ ಏನಾದ್ರೂ ವಿಚಾರ ಇದ್ರೆ ಅವ್ರು ಕೋರ್ಟ್ ಮುಂದೆ ಇಡಬಹುದು. ಐ ಕಮ್ ಬ್ಯಾಕ್ ಟು ದಟ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಹಂಗಂದ್ರೆ ಮೀಡಿಯಾದವ್ರು ಏನ್ ಮಾಡ್ಬೋದು ಅಥವಾ ಬೇರೆಯವ್ರಿಗೆ ಏನ್ ಮಾಡ್ಬೋದು, ಅದಕ್ಕೊಂದು ಲೀಗಲ್ ಆಸ್ಪೆಕ್ಟ್, ಬ್ಯೂಟಿಫುಲ್ ಆಗಿರೋ ಒಂದು ಲೀಗಲ್ ಆಸ್ಪೆಕ್ಟ್ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ನಾವೇನ್ ಮೂರ್ಖರ ಹಾಗಾದ್ರೆ? ಆರ್ ವಿ ಸ್ಟುಪಿಡ್? ಈ ರಾಜ್ಯದ ಜನಗಳು ಯಾಕೆ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಭಯ ಇದೆ ಅಂತ ಆಯ್ತಲ್ಲ, ಅಲ್ಲಿ ಹೆದರಿಕೆ ಇದೆ ಅಂತ ಆಯ್ತಲ್ಲ ಅಲ್ಲಿ. ಅರೆ ಹಂಗೆ ಮಾರ್ಫಿಂಗು ಅಂತ ನೀವು ಈ ಜಗತ್ತಿನ ಈ ದೇಶದ 130 ಕೋಟಿ ಜನರಲ್ಲಿ ಯಾರಿಗೂ ಆಗ್ಬೋದು, ಯಾರಿಗಾದ್ರೂ ಅವ್ರ ಮರ್ಯಾದೆ ಹೋಗುತ್ತೆ. ಅದು ಜನರಲಿ ಅದು ಬೇರೆ ವಿಚಾರ. ಇವಾಗ್ಲೇ ಯಾಕೆ ಇಂಜಂಕ್ಷನ್ ತಂದ್ಕೊಂಡ್ರಿ? ಇವಾಗ್ಲೇ ಯಾಕೆ ನಿಮ್ಮನ್ನ ಭಯ ಕಾಡ್ತಾ ಇದೆ? ಆ ಭಯ ಇಟ್ಕೊಂಡು ಕೆಲಸ ಹೆಂಗ್ ಮಾಡ್ತೀರಿ? ಏನಿದೆ ಇದ್ರ ಹಿಂದೆ? ಎಷ್ಟು ಇಂಪಾರ್ಟೆಂಟ್ ಆದಂತ ಕ್ವೆಶ್ಚನ್. ಯಾರೂ ಸಚಿವರು ಟೆನ್ಷನ್ ಅಲ್ಲಿ, ಸ್ಟ್ರೆಸ್ ಅಲ್ಲಿ ನೋಡಿ, ಉದಾಹರಣೆಗೆ ನಾವು ಈ ಫ್ಲೈಟ್ ಅಲ್ಲಿ ಹೋದ್ರೆ
ಈ ಇಂಡಿಗೋ ಫ್ಲೈಟ್ ಇದು ಕ್ಯಾಬಿನ್ ಇರುತ್ತಲ್ಲ, ಆ ಕ್ಯಾಬಿನ್ ಒಳಗಡೆ ಒಂದು ಕೊಟೇಶನ್ ಬರ್ದಿರ್ತಾರೆ, ಅಲ್ಲೊಂದು ಬೋರ್ಡ್ ಚಿಕ್ಕದಾಗಿ ಬರ್ದಿರ್ತಾರೆ. ಏನಂತ ಗೊತ್ತಾ? ಕೀಪ್ ಯುವರ್ ವರೀಸ್ ಔಟ್ ಅಂತ. ನಿಮ್ಮ ಚಿಂತೆಗಳನ್ನ, ನಿಮ್ಮ ಭಯಗಳನ್ನ ಹೊರಗಡೆ ಇಟ್ಟು ಬನ್ನಿ ಅಂತ ಬರ್ದಿರ್ತಾರಲ್ಲಿ. ಯಾಕೆ ಬರ್ದಿರ್ತಾರೆ ಅಂದ್ರೆ, ಆ ಕ್ಯಾಪ್ಟನ್ನು ಯಾರು ಏನು ಫ್ಲೈ ಮಾಡ್ತಾ ಇರ್ತಾರೆ ಅವರು 200 ಜನರ ಪ್ರಾಣಕ್ಕೆ, ಪೈಲಟ್ ಯಾರಿರ್ತಾರೆ ಅವರು 200 ಜನರ ಪ್ರಾಣದ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ಅಲ್ಲೇನೋ ತಲೆಗೆ ಚಿಂತೆ ಬಂತು, ಅಯ್ಯೋ ನನಗೆ ನಾಳೆ ಇನ್ನೇನೋ ಆಗ್ಬಿಟ್ರೆ ಏನಪ್ಪ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅವ್ರು ಸ್ಟೇಬಲ್ ಆಗಿ ಕೂತ್ಕೊಂಡು ಸೂಕ್ಷ್ಮವಾಗಿ ಮುನ್ನಡೆಸಕ್ಕಾಗಲ್ಲ ಏರ್ಕ್ರಾಫ್ಟ್ ಅನ್ನ. ಸ್ವಾಮಿ, 200 ಜನರ ಪ್ರಾಣಕ್ಕೆ ಅವ್ರು ಅಷ್ಟು ಯೋಚನೆ ಮಾಡ್ತಾರೆ. ಸೊ ನೀವು ನಾಳೆ ವಿಧಾನಸೌಧದಲ್ಲಿ ಒಂದು ಬೋರ್ಡ್ ಹಾಕ್ಬೇಕಾಗತ್ತೆ ಹಂಗಿದ್ರೆ, ಕೀಪ್ ಯುವರ್ ವರೀಸ್ ಔಟ್ ಅಂತ. ಯಾಕಂತಂದ್ರೆ ನೀವು ತಲೆಯಲ್ಲಿ ತಲೆ ತುಂಬಾ ಚಿಂತೆ ತುಂಬಿಕೊಂಡು ಸದನ ನಡೀತಾ ಇದೆ, ಸರಿನಾ? ಸದನದಲ್ಲಿ ಹೋಗಿ ಏನು ಕೂತ್ಕೊಂಡು ಏನು ಉತ್ತರ ಕೊಡ್ತೀರಿ? ಸದನ ಅಂತಂದ್ರೆ ಅದು ದೇವಾಲಯ, ಕರ್ನಾಟಕದ ಜನರ ನಿಜವಾದ ದೇವಸ್ಥಾನ ಅಂತಂದ್ರೆ ಅದು ಸದನ, ಅದು ವಿಧಾನಸೌಧ. ಅಲ್ಲಿ ನೀವು ತಲೆಯಲ್ಲಿ 24 ಗಂಟೆ ಟೆನ್ಷನ್ ತುಂಬಿಕೊಂಡು ಈ ತರ ನಂಗೆ ಏನಾಗ್ಬಿಡುತ್ತೋ, ವೈಯಕ್ತಿಕವಾಗಿ ಎಲ್ಲಿ ಮಾನಹಾನಿ ಆಗುತ್ತೋ, ಇನ್ನೇನು ಬಿಡುಗಡೆ ಆಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡು ಕೂತಿದ್ರೆ ನೀವು ಹೇಗೆ ಇಲಾಖೆನ ನಡೆಸೋದಕ್ಕೆ ಸಾಧ್ಯ? ಉತ್ತರ ಹೆಂಗ್ ಕೊಡ್ತೀರಿ? ಅದು ಬಿಡಿ, ಇವ್ರು ಪ್ರಶ್ನೆನೇ ಕೇಳಕ್ ರೆಡಿ ಇಲ್ಲ. ಇವರು ಕಾಂಗ್ರೆಸ್ನವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ನಾವು ಪ್ರಶ್ನೆನೇ ಕೇಳೋದಿಲ್ಲ ಅಂತ. ಅದು ಇನ್ನೊಂದು ಅತಿರೇಕ. ನೀವು ಪ್ರಶ್ನೆನೇ ಕೇಳೋದಿಲ್ಲ, ನಿಮ್ಮ ಅನೈತಿಕ ಉತ್ತರ ನಮಗೆ ಬೇಡ ಅಂತ ಹೇಳ್ತಾ ಇದಾರೆ ಅವರು. ಅಂದ್ರೆ ಇವ್ರು ಡಿಸೈಡ್ ಮಾಡಿದಾರ ಹಂಗಿದ್ರೆ ಅವರು ಅನೈತಿಕ ಉತ್ತರನೇ ಕೊಡ್ತಾರೆ ಅಂತ. ಏನಂಗಂದ್ರೆ ಅನೈತಿಕ ಉತ್ತರ ಅಂದ್ರೆ ಏನಪ್ಪಾ? ನಂಗಂತೂ ಅರ್ಥ ಆಗಿಲ್ಲ. ಅಲ್ಲಿ ಇಲಾಖೆ ಸಫರ್ ಆಗತ್ತೆ, ಕಡತಗಳು ಅಲ್ಲೇ ಬಿದ್ದಿರ್ತವೆ, ಮೂವ್ ಆಗದೇ ಇಲ್ಲ. ಜನಕ್ಕೆ ಉತ್ತರ ಬೇಡವಾ? ಉತ್ತರ ಬೇಕಾಗಿರೋದು ಬರೀ ಕಾಂಗ್ರೆಸ್ನವ್ರಿಗೋ ಬಿಜೆಪಿಯವ್ರಿಗೋ ಅಲ್ಲ, ಉತ್ತರ ಕೊಡುವಂತ ಜನಕ್ಕೆ. ಸಚಿವರು ಜನರ ಸಚಿವರು. ಸದನ ನಡೀತಾ ಇದೆ, 6 ಜನ ಈ ತರ ಟೆನ್ಷನ್ ಅಲ್ಲಿ ಇದ್ದಾರೆ ಸಚಿವರುಗಳು. 6 ಜನರದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು. ಹೆಂಗ್ ಸ್ವಾಮಿ ಸಾಧ್ಯ ಆಗತ್ತಿದು? ಇದನ್ನೆಲ್ಲ ಜನ ನೋಡ್ಕೊಂಡು ನಾವು ಸುಮ್ಮನೆ ಇದ್ಬಿಡಿ, ಬಾಯ್ ಜಪ್ಪಿಕೊಂಡು ಸುಮ್ಮನೆ ಇದ್ಬಿಡಿ ಅಂದ್ರೆ ಅವಿಸ್ಟ್ರಪೈಡ್ ಮೂರ್ಖರ ನಾವು. ನಾ ಕ್ವಿಕ್ಲಿ ಡಾಕ್ಟರ್ ಶ್ರೀಧರ್ ಅವ್ರನ್ನ ಕೇಳೋದಕ್ಕೆ ಬಯಸ್ತೀನಿ. ಸರ್, ಈಗ ನನ್ನಂತ ಒಬ್ಬ ಸಾಮಾನ್ಯ ಹುಡುಗಿಗೆ ಅಥವಾ ಒಬ್ಬ ಸಾಮಾನ್ಯ ಜನಕ್ಕೆನೆ ತಲೆ ತುಂಬಾ ಸ್ಟ್ರೆಸ್ ಇದೆಯಪ್ಪ, ಮುಂದೆ ನೆಕ್ಸ್ಟ್ ಮೊಮೆಂಟ್ ನಂದು ಏನಾಗುತ್ತೆ ಗೊತ್ತಿಲ್ಲ, ಎಲ್ಲಿ ಏನು ಮಾನಹಾನಿ ಅನ್ನೋದು ಬಹಳ ದೊಡ್ಡ ವಿಚಾರ. ಯಾರಿಗಾದ್ರೂ ಸರಿ ಬಹಳ ಟೆನ್ಷನ್ ಕೊಡುವಂತ ವಿಚಾರ. ಏನಾಗುತ್ತೋ ಅನ್ನೋ ಟೆನ್ಷನ್ ತಲೆ ತುಂಬಾ ಇಟ್ಕೊಂಡು ಆ ಸ್ಟ್ರೆಸ್ಡ್ ಔಟ್ ಆಗಿರುವಂತ ವ್ಯಕ್ತಿ ಹೇಗಿರ್ತಾನೆ, ಹೇಗ್ ನಡ್ಕೋತಾನೆ ಸರ್? ಮೊದಲಿಗೆ ಅವರಿಗೆ ಅದೇ ನಿರ್ಧಾರಗಳು ಅಂತ ಏನಾದರೂ ಜವಾಬ್ದಾರಿಯುತವಾಗಿರುವಂತಹ ನಿರ್ಧಾರಗಳು ತಗೊಳ್ಳುವಂತಹ ಸಾಮರ್ಥ್ಯ ಖಂಡಿತವಾಗಿಯೂ ಕಡಿಮೆ ಆಗ್ಬಿಟ್ಟಿರುತ್ತೆ. ಅವರು ಎಷ್ಟೇ ಈ ಒಂದು ರೀತಿಯಲ್ಲಿ ತರಬೇತಿ ಪಡೆದಿದ್ರು ಕೂಡ ಬಹುಶಃ ನಮ್ಮ ಸಚಿವರುಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಈ ತರಹದ ಒಂದು ತರಬೇತಿಯನ್ನು ಅವ್ರು ಪಡೆದಿರೋದಿಲ್ಲ. ಅಂತಂದ್ರೆ ಕೆಲವು ವಿಶೇಷವಾಗಿರುವಂತಹ ಒತ್ತಡ ಕೊಡುವಂತಹ ಉದ್ಯೋಗಗಳಲ್ಲಿ ವೃತ್ತಿಯಲ್ಲಿ ಅವರಿಗೆ ವಿಶೇಷ ತರಬೇತಿ ಕೊಡ್ತಾರೆ. ನಿಮಗೆ ಬರುವಂತಹ ಸಾಮಾನ್ಯ ರೀತಿಯ ಒತ್ತಡಗಳು ಯಾವುದು ಅಥವಾ ನಿಮ್ಮ ಒತ್ತಡದ ಸ್ವರೂಪ ಹೇಗಿರುತ್ತೆ ಅದನ್ನ ನಿಭಾಯಿಸೋದು ಹೇಗೆ ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ಬಂದಿರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಕಳಂಕ ಮತ್ತೆ ಪಾಪ ಪ್ರಜ್ಞೆ, ಇವೆರಡು ಬಹಳ ಮುಖ್ಯವಾಗಿರುವಂತಹ ವಿಷಯ ಒಂದು ವ್ಯಕ್ತಿತ್ವದಲ್ಲಿ. ನನಗೆ ತಪ್ಪು ಮಾಡಿದ್ದಾಗ ನಾವು ಗಿಲ್ಟಿ ಕಾನ್ಶಿಯನ್ಸ್ ಅಂತ ಹೇಳ್ತೀವಿ. ಅದು ಅಂದ್ರೆ ಹೆಗನ್ ಮುಟ್ಟು ನೋಡ್ಕೊತಾನೆ ಕುಂಬಳಕಾಯಿ ಕಳ್ಳ ಅಂದಾಗ ಇಲ್ಲಿ ನೀವು ಅಂತಹದ್ದೊಂದು ಮನೋಭಾವವನ್ನ ಯಾವಾಗ ಸೃಷ್ಟಿ ಮಾಡ್ಕೊಂಡ್ರಿ ಅಥವಾ ಅಂತದ್ದೊಂದು ಮನೋಭಾವ ಸೃಷ್ಟಿ ಆಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿರ್ಲಿಲ್ವಾ? ಯಾಕೆಂತಂದ್ರೆ ಯಾರೇ ಒಬ್ಬ ನಾಯಕನಾದಾಗ ಅವನ ಮೇಲೆ ಕಲ್ಲೆಸೆಯವರು 100 ಜನ ಇರ್ತಾರೆ, ಹೇಗೆ ಹೂವ ಅವನ ಮೇಲೆ ಹಾಕ್ತಾರೋ ಅಂತವ್ರು ಇರ್ತಾರೆ. ಅಂದ್ರೆ ನೀವು ಈ ಸಿದ್ಧತೆಗಳನ್ನ ಮಾಡಿಕೊಂಡು ಈ ತರಹದ ಸಮಸ್ಯೆಗಳನ್ನ ಎದುರಿಸುವಂತಹ ರೀತಿ ಇರುತ್ತಲ್ಲ, ಅದು ಬಹುಶಃ ಈ ಒಂದು ಭಯದ ವಾತಾವರಣದಲ್ಲಿ ನೀವು ತಗೊಳ್ಳುವಂತದ್ದಕ್ಕೆ ಸರಿ ಬರೋದಿಲ್ಲ. ವಿಶೇಷವಾಗಿ ನೀವೊಂದು ಜವಾಬ್ದಾರಿಯುತ, ಅದು ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ ಸಚಿವರ ಸ್ಥಾನದಲ್ಲಿ ಇದ್ದಾಗ ಖಂಡಿತವಾಗಿಯೂ ನೀವು ಒತ್ತಡಗಳಿದ್ದಷ್ಟು
ನಿಮ್ಮ ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಖುಷಿಯತ್ತೆ ಅಂತ ಯಾವುದೇ ಒಂದು ಸರಳ ಮನೋವಿಜ್ಞಾನದ ಪುಸ್ತಕ ಕೂಡ ತಿಳಿಸ್ಕೊಡ್ತಾರೆ. ಹೇಳ್ತಾರೆ. ಓಕೆ. ಅಂದ್ರೆ ನೀವು ನಿರ್ಧಾರಗಳನ್ನ ತಗೋಬೇಕಾದ್ರೆ ನಿಮ್ಮ ಮನಸ್ಸು ಅನ್ನೋದಿದೆಯಲ್ಲ, ಅದು ಕೇವಲ ಗಟ್ಟಿಯಾಗಿದ್ರೆ ಸಾಲದು, ಶುದ್ಧವಾಗೂ ಇರಬೇಕು. ಓಕೆ, ಶುದ್ಧವಾಗೂ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಕ್ರೂಷಿಯಲ್, ಮೋಸ್ಟ್ ಕ್ರೂಷಿಯಲ್ ಪಾಯಿಂಟ್ ಹೇಳಿದ್ರು. ಶುದ್ಧವಾಗೂ ಇರಬೇಕು. ಶುದ್ಧವಾಗಿದ್ದಾಗ ಮಾತ್ರ ಆರಾಮಾಗಿ ಗಟ್ಟಿಯಾಗಿ ಶಾಂತವಾಗಿ ನಿರ್ಧಾರ ತಗೊಳಕ್ ಸಾಧ್ಯ. ಇಲ್ಲ ಅಂದ್ರೆ ನೀವು 10 ಬಿಟ್ಟು 15 ಇಂಜೆಕ್ಷನ್ ತಂದ್ಕೊಳ್ಳಿ. ಆಮೇಲೆ ರೈಟ್ ಸರ್, ಶ್ರೀಧರ್ ಸರ್, 10 ಇಂಜೆಕ್ಷನ್ ತಂದ್ಕೊಂಡ್ರು ಎಂತ ಸೇಫ್ಟಿ ಇಟ್ಕೊಂಡ್ರು ಬುಡದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಕಷ್ಟ ಅಲ್ವಾ ಸರ್? ಖಂಡಿತ ಅದೇ. ಇಲ್ಲ ಅವ್ರಿಗೆ ಆಗೋದು ಇಲ್ಲಿ ಮೂಲತಃ ಎದ್ದು ಕಾಣಿಸ್ತಾ ಇರೋದು, ಸಚಿವ ಸಂಪುಟದಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವರಲ್ಲಿ ಕೆಲವರೇ ಮಾತ್ರ ನಮ್ಮ ವ್ಯಕ್ತಿತ್ವದ ಬಗ್ಗೆ ಅಥವಾ ನಮ್ಮ ಬಗ್ಗೆ ಸಿಡಿಗಳು ಹೊರಬಡ ಬರ್ಬೋದು, ಅಥವಾ ನಮ್ಮನ್ನ ಯಾವ್ದಾದ್ರು ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಮಾನಹಾನಿ ಮಾಡ್ಬೋದು ಅಂತ ಕೇವಲ ಒಂದು 5-6 ಜನಕ್ಕೆ ಬಂದಾಗ ಅಲ್ಲಿ ಸಮಸ್ಯೆ ಅಂದ್ರೆ ಪ್ರಶ್ನೆ ಇನ್ನೂ ಗಂಭೀರವಾಗುತ್ತೆ. ಎಕ್ಸಾಕ್ಟ್ಲಿ, ಇವರೇ ಯಾರು ಜನಕ್ಕೆ ಯಾಕೆ ಅಂತ ಏನಾಯ್ತು ಅಂತ ಒಂದು ಪ್ರಶ್ನೆ. ರೈಟ್. I'll come back to you, sir. I'll again come back to you. ಹಾಗೇನೆ ಗಿರೀಶ್ ಅವ್ರ ಹತ್ರ ಹೋಗೋಣ. ಸರ್, ಲಾ ಇಂದ ನೋಡೋದಾದ್ರೆ, ಲೀಗಲಿ ನಾವು ನೋಡೋದಾದ್ರೆ ನೋಡಿ, ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಾನು ಜನಕ್ಕೆ ಕೇಳಬೇಕು, ನಮ್ಮ ಸಂವಿಧಾನದಲ್ಲಿ ಆಯ್ತಪ್ಪ, ನೀವು ಇಂಜೆಕ್ಷನ್ ಆರ್ಡರ್ ತಂದ್ಕೊಂಡ್ರೆ ನಿಮ್ಗೆಲ್ಲ ಹಕ್ಕು ಇದೆ, ಅದನ್ನ ತಂದುಕೊಳ್ಳುವಂತಹ ನಿಮಗೆ ಕೊಡುತ್ತೆ. ನಿಮ್ಮನ್ನ ನೀವು ಮಾನಹಾನಿಯಿಂದ ಕಾಪಾಡ್ಕೊಳ್ಳುವಂತ ಎಲ್ಲ ಹಕ್ಕು ಇದೆ. ಈಗ ನಾನೇನ್ ಮಾಡ್ಬೇಕು ಹೇಳಿ? ಮಾಧ್ಯಮದವ್ರು ಏನ್ ಮಾಡ್ಬೇಕು? ನಮಗೆ ಇರೋದು ಒಂದೇ ಆರ್ಟಿಕಲ್, ಆದ್ರೆ ಅದು ಬಹಳ ಬಹಳ ಪ್ರಭಾವಶಾಲಿ ಆದಂತ ಆರ್ಟಿಕಲ್. ನಿಮ್ಗೆ ಜನಸಾಮಾನ್ಯರಿಗೆ ಏನ್ ಆರ್ಟಿಕಲ್ ಇದೆಯೋ ಅದೇ ಇರೋದು, ನಮಗೂನು ಬೇರೆ ಏನ್ ಸ್ಪೆಷಲ್ ಇಲ್ಲ. ಆರ್ಟಿಕಲ್ 19(1)(a) ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ಆ ಎರಡೇ ಶಬ್ದ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ 2 ಶಬ್ದದ ಮೇಲೆ ಇವತ್ತು ಇಡೀ ಭಾರತದ ಮಾಧ್ಯಮ ಅಥವಾ ಇಡೀ ಭಾರತದ ಎಲ್ಲ ಬಗೆಯ ಅಭಿವ್ಯಕ್ತಿ ನಡೀತಾ ಇದೆ. ನನ್ನ ಸ್ವಾತಂತ್ರ್ಯ ಕಿತ್ಕೊಂಡಂಗಾಗ್ಲಿಲ್ವಾ? ದಾಖಲೆ ಇದ್ದರೆ ಒಂದು ವೇಳೆ, ಅಥವಾ ನಮ್ಮ ಹತ್ರ ಏನೋ ಇದ್ದರೆ, ಐ ಡೋಂಟ್ ನೋ, ನಾವು ಕೇಳಬೇಕು. ಗಿರೀಶ್ ಸರ್ನ ಕೇಳೋಣ. ಇಲ್ಲ, ಇಲ್ಲಿ ಈ ಕೇಸಿನ ವಿಚಾರಕ್ಕೆ ಬರೋದಾದ್ರೆ, ಸುಳ್ಳು ಮಾಹಿತಿಯನ್ನ ಹಬ್ಬಿಸಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ಅವ್ರು ಕೋರ್ಟಿಗೆ ಹೋಗಿರೋದು. ನಿಮ್ಮ ಅದೇ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಪ್ರಕಾರ ಯಾರು ಯಾವ ವಿಚಾರವನ್ನು ಕೂಡ ಮಾತಾಡ್ಬೋದು. ಆದರೆ ನಿಮ್ಮಲ್ಲಿ ಈ ಡಿಫಾಮೇಷನ್ ಆಗಲ್ಲ. ಇದು ನಾನು ಹೇಳ್ತಾ ಇರೋದು ಸತ್ಯ, 100ಕ್ಕೆ 100 ಸತ್ಯ ಅನ್ನೋ ವಿಚಾರ ನಿಮ್ಮ ಹತ್ರ ಇದ್ರೆ ನೀವು ಅದನ್ನು ಹೊರಗಿಡ್ಲಿಕ್ಕೆ ಯಾವುದೇ ರೀತಿ ಇಲ್ಲೊಂದು ಡೌಟ್ ಇದೆ. ಈಗ ನನ್ನ ಹತ್ರ ಒಂದಷ್ಟು ದಾಖಲೆ ಬರುತ್ತಪ್ಪ, ಯಾರೋ ತಂದು ಕೊಡ್ತಾರೆ, ಅಥವಾ ನಂಗೆ ಯಾವುದೋ ಎಷ್ಟೋ 1000 ಕೋಟಿ ಹಗರಣಗಳ ಒಂದು ವಾಸನೆ ಬರುತ್ತೆ, ಇಂಥದ್ದೇನೋ ಆಗಿದೆ ಅಂತ, ಭ್ರಷ್ಟಾಚಾರದೋ ಮತ್ತೇನೋ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ನಾನು ಉದಾಹರಣೆ ಕೊಡ್ತಾ ಇರೋದು, ಅದಕ್ಕಿಂತ ಮತ್ತಿನ್ ಯಾರಾದ್ರೂ ಹೆದರ್ಕೊಂಡ್ಬಿಟ್ರೆ ನಾನು ಜವಾಬ್ದಾರಿ ಅಲ್ಲ ಅದಕ್ಕೆ. ಬಟ್ ಉದಾಹರಣೆಗೆ ಏನೋ ಬಂತು ಅಂತಂದ್ರೆ ಅದು ಸತ್ಯನೋ ಸುಳ್ಳು ನಂಗೆ ಗೊತ್ತಿಲ್ಲ. ಅದೇ ಬಟ್ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದ ತಕ್ಷಣ ಇಲ್ಲಿ 500ರಲ್ಲಿ ಡಿಫಾಮೇಷನ್ ಇದೆ. ಈಗ ಅದು ತಪ್ಪಾದ್ರೆ ಅವರು ಖಂಡಿತವಾಗ್ಲೂ ಅವರು ಡಿಫಾಮೇಷನ್ ಕೇಸ್ ಅಲ್ಲ, ಅದು ಸತ್ಯನೋ ಸುಳ್ಳು ಅಂತ ನೋಡ್ಬೇಕಾಗಿರೋದು ಮುಂದೆ ವಿಚಾರಣೆ ಮಾಡ್ಬೇಕಾಗಿರ್ತಾನೆ. ಇಲ್ಲಿ ನಾನು ಹೆಂಗ್ ಭ್ರಷ್ಟಾಚಾರದ ಯಾವ್ದೋ ಒಂದು 1000 ಕೋಟಿ ಬಂತಪ್ಪ, ಏನ್ ಮಾಡ್ಬೇಕು ಅದನ್ನ? ಸತ್ಯಕ್ಕೆ ಸತ್ಯಮೇವ ಜಯತೆ ಅಂತ ಹೇಳೋದು ಅದಕ್ಕೇನೆ. ಸತ್ಯ ಆಗಿದ್ರೆ ಅದು ಯಾವತ್ತೂ ಜಯಿಸುತ್ತೆ. 100 ಡಿಫಾಮೇಷನ್ ಕೇಸ್ ಹಾಕ್ಲಿ ಅಥವಾ 100 ಇಂಜೆಕ್ಷನ್ ತಂದ್ರು ಸತ್ಯ ಸೋಲಲ್ಲ. ಸತ್ಯ ಇದ್ರೆ ಅದನ್ನ ನೀವು ಹೊರಗಿಡ್ಬೋದು, ಕೋರ್ಟಿಗೆ ವಿನಂತಿ ಮಾಡ್ಕೋಬಹುದು. ಈಗ ಇಂಜೆಕ್ಷನ್ ಆರ್ಡರ್ 67 ಮೀಡಿಯಾ ಹೌಸಸ್ ಇನ್ಕ್ಲೂಡಿಂಗ್ ಸೋಷಿಯಲ್ ಮೀಡಿಯಾ ಬಂದಿದೆ. ನಿಮ್ಮ ಹತ್ರ ಸತ್ಯವಾದ ವಿಚಾರ ಇದ್ರೆ ದಯವಿಟ್ಟು ಕೋರ್ಟ್ ಮುಂದೆ ಕೊಡಿ. ಇದು ಸತ್ಯ ಸ್ವಾಮಿ. ಇದು ಇಟ್ ಇಸ್ ನಾಟ್ ಅವ್ರು ಹೇಳಿರೋ, ಅಂದ್ರೆ ಮಿನಿಸ್ಟರ್ಗಳು ಕೋರ್ಟ್ ಅಲ್ಲಿ ಹೇಳಿರೋದೇನು, ಇಟ್ ಈಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಸಿ. ದೇರ್ ಇಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಸಿ. ಒಂದು ಸುದ್ದಿ ಬರುತ್ತಪ್ಪ, ನಾವೇನ್ ಮಾಡ್ತೀವಿ, ನಮ್ಗೊಂದು ಸುದ್ದಿ ಬರುತ್ತಪ್ಪ, ಇಂಪಾರ್ಟೆಂಟ್ ಆದಂತ ಸುದ್ದಿ ಬರುತ್ತೆ. ಅದೇ ಒಂದು ಲೈನ್ ಆಫ್ LOC ತರ. ನೀವು ಈ ಕಡೆ ಹೋದ್ರೆ ಡಿಫಾಮೇಷನ್ ಆಗ್ಬೋದು, ಈ ಕಡೆ ಹೋಗದೆ ಈ ಕಡೆ ಸತ್ಯ ಇರ್ಬೋದು. ಆ ಒಂದು ಲೈನ್ ಅಲ್ಲಿ ಮೀಡಿಯಾಗಳು ಆಕ್ಚುಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಅವರು ಮೇಜರ್ ಕೋರ್ಟ್ ಮುಂದೆ ಹೇಳಿರೋದು ಇಲ್ಲಿ ಒಂದು ಪೊಲಿಟಿಕಲ್ ಕಾನ್ಸ್ಪಿರಸಿ ನಡೀತಾ ಇದೆ. ಕೆಲವೊಂದು ಮೀಡಿಯಾ ಗೊತ್ತಿದ್ರು ಬಂದು ಕಂಪ್ಲೇಂಟ್ ಕೊಡ್ಬೇಕಲ್ವಾ ಅವರು? ನಮ್ಮ ಹಿಂದೆ ಯಾರೋ, ಈಗ ನನಗೆ ಯಾರಾದ್ರೂ ನೀವೇನ್ ಅಡ್ವೈಸ್ ಮಾಡ್ತೀರಿ ಸರ್ ಲಾಯರ್ ಆಗಿ? ನನಗೆ ಯಾರೋ ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ, ಕೊಡ್ಬೋದು, ನಾಳೆ ಕೊಡ್ಬೋದೇನೋ. ಅದೇ ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿಗೆ ಯಾರೇ ಆಗಿರ್ಲಿ, ಮಿನಿಸ್ಟರ್ ಆಗಿರ್ಲಿ, ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಯಾರೇ ಆಗಿರ್ಲಿ, ಕೇಸ್ ದಾಖಲಿಸಲು ಯಾರೂ ತಡೆಯಕ್ಕಾಗಲ್ಲ.
ಇಲ್ಲಿ ಮೀಡಿಯಾ ಹೌಸ್ಗಳು ಎಡವಿರೋದು ಏನಂದ್ರೆ ಒಂದು ಕೇವೇಟ್ ಹಾಕೋಬೇಕಿತ್ತು ಅವರು. ಫಸ್ಟ್ ಹೋಗ್ಬಿಟ್ಟು ಕೇವೇಟ್ ಹಾಕೊಂಡ್ಬಿಟ್ಟು ಕೋರ್ಟಿಗೆ ಮನದಟ್ಟು ಮಾಡ್ಕೊಡ್ಬೇಕಿತ್ತು. ಸ್ವಾಮಿ ನಮ್ಮ ಹತ್ರ ಈ ಬಗ್ಗೆ ಇಲ್ಲಿ ಏನಾಯ್ತು, ಯಾಕೆ ಕೋರ್ಟಿಗೆ ಹೋದ್ರು ಅಂದ್ರೆ ಮೀಡಿಯಾ ಹೌಸಸ್ ಅಲ್ಲಿ ವಿಚಾರ ಬಂತಂತೆ. ಇನ್ನೂ 19 ಜನ ರಾಜಕೀಯ ನಾಯಕರು, ಅದು ಓಲ್ಡ್ ಮೈಸೂರು ಅವ್ರದೇ ಸಿಡಿಗಳು ಓಡಾಡ್ತಾ ಇದೆ. ಅದೇ ಆ ವಿಚಾರಗಳು ಈಗ ಯಾರೋ ಮತ್ತೊಬ್ರು ಹೇಳಿದ್ದನ್ನ ಮೀಡಿಯಾ ಪ್ರಸಾರ ಮಾಡಿದ್ರೆ ಅದು ಡಿಫಾಮೇಶನ್ ಆಗಲ್ಲ. ಈಗ ಇವ್ರು ಹೇಳಿದ್ದನ್ನ ನೀವು ಹೇಳಿದ್ರೆ, ನೀವೇ ಹೇಳಿದ್ರೆ ಅದನ್ನ ನೀವು ಡಿಫೆಂಡ್ ಮಾಡ್ಕೊಳಕ್ ರೆಡಿ ಇರ್ಬೇಕಾಗತ್ತೆ. ಸೊ ಆ ವಿಚಾರದಲ್ಲಿ ಒಂದು ನಿಮ್ಮ ಹತ್ರ ಇದೆ, ಮೀಡಿಯಾ ಹೌಸಸ್ ಹತ್ರ ಇದೆ ಅಂದ್ರೆ ಹೋಗಿ ಕೇವೇಟ್ ಹಾಕಿ ಅವ್ರು ನೀವು ಅಲ್ಲಿ ವಾದ ಮಂಡಿಸ್ಬೋದಿತ್ತಲ್ಲ. ಇಲ್ಲ, ಇದು ನನ್ನ ಹತ್ರ ಇದೆ, ಇದು ಸತ್ಯ ಇದೆ, ನಾವು ಪ್ರಚಾರ ಮಾಡ್ತೀವಿ. ನಮ್ಮ ಅವಾಗ 19 ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇವ್ರು ಹೋಗಿರೋದು ಸುಳ್ಳು ವಿಚಾರ. ಅವ್ರೇನ್ ಎಷ್ಟು ಚೆನ್ನಾಗಿ ಕೋರ್ಟ್ ಅಲ್ಲಿ ತಗೊಂಡ್ಬಂದಿರೋದು ಅಂದ್ರೆ ನಮ್ಮ ಬಗ್ಗೆ ನಮ್ಮ ಜನಗಳಿಗೆ ಒಂದು ಅಭಿಪ್ರಾಯ ಬಿಲ್ಡ್ ಆಗಿದೆ, ಅದನ್ನ ಒಂದು ಪೊಲಿಟಿಕಲ್ ಕಾನ್ಸ್ಪಿರಸಿ ಮೂಲಕ ಡೆಮಾಲಿಷ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಈ ದೇಶದಲ್ಲಿ ಯಾರು ಕೂಡ ಕಾನೂನಿನ ಚಾಪೆ ಕೆಳಗೆ ಅಥವಾ ರಂಗೋಲಿ ಕೆಳಗೆ ತೂರುವ ಪ್ರಯತ್ನ ಮಾಡಬಹುದು. ಇವ್ರಂಗ್ ಮಾಡಿದ್ದಾರೆ ಅಂತ ನಾ ಹೇಳ್ತಾ ಇಲ್ಲ, ಬಟ್ ಮಾಡಬಹುದು. ಆದ್ರೆ ಅವ್ರು ಹೇಳಿದ್ರಲ್ಲ, ಜೀವಮಾನ ಇಡೀ ಗಳಿಸಿರುವ ಒಳ್ಳೆ ಹೆಸರು ಯಾರದೋ ಷಡ್ಯಂತ್ರದಿಂದ ಅಂತ. ಸ್ವಾಮಿ, ನೀವು ಗಳಿಸಿದ್ದು ನಿಜವಾಗ್ಲೂ ಗಟ್ಟಿಯಾದ ಒಳ್ಳೆ ಹೆಸರು ಆಗಿದ್ರೆ ಯಾರು ಷಡ್ಯಂತ್ರ ಮಾಡಿದ್ರು ನಿಲ್ಲದಿಲ್ಲ ಸ್ವಾಮಿ. ಅದು ಈ ದೇಶದಲ್ಲಿ ಕಾನೂನು ಬಹಳ ಬಿಗಿಯಾಗಿದೆ. ನೀವು ಎಲ್ಲ ಕಾನೂನಿನ ಆಪ್ಷನ್ಸ್ನು ಯೂಸ್ ಮಾಡಬಹುದು. ಆದ್ರೆ ಟೆನ್ಷನ್ ಅಲ್ಲಿ ಸುಮ್ಮನೆ ಇಂಜೆಕ್ಷನ್ ತಂದ್ಕೊಂಡು ಟೆನ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿರ್ಧಾರಗಳನ್ನು ತಪ್ಪಾಗಿ ತಗೊಂಡ್ರೆ ಯಾರು ಹೊಣೆ? ನಾಳೆ ದಿವಸ ಜನಪ್ರತಿನಿಧಿಗಳು ಪಾರದರ್ಶಕವಾಗಿರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಲ್ಲರೂ ಪಾರದರ್ಶಕವಾಗಿರ್ಬೇಕು, ಮೀಡಿಯಾ ಹೌಸಸ್ ಪಾರದರ್ಶಕವಾಗಿರ್ಬೇಕು, ಜನಪ್ರತಿನಿಧಿಗಳು ಪಾರದರ್ಶಕವಾಗಿರ್ಬೇಕು. ಆದ್ರೆ ಜನಪ್ರತಿನಿಧಿಗಳು ಪಾರದರ್ಶಕವಾಗಿಲ್ಲದೆ ಹೋದ್ರೆ ಕೋಟ್ಯಂತರ ಜನಗಳ ಮೇಲೆ ಇದು ಪರಿಣಾಮ ಬೀರುತ್ತೆ. ಜನಗಳ ನಿಮ್ಮವರೇ ತಾನೆ, ಜನಗಳ ಎದುರು ಇಡ್ಬೋದಲ್ಲ ನೀವು. ಏನ್ ಸಮಸ್ಯೆ ಇದೆ, ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಏನ್ ಪಿತೂರಿ ಮಾಡ್ತಾ ಇದ್ದಾರೆ, ಯಾಕಿಷ್ಟು ಭಯ, ಯಾರು ಅಥವಾ ಹಿಂದೆ ಯಾರೋ ನಿಮ್ಮನ್ನ ಏನೋ ಮಾಡಿ ಹೆದರಿಸಿ ಏನೋ ಮಾಡಿದ್ರಾ, ಅದೆಲ್ಲ ಮಾಡಿದ್ರು, ಯಾತಕ್ಕೆ ಮಾಡಿದ್ರು, ಈಗೇನಂತ ಹೆದರಿಸ್ತಾ ಇದ್ದಾರೆ? 19, 23 ಯಾವ್ದೋ ಸಂಖ್ಯೆ, ಯಾಕೆ ಅಷ್ಟೊಂದು ಬರ್ತಾ ಇದೆ ಹೇಳ್ಬೋದಲ್ವಾ? ಸರಿಯಾಗಿರೋರಿಗೆ ಏನ್ ಭಯ ಸ್ವಾಮಿ? ಜನಗಳೆದ್ರು ಹೋಗೋದಕ್ಕೆ ಏನ್ ಭಯ? ನೀವು ಜನಗಳ ದೇವಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬೋರ್ಡ್ ಹಾಕೊಂಡ್ರು, ವಿಧಾನಸೌಧದಲ್ಲಿ ಕೆಲಸ ಮಾಡೋರು. ಸೊ ಜನಗಳಿಗೆ ಹೇಳ್ಬೇಕಲ್ವಾ? ನೋಡಿ, ಉದಾಹರಣೆಗೆ ಒಂದು ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಆ ಡಾಕ್ಟ್ರು ವೈಯಕ್ತಿಕವಾದ ಒಂದು ಸ್ಟ್ರೆಸ್ ಅಲ್ಲಿ ಹೋಗಿ ಒಂದು ಆಪರೇಷನ್ ಮಾಡ್ತೀನಿ ಅಂದ್ರೆ ಏನಾಗತ್ತಪ್ಪ? ಒಂದ್ ಜೀವದ ಬಗ್ಗೆ ಮಾತನಾಡೋದಿದು ಡಾಕ್ಟರ್ ವಿಚಾರ. ಅದೇ ನೀವು ಹಂಗಲ್ಲ, ಕೋಟ್ಯಂತರ ಜನಗಳ ಜೀವಕ್ಕೆ ಹೊಣೆಗಾರಿಕೆ ಇರುತ್ತೆ ನಿಮಗೆ. ಅಷ್ಟು ಮೌಲ್ಯಯುತವಾದಂತ ಕೆಲಸ ಮಾಡ್ಬೇಕಾಗತ್ತೆ ನೀವು, ಅಷ್ಟು ಎಚ್ಚರಿಕೆಯಿಂದ ಡಿಸಿಷನ್ಸ್ ತಗೋಬೇಕಾಗತ್ತೆ. ಸೊ ನೀವು ಸ್ಟ್ರೆಸ್ ಅಲ್ಲಿ ಇದ್ರೆ ಹೆಂಗ್ ಸಾಧ್ಯ ಆಗತ್ತೆ? ಆಪ್ನ ದರ್ಶನ್ ಅವರಿದ್ದಾರೆ, ಏನ್ ಹೇಳಕ್ ಬಯಸ್ತೀರಿ? ನೋಡಿ, ರಾಜಕೀಯ ಅಂದ್ರೆ ಜನ ಮೂಗುಮುರಿ ಅಂತ ಒಂದು ಸ್ಥಿತಿ ಇದೆ. ಒಂದು ಒಳ್ಳೆಯ ರಾಜಕೀಯ ಬರಬೇಕು, ಮತ್ತೆ ಯುವಜನತೆ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಒಂದು ವಿಶ್ವಾಸ ಮೂಡಿಸುವಂತ ಕೆಲಸನ ಸಚಿವರಾಗ್ಲಿ ನಮ್ಮ ನಾಯಕರು ಅಂತ ಏನಿರ್ತಾರೆ ಅವ್ರು ಮಾಡ್ಬೇಕಾಗ್ತದೆ. ಇವ್ರು ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಇವ್ರಿಗೆ ಯಾಕೆ ಈ ತರ ಭಯ? ಮೇಡಮ್, ಇಲ್ಲಿ ಮಾನಹಾನಿಯ ಭಯ ಇದ್ರೆ ಮಾನಹಾನಿ ಆಗುವಂತ ಕೆಲಸ ಇವ್ರು ಏನ್ ಮಾಡಿದ್ದಾರೆ? ಮತ್ತೆ ನನಗೆ ತುಂಬಾ ಅಯ್ಯೋ ಅನ್ಸೋದು, ಇವರು 6 ಜನ ಕೂಡ ಸಚಿವರು, ಇವ್ರ ಹತ್ರ ಒಬ್ರು ಗೃಹ ಮಂತ್ರಿ ಇದ್ದಾರೆ. ಇವರಿಗೆ ಸಮಸ್ಯೆ ಇದು, ಈ ತರ ಷಡ್ಯಂತ್ರ ನಡೀತಿದೆ ಅಂದ್ರೆ ಇವರು ಫಸ್ಟ್ ಗೃಹ ಮಂತ್ರಿ ಹತ್ರ ಹೋಗಿ ಮಾತಾಡ್ಬೇಕು. ಕಾನ್ಫಿಡೆನ್ಷಿಯಲ್ ಲೆಟರ್ ಬರೀಬಹುದು, ಮಾತಾಡಬಹುದು, ಈ ತರ ಇದೆ ನಂಗೆ ಅಂತ ಇವ್ರದೇ ಸರ್ಕಾರ. ಆಮೇಲೆ ಯಡಿಯೂರಪ್ಪನವರ ಒಂದು ನಾಯಕತ್ವದ ಮೇಲೆ ನಂಬಿಕೆಯಿಂದ ಇವರು ಇದ್ದಂತ ಪಕ್ಷಗಳನ್ನ ಬಿಟ್ಟು ಬಂದವರು ಇವರು. ಯಡಿಯೂರಪ್ಪನವ್ರ ಹತ್ರ IB ಇಲಾಖೆ ಇದೆ, ಗುಪ್ತಚರ ಇಲಾಖೆ ಇದೆ. ಈ ತರ ಷಡ್ಯಂತ್ರ ನಡೀತಾ ಇದೆ ಅಂದ್ರೆ ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಇದು ಮಾಡಬಹುದು. ಮುಖ್ಯಮಂತ್ರಿಗಳ ರಕ್ಷಣೆ ಕೊಡಕ್ಕಾಗಲ್ವಾ? ಅಂದ್ರೆ ಇವರಿಗೆ ಗೃಹ ಸಚಿವರ ಮೇಲೆ ನಂಬಿಕೆ ಇಲ್ಲ, ತಮ್ಮದೇ ಸರ್ಕಾರದಲ್ಲಿರುವಂತಹ ಗೃಹ ಸಚಿವರ ಮೇಲೆ ನಂಬಿಕೆ ಇಲ್ಲ, ತಮ್ಮದೇ ನಾಯಕರಾದ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇಲ್ಲ. ನೋಡಿ, ಮಾನಹಾನಿ ಮಾಡುವಂತ ಕೆಲಸನ ಇದೆಯಲ್ಲ, ಈ ಮಾನಹಾನಿ ಇವರು BJPಯ ಶಾಸಕರುಗಳು ಮಾಡುವಂತ ಮಾನಹಾನಿ ಕೆಲಸ. ಈಗ ನೀವು ಯತ್ನಾಳ್ ಅವ್ರದ್ದು, ರೇಣುಕಾಚಾರ್ಯ ಅವ್ರದ್ದೆಲ್ಲ ನೀವು ಮಾತು ಕೇಳಿರ್ಬೋದು. ಯಾವ ರೀತಿನಲ್ಲಿ BJPಯ ಶಾಸಕರೇ ಅವ್ರದೇ ತಂಡದ ಸದಸ್ಯರೇ ಮಾಡುವಷ್ಟು ಮಾನಹಾನಿ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಅವ್ರಿಗೆ ಇನ್ಯಾರು ಹೊಸದಾಗಿ ಎನಿಮೀಸ್ ಬೇಡ ಅಂತೀರಿ ಅಲ್ಲ? ಈ ತರ ವಿಶ್ವಾಸ ಇಲ್ಲ ಅಂತಾದ್ರೆ ಒಂದು ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಇಲ್ಲ ಇವರನ್ನ ಸಚಿವ ಸ್ಥಾನದಿಂದ ಅವರು ಕೈ. ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ಸ್ ಹೇಳಿದ್ದಾರೆ. ಗೃಹ ಇಲಾಖೆ ನಿಮ್ಮ ಕೈಯಲ್ಲಿದೆ,
ಅದು ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅದು ಯಾರು ಪಿತೂರಿ ಮಾಡ್ತಾ ಇದ್ದಾರೆ? ನಿಮ್ಮ ಗೃಹ ಇಲಾಖೆಯ ಶಕ್ತಿಯನ್ನೂ ಮೀರಿ ಯಾರಾದ್ರೂ ಪಿತೂರಿ ಮಾಡ್ತಾ ಇದ್ದಾರೆ? ಏನ್ ನಡೀತಾ ಇದೆ ಸ್ವಾಮಿ ರಾಜ್ಯದಲ್ಲಿ? ಐಬಿ ಇಲಾಖೆ ಮುಖ್ಯಮಂತ್ರಿಗಳ ಕೈಯಲ್ಲೇ ಇದೆ. ಎಸ್, ಇಂಟೆಲಿಜೆನ್ಸ್ ಇದೆ, ಎಲ್ಲ ಇದೆ ನಿಮ್ಮ ಹತ್ರ. ಮತ್ತೆಂತ ಇಂಜೆಕ್ಷನ್ ಬೇಕು? ಮತ್ತೇನು ಭಯ, ಮತ್ತೇನು ಹೆದರಿಕೆ? ಡಾಕ್ಟರ್ ಶ್ರೀಧರ್ ಅವ್ರ ಹತ್ರ ಹೋಗೋಣ. ಇಷ್ಟೆಲ್ಲ ಇದ್ದು ಸರ್, ಇಷ್ಟು ಪವರ್ಫುಲ್ ಆಗಿರುವ ವ್ಯಕ್ತಿಗಳು ಹೆದರ್ಕೊಂಡು ಕೂತಿದ್ದಾರೆ ಅಂದ್ರೆ ಅಷ್ಟು ಹೆದರಿಕೆ, ಆತಂಕ, ಒಳಗಡೆ ಟೆನ್ಷನ್ ಬಿಲ್ಟ್ ಆಗಿದೆ. ಇದಕ್ಕೆ ಉತ್ತರ ಏನು ಸರ್? ಏನ್ ಮಾಡ್ಬೇಕು ಇವರು? ಅದೇ ನನಗೆ ಉತ್ತರ ಅಂತಕ್ಕೆ ಗೊತ್ತಿಲ್ಲ. ಯಾಕೆಂತಂದ್ರೆ ಇದಕ್ಕೊಂದು ಈ ವ್ಯವಸ್ಥೆ ಇದೆಯಲ್ಲ ನಮ್ಮಲ್ಲಿ, ಈ ಜವಾಬ್ದಾರಿಯುತ ಸ್ಥಾನಕ್ಕೆ ಬರುವಂತಹ ವ್ಯಕ್ತಿಗಳಲ್ಲಿ ಯಾವ್ಯಾವ ಅರ್ಹತೆ ಇರಬೇಕು. ನಾನು ತುಂಬಾ ಥಿಯರಿಟಿಕಲ್ ಆಗಿ ಮಾತಾಡೋದಕ್ಕೆ ಅಷ್ಟೇ ಅವಕಾಶ ಇರೋದು ಇಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಕಾನೂನಿನ ರಕ್ಷಣೆ ಪಡೆಯೋದಕ್ಕೂ ಅವಕಾಶ ಇದೆ, ಮತ್ತೆ ನಾವು ಆರೋಪ ಹೊರಿಸಿದಾಗ ಇದು ಆರೋಪ ಹೊರಿಸೋದಕ್ಕೆ ಕಾರಣಗಳಿವೆ ಅನ್ನೋದಕ್ಕೆ ಕೂಡ ನಾವು ಸಾಕ್ಷ್ಯ ಆಧಾರಗಳ ಮೂಲಕ ಮಾತಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಇಂಥದ್ದೊಂದು ನೀವು ಆರಂಭದಲ್ಲೇ ಹೇಳಿದ್ರಿ, ಇವತ್ತಿನ ಅಂದ್ರೆ ಈ ವರ್ಷದ ಪರಿಸ್ಥಿತಿಯಲ್ಲಿ ರೋಗಾಣು ಕೋವಿಡ್ ವೈರಸ್ ವ್ಯಾಪಕವಾಗಿ ಹರಡ್ತಾ ಇದೆ, ಮೇಲಿಂದ ಮೇಲೆ ಅದು ಜಾಸ್ತಿ ಆಗ್ತಾ ಇದೆ. ಮತ್ತೆ ಜನಸಮುದಾಯದ ಪ್ರತಿಯೊಂದು ವರ್ಗದ ಮೇಲೂ ಅದರಲ್ಲೂ ವಿಶೇಷವಾಗಿ ಬಡವರು, ಕಾರ್ಮಿಕರು, ಕೃಷಿ ಕಾರ್ಮಿಕರು, ಕೃಷಿ ವಲಯದಲ್ಲಿ ಎಲ್ಲ ತರಹದ ಅಧೋಗತಿಯ ಸ್ಥಿತಿಯಲ್ಲಿರುವಂತಹ ಸಂಖ್ಯೆನೇ ದೊಡ್ಡದಾಗಿದೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಕೂಡ ನಿರ್ವಹಿಸಕ್ಕಾಗದಿರುವಂತಹ ಜನಸಾಮಾನ್ಯರು ಇವತ್ತಿನ ದಿನ ಅತ್ಯಂತ ದುರಂತದ ಸ್ಥಿತಿಯಲ್ಲಿ ಇದ್ದಾರೆ. ಈಗ ಉದಾಹರಣೆಗೆ ಸರ್ ಶ್ರೀಧರ್ ಸರ್, ಇವಾಗ ಉದಾಹರಣೆನ ಕೊಡ್ತಾ ಇರೋದು ಡಾಕ್ಟರ್ ಸುಧಾಕರ್ ಅವ್ರೆ ಅಂತ ಇಟ್ಕೊಳ್ಳಿ. ಪಾಪ ಅವ್ರು ಸ್ವತಃ ವೈದ್ಯರು, ಅದ್ ಬೇರೆ ಪ್ರಶ್ನೆ. ಆದ್ರೆ ಅವ್ರ ಮೇಲೆ ಸ್ಟ್ರೆಸ್ ಯಾರಿಗೆ ಕ್ರಿಯೇಟ್ ಆದ್ರೂ ಅದು ಸ್ಟ್ರೆಸ್ ಕ್ರಿಯೇಟ್ ಆದ್ರೆ ಅವರು ಹೆಂಗೆ ಅದನ್ನ ಮ್ಯಾನೇಜ್ ಮಾಡ್ತಾರೆ, ಅಥವಾ ಹೆಂಗದು ಅವ್ರ ಮೇಲೆ ಕೆಟ್ಟದಾಗಿ ಇಂಪ್ಯಾಕ್ಟ್ ಮಾಡ್ಬೋದು ಅಂತ? ಅದೇ ಅವ್ರು ಏನ್ ನನಗನ್ಸುತ್ತೆ, ಎಷ್ಟು ಮಂದಿ ಬಹುಶಃ ತಟಸ್ಥರಾಗಿರ್ಬಹುದು. ಅಂದ್ರೆ ಹೇಗಿದ್ರು ನಾವು ಕಾನೂನನ್ನ ನಂಬಿದೀವಿ, ಮೊರೆ ಹೋಗ್ತಿದೀವಿ ನ್ಯಾಯಾಲಯಗಳಲ್ಲಿ. ನಮ್ಗೆ ತಕ್ಷಣದಲ್ಲಂತೂ ಯಾವುದೋ ಒಂದು ರೀತಿಯ ರಿಲೀಫ್ ಅಂತ ಏನಾದ್ರು ಕರೆಯೋದಾದ್ರೆ ಸಿಕ್ಕಿದೆ, ಅಷ್ಟು ಸಾಕು. ಅಷ್ಟರಲ್ಲಿ ನಮ್ಗಿರುವಂತಹ ಚೈತನ್ಯವನ್ನ ಉಳಿಸ್ಕೋತೀವಿ ಅನ್ನುವಂತಹ ಒಂದು ಮಾತಾಡ್ಬೋದು. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇಂತಹದ್ದೊಂದು ಪರಿಸ್ಥಿತಿ ಇಲ್ದಿದ್ದಾಗ್ಯೂ ಕೂಡ ನಮ್ಮ ಸಚಿವರುಗಳು ಯಾವ ರೀತಿಯಲ್ಲಿ ಉತ್ತಮ ಕೆಲಸ ಮಾಡಿದ್ರು ಅನ್ನೋದನ್ನ ಕೂಡ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ಏನ್ ಸ್ಟ್ರೆಸ್ ಅಂತ ಈಗ ಸ್ಟ್ರೆಸ್ ಅಂತ ಮಾತಾಡ್ತಾ ಇರೋದು ಇದೆಲ್ಲ ಇಲ್ಲೊಂದು ಸನ್ನಿವೇಶ ಇದೆ. ಆದ್ರೆ ಇಂಥದ್ದು ಇಲ್ದಿದ್ದಾಗ ಕೂಡ ಕಾರ್ಯನಿರ್ವಹಿಸಿರುವಂತಹ ಅನೇಕ ಸಚಿವರನ್ನ ನಾವು ಕಂಡಿದೀವಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಇದು ಮುಗಿಯುತ್ತೆ ಅಂತ ಅನ್ಸುತ್ತಾ? ಇವಾಗ ಏನೋ ಒಂದು ಪ್ರಕರಣ ಆಯ್ತು ಅಂತ ಇಂಜೆಕ್ಷನ್ ತಂದ್ಕೊಂಡ್ ಬಿಡ್ಬೋದು, ಬಟ್ ಈ ಭಯ ಕಾಡ್ತಾನೆ ಇರುತ್ತಲ್ವಾ ಜನಪ್ರತಿನಿಧಿಗಳವರು ಬಹಳ ಕಾಮ್ ಮೈಂಡೆಡ್ ಆಗಿ ಕೆಲಸ ಮಾಡ್ಬೇಕು. ಇದು ನೆವರ್ ಎಂಡಿಂಗ್ ಭಯ ಅಲ್ವಾ? ಹೌದು. ಈಗ ಇದಕ್ಕೊಂದು ಕಾರಣ ಮಾತ್ರ ಹುಡುಕಿದ್ದಾರೆ. ಯಾಕೆ ಅಂತಂದ್ರೆ ಆಧುನಿಕ ತಂತ್ರಜ್ಞಾನದಲ್ಲಿ ನೀವೆಲ್ಲ ತರದ ಮಾರ್ಫಿಂಗ್ ಮಾಡ್ಬೋದು, ಹ್ಯಾಕ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ನನಗನ್ಸತ್ತೆ ಒಂದು 50 ವರ್ಷ 100 ವರ್ಷದ ಹಿಂದೆ ಸಣ್ಣ ಪುಟ್ಟ ಪತ್ರಿಕೆಗಳಲ್ಲಿ ರಾಜಕಾರಣಿಗಳ ಬಗ್ಗೆ ಸಂಜೆ ರಾತ್ರೋರಾತ್ರಿ ಕಥೆಗಳು ಬಂದ್ಬಿಡ್ತಾ ಇತ್ತು, ಸ್ವಾಮೀಜಿಗಳ ಬಗ್ಗೆ ಬರ್ತಾ ಇತ್ತು. ಇದು ಇವತ್ತಿಂದ ಅಲ್ಲ, ಇವತ್ತು ತಂತ್ರಜ್ಞಾನ ಸಾಕಷ್ಟು ಜನಕ್ಕೆ ತಲುಪತ್ತೆ. ಬಹುಶಃ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಜನ ಇದನ್ನ ಕೇಳಿಸ್ಕೊಳ್ಳೋರು ಜಾಸ್ತಿ ಆಗ್ತಾ ಇದ್ದಾರೆ. ಆದ್ರೆ ಈ ಒಂದು ಸಮಸ್ಯೆ ಇದಲ್ಲ, ಕಳಂಕನ ಅಥವಾ ನಿಮ್ಮನ್ನ ತೇಜೋವಧೆ ಮಾಡೋದು ಅನಾದಿಯಿಂದ ಇದ್ದಂತೆ. ಅದನ್ನ ಹೊರತುಪಡಿಸಿ ಕೂಡ ನಿಮ್ಮ ವ್ಯಕ್ತಿತ್ವವನ್ನ ಉಳಿಸ್ಕೋಬೇಕು, ನಿಮ್ಮ ಸಾಮರ್ಥ್ಯವನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತೀವಿ ಅಂತ ನೀವು ಹೇಗೆ ಪ್ರಮಾಣ ವಚನ ಸ್ವೀಕರಿಸಿದಿರೋ ಅದಕ್ಕೆ ಬದ್ಧರಾಗಬೇಕು. ಅದಕ್ಕೆ ಬದ್ಧರಾಗ್ತಾ ಇಲ್ಲ, ಅದು ಟೆನ್ಷನ್ ಇವರಿಗೆ ಅಂತ ನನಗೆ. ಓಕೆ, ಎಲ್ಲೋ ಒಂದ್ ಕಡೆ ಸಮಸ್ಯೆ ಬೇರೆ ಎಲ್ಲೋ ಇದೆ ಅಂತ ಹೇಳ್ತೀರಿ. ನಮಗ್ ಗೊತ್ತಿಲ್ಲ, ನಾವು ಯಾವ ಸಚಿವರನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇಲ್ಲ, ಬಟ್ ಇನ್ ಜನರಲ್ ಸಮಸ್ಯೆ ಇದೆ ಅಂತ ಪೊಲಿಟಿಕಲ್ ಕ್ಲಾಸ್ ಅಲ್ಲಿ. ಖಂಡಿತ ಇದೆ, ಹೌದು. ಅಂದ್ರೆ ಐಡೆಂಟಿಟಿ ಅಂತ ಏನು, ಅವರು ನಾನೊಬ್ಬ ವ್ಯಕ್ತಿ, ನಾನೊಬ್ಬ ನಾಯಕ ಅಂತ ಏನು ಒಂದು ಪ್ರಜ್ಞೆ ಇರ್ಬೇಕಲ್ಲ, ಅದಿಲ್ವೇ ಇಲ್ಲ ಇಲ್ಲಿ ಬಹಳ ಜನದಲ್ಲಿ. ಆದ್ರಿಂದಾನೇ ನೀವ್ ಏನಾದ್ರೂ ಅವ್ರನ್ನ ಜೋರಾಗಿ ಕಿರ್ಚಿದ್ರೆ ಎದುರ್ಕೊಂಡ್ಬಿಟ್ಟು ತಕ್ಷಣ ನ್ಯಾಯಾಲಯಕ್ಕೆ ಹೋಗ್ಬೋದು, ಇಲ್ಲ ಮತ್ತೊಂದು ಮಾಡಬಹುದು. ನ್ಯಾಯವಾಗಿ ಅವರು ಹೇಳೋ ಅಷ್ಟು ಸಾಮರ್ಥ್ಯವನ್ನ ನಮ್ಮ ಪ್ರಜಾಪ್ರಭುತ್ವದ ನಾಯಕತ್ವ ಕಳ್ಕೊಂಡಿದೆ ಅನ್ನೋದು ಅನೇಕ ಸಂಶೋಧನೆಗಳು ತಿಳಿಸತ್ತೆ, ದಿನನಿತ್ಯದ ಪತ್ರಿಕೆಗಳೇ ಎತ್ತಿ ತೋರಿಸ್ತವೆ. ಒಂದು ಉದಾಹರಣೆಗೆ ಕೊನೆಯದಾಗಿ, ಈಗ ಉದಾಹರಣೆಗೆ ಯಾವುದೋ ಒಂದು ಸಚಿವರಿಗೆ ಹೀಗೆ, ನಾನು ಯಾವುದೇ ಒಂದು ಸಚಿವರ ಹೆಸರನ್ನ ತಗೋತಾ ಇಲ್ಲ, ಬಟ್ ಯಾರೋ ಒಬ್ರಿಗೆ ಹೀಗೆ ಮನ್ಸಲ್ಲಿ ಭಯ ಆತಂಕ ಇದೆ ಅಂತ ಇಟ್ಕೊಳ್ಳಿ, ನಂದೇನೋ ರಿಲೀಸ್ ಆಗ್ಬಿಡ್ಬೋದೇನೋ ಅಥವಾ ಇನ್ನೇನೋ ಆಗ್ಬಿಡ್ಬೋದೇನೋ, ಮಾನಹಾನಿ ಆಗ್ಬಿಡ್ಬೋದೇನೋ ಅಂತ.
ಅವರು ಸದನದಲ್ಲಿ ಕುತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ ಮನಸ್ಸಲ್ಲಿ ಸಾಮಾನ್ಯವಾಗಿ ಅಂಥ ವ್ಯಕ್ತಿಯ ಮನಸ್ಸಲ್ಲಿ ಏನ್ ನಡೀತಾ ಇರುತ್ತೆ ಸರ್ ಇಡೀ ದಿನ? ನೋಡಿ, ಸದನ ಅಂತ ಒಂದು ಇದೆಯಲ್ಲ, ಅಲ್ಲಿ ಅವರಿಗೆ ಸುತ್ತಮುತ್ತ ಇರೋ ಜನ ಎಲ್ಲ ಒಂದು ರೀತಿಯಲ್ಲಿ ಅವರ ಮಾನಸಿಕ ದುಸ್ಥಿತಿಯನ್ನ ಕಾಪಾಡಕ್ಕಿರುವಂತಹವ್ರು ಅನ್ನೋದೇ ಎಷ್ಟೋ ಸತಿ ನಾವು ಎದ್ದು ಕಾಣಿಸ್ತಾ ಇರೋದು. ಆದ್ರಿಂದನೇ ಈ ಸದನದ ಇತಿಹಾಸನ ನೋಡ್ಕೊಂಡ್ ಬಂದ್ರೆ, ಈ ತಂತ್ರಜ್ಞಾನ ಬಂದಾಗ, ಮೊಬೈಲ್ ಬಂದಾಗ, ಮಾಹಿತಿಯ ಯಾವುದು ಅನಗತ್ಯ ಮಾಹಿತಿಯೋ ಅದರಲ್ಲಿ ನೋಡೋದಕ್ಕೆ ಬಹಳ ಆಸಕ್ತಿ ತೋರಿಸ್ತಾ ಇದ್ದಿದ್ದ ಜನ ದೊಡ್ಡದಾರೇ ಇದ್ದಾರೆ. ಅಂದ್ರೆ ಅನೇಕರು ಚರ್ಚೆಯಲ್ಲಿ ಭಾಗವಹಿಸೋದಿಲ್ಲ. ಸದನ ಅವ್ರಿಗೊಂಥರ ಪ್ರೊಟೆಕ್ಷನ್ ಇದ್ದಂಗೆ. ಅಲ್ಲ ಬೇಡ, ಸದನದಿಂದ ಹೊರಗೆ ಬಂದ್ರು ಅಂತ ಇಟ್ಕೊಳ್ಳಿ, ಇಡೀ ದಿನ ಅವ್ರ ಮನ್ಸಲ್ಲಿ ಹೇಗೆ ಏನ್ ಓಡ್ತಾ ಇರುತ್ತೆ ಅಂತ ಯಾರೇ ಆಗ್ಲಿ. ಇಲ್ಲ, ಅವ್ರು ಖಂಡಿತವಾಗಿಯೂ ನಮ್ಮ ಇವತ್ತಿನ ರಾಜಕಾರಣಿಗಳ ವ್ಯಕ್ತಿತ್ವವನ್ನ ನಾವೇನಾದರೂ ವಿಶ್ಲೇಷಣೆ ಮಾಡಿದ್ರೆ, ನೀವು ಅವ್ರು ಇರೋ ಜಾಗ, ಅವರ ಸಾಮರ್ಥ್ಯ ಮತ್ತೆ ಅವ್ರು ಮಾಡ್ತಾ ಇರುವಂತಹ ಕೆಲಸ ಒಂದಕ್ಕೊಂದಕ್ಕೆ ಸಂಬಂಧನೇ ಇರೋದಿಲ್ಲ ಅಂತ. ನಿಮ್ಗೆ ಆತರ ಮಾಡಕ್ಕಾಗಲ್ಲ. ನಿಮ್ ಉದ್ಯೋಗದಲ್ಲಿ ನೀವು ಬೆಳಗ್ಗೆ ಕೆಲಸಕ್ಕೆ ಬಂದಾಗ ನೀವು ಆಂಕರ್ ಮಾಡ್ತೀರಾ ಅಥವಾ ಇದನ್ನ ಡಿಸ್ಕಷನ್ ಗಳಿತರ ಅಂದಾಗ ಸಿದ್ಧತೆಗಳು ಮತ್ತೆ ಅದಕ್ಕೆ ಬೇಕಾಗಿರುವಂತಹ ನೈಪುಣ್ಯತೆಗಳನ್ನ ನೀವು ಉಳಿಸ್ಕೊಂಡೇ ಬರ್ಬೇಕಾಗತ್ತೆ. ಇಲ್ದಿದ್ರೆ ಕೆಲಸ ಕಳ್ಕೊತೀರಾ. ಇಲ್ಲಿ ಅವ್ರಿಗೆ ಅದೆಲ್ಲ ಏನಿಲ್ಲ. 5 ವರ್ಷ ಯಾರು ಮಾತಾಡ್ಸಂಗಿಲ್ಲ. ಮಾತಾಡಿಸ್ಬೇಕು ಅಂದ್ರೆ ಇಂಥ ಸಿಡಿಗಳ ಮೂಲಕ ಅವ್ರ ಏನಾದ್ರೂ ಒಂದು ರೀತಿಯಲ್ಲಿ ಚುರುಕಾಗ್ಬಹುದು. ಆದರೆ ಇದು ನನಗನ್ಸುತ್ತೆ ಬಹುಶಃ ಎಸ್ಕೇಪ್ ರೂಟ್ ಅಂತೆ ಹೊರತು ಮತ್ತೇನು ಅಲ್ಲ ಅಂತ. ಅವರ ವ್ಯಕ್ತಿತ್ವದ ದೃಷ್ಟಿಯಿಂದ ನೋಡೋದಾದ್ರೆ ಸ್ಟ್ರೆಸ್ ಆಗಿದ್ದಾರೆ ನಿಜ. ಆದರೆ ಇವ್ರ ಸ್ಟ್ರೆಸ್ ಅಂತ ಏನಿದೆಯೋ ಅದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕೇಪಬಿಲಿಟಿ ಅಂತಿರುತ್ತಲ್ಲ, ಅದನ್ನ ಕಿತ್ಕೊಳ್ಳೋ ಅಂತ ಸ್ಟ್ರೆಸ್ ಅಲ್ಲ ಇದು ಅಂತ ನನಗನ್ಸುತ್ತೆ. ಓಕೆ ರೈಟ್. ಬಹಳ ಬಹಳ ಆಳವಾದಂತ ಮತ್ತು ಅಷ್ಟೇ ಪ್ರಾಮಾಣಿಕವಾದಂತ, ಅಷ್ಟೇ ಪ್ರೊಫೆಷನಲ್ ಆಗಿರ್ತಕ್ಕಂಥ ಒಳನೋಟಗಳನ್ನ ಕೊಟ್ಟಿದ್ದೀರಾ. ಡಾಕ್ಟರ್ ಶ್ರೀಧರ್ ಸರ್, ಧನ್ಯವಾದಗಳು TV5ಗೆ ಮಾತನಾಡಿದ್ದಕ್ಕೆ. ಓಕೆ, ಸೊ ಎಷ್ಟು ಗಂಭೀರವಾಗಿದೆ ಇದು ವಿಚಾರ ನೋಡಿ. ಇವರು ಸಾಮಾನ್ಯ ಜನರಲ್ಲ, ಇವರೆಲ್ಲ ನಾಯಕರುಗಳು. ಇವ್ರನ್ನ ನಮ್ಮಂಗೆ ನಿಮ್ಮಂಗೆ ನಾರ್ಮಲ್ ಜನರು ಅಂತ ನಾವು ಹೆದರ್ಕೊಂಡ್ಬಿಟ್ರು ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವರು ಹೆದರ್ಕೊಂಡ್ರೆ ಏನಾಗತ್ತೆ ಪರಿಸ್ಥಿತಿ? ಸೊ ಒಬ್ಬೊಬ್ರು ಯಾವ್ಯಾವ ಇಲಾಖೆ ಅದೇನೇನು ಇಂಪ್ಯಾಕ್ಟ್ ಅದ್ರದ್ದು ನೋಡ್ತಾ ಹೋಗೋಣ ಕ್ವಿಕ್ಲಿ. ಡಾಕ್ಟರ್ ಕೆ ಸುಧಾಕರ್ ಅವರ ಇಲಾಖೆ, ಎಷ್ಟು 6 ಸಚಿವರಿಗೆ ಭಯ ಯಾಕೆ ಅಂತ, ಮತ್ತೆ ಆ ಇಲಾಖೆಗಳ ಬಗ್ಗೆ ಇರೋ ಗ್ರಾಫಿಕ್ಸ್ ತೋರ್ಸ್ರಪ್ಪ, ಪಾಯಿಂಟ್ಸ್ ತೋರ್ಸ್ರಪ್ಪ. ನೋಡಿ, ಆ ಇಲಾಖೆಗಳು ಎಷ್ಟು ಜವಾಬ್ದಾರಿಯುತವಾದ ಇಲಾಖೆಗಳು. ಕ್ವಿಕ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಕೊರೋನಾ ವೈರಸ್ ಸಂದರ್ಭದಲ್ಲಿ ಸಚಿವರೇ ಆತಂಕದಲ್ಲಿ ಇದ್ದುಬಿಟ್ರೆ ಉಳಿದವ್ರ ಕತೆ ಏನ್ ಸ್ವಾಮಿ? ಎಲ್ಲರ ಆತಂಕ ನಿವಾರಣೆ ಮಾಡ್ಬೇಕು ಅವರು. ಎಲ್ರಿಗೂ ನೀವು ಆತಂಕಕ್ಕೆ ಒಳಗಾಗ್ಬೇಡಿ, ಸ್ಟ್ರೆಸ್ ತಗೋಬೇಡಿ ಅಂತ ಹೇಳ್ಬೇಕು. ಯಾಕಂದ್ರೆ ಕೊರೋನಾ ಅಷ್ಟು ಹೆದರಿಸ್ತಾ ಇದೆ. ಎಲ್ರು ಪ್ರತಿದಿನ ಸಚಿವರ ಪ್ರೆಸ್ ಮೀಟ್ ಬಂದ ತಕ್ಷಣ ಇವತ್ತೇನು ಹೇಳ್ತಾರಪ್ಪ ಸಚಿವರು, ಇವತ್ತು ಕೊರೋನಾ ಕೇಸ್ ಎಷ್ಟಾಗಿದೆ ಅಂತ ನೋಡ್ತಾರೆ. ಸೊ ಇವರು ಒಳಗಡೆಯಿಂದ ಆತಂಕದಲ್ಲಿದ್ರೆ, ಸ್ಟ್ರೆಸ್ ಅಲ್ಲಿದ್ರೆ, ಒಂದ್ ವೇಳೆ ಬೀಯಿಂಗ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಜನ ಏನ್ ಅನ್ಕೋಬೇಕು? ಕೊರೋನಾ 2ನೇ ಅಲೆ ಅಂತ ಹೇಳ್ತಾ ಇದ್ದಾರೆ, ಆರ್ಭಟಿಸ್ತಾ ಇದೆ ರಾಜ್ಯದಲ್ಲಿ. ಇದಕ್ಕೆ ಸಂಬಂಧಪಟ್ಟಾಗ ಅತ್ಯಂತ ಪ್ರಮುಖ ನಿರ್ಧಾರಗಳನ್ನ ತಗೋಬೇಕು. ಆ ಪ್ರಮುಖ ಇಲಾಖೆ ಎಲ್ಲ ಸುಧಾಕರ್ ಅವರ ಸುಪರ್ದಿನಲ್ಲಿದೆ. ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಸಚಿವರಾಗಿ ಹೇಗೆ ಕೆಲಸ ಮಾಡ್ತೀರಿ ಅಂತ ಕರ್ನಾಟಕದ ಜನ ಕೇಳ್ತಾರೆ ಇವ್ರನ್ನ. ನೀವು ಬೀಯಿಂಗ್ ಆರ್ ರೆಪ್ರೆಸೆಂಟೇಟಿವ್ ತಲೆ ತುಂಬಾ ಚಿಂತೆ ಇಟ್ಕೊಂಡು ಕೊರೋನಾ ನಿಯಂತ್ರಣ ಮಾಡಕ್ಕೆ ಸಾಧ್ಯನಾ? ಹಗಲು ರಾತ್ರಿ ಕೆಲಸ ಮಾಡ್ಬೇಕಾಗತ್ತೆ. ನೀವು ಎಲ್ಲಾ ಆಸ್ಪತ್ರೆಗಳು ಹೆಂಗ್ ಕೆಲಸ ಮಾಡ್ತಾ ಇದಾವೆ ನೋಡ್ಬೇಕಾಗತ್ತೆ. ಅಥವಾ ಏನು ಮೆಡಿಸಿನ್ ಇರ್ಬೋದು, ಮೆಡಿಸಿನ್ ಅನ್ನ ಸರಿಯಾಗಿ ಡೆಲಿವರಿ ಆಯ್ತಾ ನೋಡ್ಬೇಕಾಗತ್ತೆ, ಎಲ್ರಿಗೂ ಕೊಟ್ರಾ ನೋಡ್ಬೇಕಾಗತ್ತೆ. ಇನ್ನು ಸಾವಿರಾರು, ನಿಮ್ ಜವಾಬ್ದಾರಿ ಬಹಳ ದೊಡ್ಡದು. ಹಂಗಾರೆ ಇಂಥ ಸಿಚುವೇಶನ್ ಯಾಕೆ ಬಂತು? ತಲೆ ತುಂಬ ಈಗೇನು ಸ್ಟ್ರೆಸ್ ಇದೆಯಲ್ಲ, ಇದ್ದಿದ್ರೆ ಅಂಥ ಸಿಚುವೇಶನ್ ಯಾಕೆ ಬಂತು? ಅಂಥದ್ದು ಏನು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲಪ್ಪ. ಏನಾಗಿದೆ ಅಂಥದ್ದು? ಅಷ್ಟು ಸಾಮಾನ್ಯಕ್ಕೆಲ್ಲ ಯಾವುದಕ್ಕೂ ಎದುರು ಅಂತವ್ರಲ್ಲ ನಾಯಕರುಗಳು, ಮುಖಂಡರುಗಳು ಅಂತ ಅನ್ನಿಸ್ಕೊಂಡಿರ್ತಾರೆ. ಬಹಳ ವರ್ಷ ರಾಜಕಾರಣ ಮಾಡಿರ್ತಾರೆ, ಎಲ್ಲ ಗೊತ್ತಿರತ್ತೆ, ಎಲ್ಲ ಎದುರಿಸೇ ಬಂದಿರ್ತಾರೆ. ಆದ್ರೂ ಹೆದರ್ಕತಾ ಇದ್ದಾರೆ ಅಂದ್ರೆ ಏನಾಗಿದೆ? ನಮಗೆ ಜನರಿಗೆ ಹೇಳ್ದೆ ಇರೋಂಥದ್ದು ಏನಾಗಿದೆಯಪ್ಪ? ಪ್ರಮುಖ ತೀರ್ಮಾನಗಳನ್ನು ಹ್ಯಾಕ್ ತಗೋತಾರೆ? ಮುಂದಿನ ಇಲಾಖೆ ನೋಡೋಣ. ಎಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ತಗೋಬೇಕು ಇವರು. ಕೃಷಿ ಸಚಿವರಾಗಿರ್ತಕ್ಕಂಥ BC ಪಾಟೀಲ್ ಅವರು, ನಾನೀಗಾಗಲೇ ಹೇಳಿದೆ ರೈತ ಸಮಾವೇಶಗಳು ನಡೀತಾ ಇದ್ದಾವೆ ಅಂತ. ಕರ್ನಾಟಕದಲ್ಲಿ ರಾಕೇಶ್ ಟಿಕಾಯತ್ ಅವರು ಬರ್ತಾ ಇದ್ದಾರೆ. ಬಹಳ ಬಹಳ ಮಹತ್ವದ ವಿಚಾರ. ರೈತರ ಜೊತೆ ಹೋಗ್ಬೇಕು, ಮಾತನಾಡಬೇಕು, ಅವರ ಕಷ್ಟಗಳನ್ನ ಕೇಳಬೇಕು. ಆಮೇಲೆ ಆಚೆ ಕಡೆ ಸಾಕಷ್ಟು ಜನ ರೈತರು ಸಂಕಷ್ಟದಲ್ಲಿದ್ದಾರೆ.
ಯೋಜನೆಗಳೆಲ್ಲ ಅವ್ರಿಗೆ ತಲುಪಿದ್ವಾ ನೋಡ್ಬೇಕು. ಬೇಸಿಗೆ ಬಂತು, ಮಳೆ ಇಲ್ಲ, ಮೇವಿಲ್ಲ, ನೀರಿಲ್ಲ, ರೈತರ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಇಂಥ ಟೈಮಲ್ಲಿ BC ಪಾಟೀಲ್ರು ಗೊತ್ತಿಲ್ಲ ಅವ್ರಿಗೆ ಪಾಪ ಏನೇನು ಆರೋಗ್ಯದ ಸಮಸ್ಯೆ ಇದೆಯೋ ಏನು, ಟೆನ್ಷನ್ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಇಲಾಖೆ ಗತಿ ಏನು? ಸಾಲ ಪಡ್ಕೊಂಡ್ರೆ ರೈತರು ಒಂದ್ ಕಡೆ ಆತ್ಮಹತ್ಯೆ, ಬಹಳ ಗಂಭೀರವಾದ ಸಮಸ್ಯೆಗಳಿದ್ದಾವೆ ರೈತ ಸಮುದಾಯದಲ್ಲಿ. ಅದು ಕೆಲವರು ಪ್ರತಿಭಟನೆ ಮಾಡ್ತಾ ಇರ್ಬೋದು, ಕೆಲವರು ಪ್ರತಿಭಟನೆ ಮಾಡದೇ ಇರ್ಬೋದು, ರಾಜಕೀಯ ಏನೇ ಇರ್ಬೋದು, ನಮಗೆ ಗೊತ್ತಿಲ್ಲ ಬಿಡಿ ಅವೆಲ್ಲ. ಜನರ ಸಮಸ್ಯೆ ಬಹಳ ಗಂಭೀರವಾದ ಸಮಸ್ಯೆ, ಬಹಳ ಗಂಭೀರವಾದ ಇಲಾಖೆ ಅಲ್ವಾ ಇದು? ಬಹಳ ಕಾಮ್ ಮೈಂಡೆಡ್ ಆಗಿ ಕುತ್ಕೊಂಡು ನಿರ್ಧಾರ ತಗೋಬೇಕು. ಯಾಕೆ ಸಾಧ್ಯ ಆಗ್ತಿಲ್ಲ? ಅಂಥದ್ದು ಏನಾಗಿದೆ ಹಾಗಾದ್ರೆ? ಯಾರು ಎದುರಿಸಿದ್ದಾರೆ ಇವ್ರಿಗೆ? ಏನು ಪಿತೂರಿ ನಡೆದಿದೆ, ಏನು ಸಂಚು? ಇಷ್ಟು ವರ್ಷ ತಗೊಂಡಿರ್ಲಿಲ್ವಲ್ಲ ಸ್ವಾಮಿ ಹಿಂಗೆಲ್ಲ. ಇಷ್ಟು ವರ್ಷ ಜನರ ನಡುವೆನೇ ಇದ್ರಿ, ಎಲ್ಲ ಎಲೆಕ್ಷನ್ ನಿಂತ್ರಿ, ಗೆದ್ರಿ, ಸೋತ್ರಿ, ಎಲ್ಲ ನೋಡಿದಿರಿ. ಈಗ ಅಂಥದ್ದೇನು ಬಂತು? ಟೆಕ್ನಾಲಜಿ ಯಾವಾಗಲೂ ಇತ್ತು, ಮುಂದೂ ಇರುತ್ತೆ. ಎಷ್ಟು ದಿನ ಅಂತ ಇದು? ಸೊ ಮುಖ್ಯವಾದ ಇಲಾಖೆಗಳನ್ನ ನೀವು ನಡೆಸ್ತಾ ಇರ್ತಕ್ಕಂಥವ್ರು ಶಿವರಾಮ್ ಹೆಬ್ಬಾರ್ ಅವರು, ಕಾರ್ಮಿಕ ಸಚಿವರು. ಅದು ಕೂಡ ಇನ್ನೊಂದು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಲಾಖೆ. ಸಾವಿರಾರು ಜನ ಕಾರ್ಮಿಕರು ಇನ್ನೂ ಕೂಡ ವಾಪಸ್ ತಮ್ಮ ತಮ್ಮ ಕೆಲಸಕ್ಕೆ ವಾಪಸ್ ಬಂದಿಲ್ಲ. ಇನ್ನೂ ಕೂಡ ಒಂದು ವ್ಯವಸ್ಥೆಗೆ ಒಳಪಡದ ಕಾರ್ಮಿಕರನ್ನ ಲಕ್ಷಾಂತರ ಜನ ಇದ್ದಾರೆ. ಕೋವಿಡ್ ಮತ್ತೆ ಬರುವಂತ ಚಾನ್ಸ್ ಕಾಣ್ತಾ ಇದೆ. ಗೊತ್ತಿಲ್ಲ ನಮಗೆ. ಕಾರ್ಮಿಕ ವಲಯ ಸಂಕಷ್ಟಕ್ಕೆ ಸಿಗಾಕೊಂಡಿದೆ. ಲಕ್ಷಾಂತರ ಜನ ಕಾರ್ಮಿಕರು ಉದ್ಯೋಗ ಕಳ್ಕೊಂಡಿದ್ದಾರೆ. ಗಾರ್ಮೆಂಟ್ಸ್ ನೌಕರರ ಬದುಕು ಇವತ್ತೂ ಕೂಡ ಸರಿ ದಾರಿಗೆ ಬಂದಿಲ್ಲ. 8 ಲಕ್ಷ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. ಏನ್ ಮಾಡ್ಬೇಕು ಇವರೆಲ್ಲ? ಟೆನ್ಷನ್ ಅಲ್ಲಿ, ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡೋದಾದ್ರೆ ಇವ್ರಿಗೆ ಹೇಗೆ ನ್ಯಾಯ ಒದಗಿಸ್ಕೊಡಕ್ ಸಾಧ್ಯ ಆಗತ್ತೆ? ತುತ್ತ ಅನ್ನಕ್ಕೂ ಪರದಾಡ್ಬೇಕಾದಂತ ಪರಿಸ್ಥಿತಿ. ಸೊ ಇಂಥ ಕಾರ್ಮಿಕರ ಸಂಕಷ್ಟ ನೀವು ಹೇಗೆ ನಿವಾರಿಸ್ತಾರೆ? ಓಕೆ, ಕ್ವಿಕ್ಲಿ ನಾನು ದರ್ಶನ್ ಅವ್ರನ್ನ ಕೇಳಕ್ ಬಯಸ್ತೀನಿ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಇಲಾಖೆಗಳು, ಮೇಜರ್ ಡಿಸಿಷನ್ಸ್. ನಾವೆಲ್ಲ ಇವತ್ತು ಕುತ್ಕೊಂಡು ಯಾರಿಗ ಭಯ ಇದೆ ಇಲ್ಲಿ, ಯಾರಿಗ ಆತಂಕ ಇದೆ ಅಂತ ಚರ್ಚೆ ಮಾಡೋದಲ್ಲ. ಯಾವ ಇಲಾಖೆಯಲ್ಲಿ ಯಾವ ಮೇಜರ್ ಡಿಸಿಷನ್ ತಗೊಂಡ್ರು, ಅದರ ಇಂಪ್ಯಾಕ್ಟ್ ಏನಾಯ್ತು, ಜನಕ್ಕೆ ಏನು ಸೌಲಭ್ಯ ತಲುಪಿಲ್ಲ, ಇದನ್ನ ಮಾತಾಡ್ಬೇಕಾಗಿತ್ತಲ್ವಾ? ಅದ್ರ ಬದಲಾಗಿ ಯಾವ ಸಚಿವರು ಹೆದರಿಕೆನಲ್ಲಿದ್ದಾರೆ, ಯಾರು ಭಯದಲ್ಲಿದ್ದಾರೆ, ಯಾರು ಆತಂಕದಲ್ಲಿದ್ದಾರೆ, ಬರೀ ದಿನ ಇದೇ ಆಗೋಗಿದೆ ಅಂತ. ನಿಜ ಮೇಡಮ್. ಈಗ ಇವರು ಸಚಿವರು ಏನಿದ್ದಾರೆ, ಇಷ್ಟು ಜನ ಕೂಡ ಎಕ್ಸ್ಪೀರಿಯನ್ಸ್ ಸಚಿವರು. ಇವರು 30 ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬಂದವರು. ಇವಾಗ ಇಷ್ಟು ದಿವಸ ಇಲ್ದೇ ಇರುವಂತ ಭಯ ಇದ್ದಕ್ಕಿದ್ದಾಗ ಹೇಗೆ? ಈಗ ಜನ ಟೆನ್ಷನ್ ಇದ್ದಾರೆ. ಭಯ ಆಗ್ಬೇಕಾಗಿರೋದು ಜನಕ್ಕೆ. ಇದು ಕೋವಿಡ್ ತುಂಬಾ ರೀತಿ ಕೆಟ್ಟ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗಿದೆ. ನೀವೇ ತೋರಿಸ್ತಾ ಇದ್ದೀರಾ ಇಲ್ಲಿ ಗಾರ್ಮೆಂಟ್ ಸೆಕ್ಟರ್ ಒಂದರಲ್ಲೇನೆ. ಯು ಕ್ಯಾನ್ ಗೋ ಬೈ ಡಿಪಾರ್ಟ್ಮೆಂಟ್ ವೈಸ್ ಯಾವ್ಯಾವ ಇಲಾಖೆನಲ್ಲಿ ಏನೇನು ಅಂತ ನೋಡಿ. ಈಗ ಗಾರ್ಮೆಂಟ್, ನೀವು ಇದಕ್ಕೆ ಕಾರ್ಮಿಕ ಇಲಾಖೆಗೆ ಬಂದ್ರಿ, ಅಧಿಕೃತವಾಗಿನೇ ಅಲ್ಲಿ 8 ಲಕ್ಷ ಜನ ಗಾರ್ಮೆಂಟ್ಸ್ ಒಂದು ಸೆಕ್ಟರ್ ನಲ್ಲಿ ಒಂದು ಕೆಲಸ ಕಳ್ಸ್ಕೊಂಡಿದ್ದಾರೆ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರೋದ್ರಿಂದ ಬೇರೆ ಎಲ್ಲರೂ ಈಗ ವರ್ಕ್ ಫ್ರಮ್, ಈಗ ಕೆಲವರೆಲ್ಲ ಸುಮಾರು ಜನ PGಗಳಲ್ಲಿದ್ರು. ಬೆಂಗಳೂರಿನಲ್ಲಿ ಅರ್ಧಕ್ಕಿಂತ ಜಾಸ್ತಿ PGಗಳು ಖಾಲಿ ಇದೆ. ಆಮೇಲೆ ಮನೆಗಳು, ಬಾಡಿಗೆ ಮನೆಗಳೆಲ್ಲ ಸಿಕ್ಕಾಪಟ್ಟೆ ಖಾಲಿ ಇದೆ. ಅದು ಎಲ್ಲರ ಮೇಲೂ ಇಂಪ್ಯಾಕ್ಟ್ ಆಗ್ತಾ ಇದೆ. ಆಮೇಲೆ ಸಹಕಾರ ಸಚಿವರು ಇದ್ದಾರೆ. ಈಗ ಇಂಥ ಟೈಮ್ನಲ್ಲಿ ಜನರಿಗೆ ಮೈಕ್ರೋ ಫೈನಾನ್ಸ್ಗಳನ್ನ ಸ್ವಲ್ಪ ಬಿಲ್ಡಪ್ ಮಾಡ್ಕೊಂಡು ಬಂದು ಜನಗಳಿಗೆ ಕಷ್ಟ ಇರುವಂತವರಿಗೆ ಒಂದು ಎಂಟರ್ಪ್ರಿನರ್ಶಿಪ್ ಮಾಡ್ಲಿಕ್ಕೆ ಅಥವಾ ಬೇರೆ ಯಾವ್ದಾದ್ರು ರೀತಿಯಲ್ಲಿ, ಹೌದು, ಈ ರೀತಿಯಾದಂತ ಒಂದು ಲಿಕ್ವಿಡಿಟಿ ಆಗ್ಲಿಕ್ಕೆ, ಒಂದು ದುಡ್ಡನ್ನ ಲಿಕ್ವಿಡಿಟಿ ಆಗ್ಲಿಕ್ಕೆ ಅವರಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅವರೇ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಮತ್ತೆ ಇನ್ನು ಒಂದು ಇವರು ಕ್ರೀಡಾ ಮತ್ತು ಯೋಜನಾ ಸಚಿವರು. ಏನಕ್ಕೆ ಕ್ರೀಡಾ ಮತ್ತು ಯೋಜನಾ ಸಚಿವರಾಗಿದ್ದಾರೆ ದೇವರಿಗೆ ಗೊತ್ತು. ಅವ್ರ ಅಂತ ಇದುವರೆಗೂ ಮಾಧ್ಯಮಗಳಲ್ಲಿ ನಾವು ಇವತ್ತು ಕಾಣಿಸ್ಕೊಂಡಿದ್ದು ಆ ಇಂಜೆಕ್ಷನ್ ತಗೊಂಡು ಬಂದಾಗ ಅವ್ರನ್ನ ಟಿವಿಯಲ್ಲಿ ನೋಡಿದ್ದೇ ಬಿಟ್ರು, ಬೇರೆ ಯಾವುದೇ ವಿಷಯದಲ್ಲಿ ಅವರನ್ನ ನೋಡಿಲ್ಲ. ಇನ್ನು ಆರೋಗ್ಯ ಸಚಿವರು ಸುಧಾಕರ್ ಅವರು ಬಂದಾಗ ಅಧಿಕಾರಕ್ಕೆ ಬಂದ ದಿವಸದಿಂದ ಫಸ್ಟ್ ಅವರಿಗೂ ಮತ್ತೆ ಶ್ರೀರಾಮುಲು ಅವ್ರಿಗೂ ಹಗ್ಗ ಜಗ್ಗಾಟ. ಒಂದು ವರ್ಷ ಕೊರೋನಾ ಇವರು ತುಂಬಾ ಬ್ಯಾಡ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬಂತು. ಅಟ್ಲೀಸ್ಟ್ ತಮ್ಮ ಮೇಲೆ ಅವರೊಂದು ಆ ಜಿದ್ದಿಗೆ ಬಿದ್ದು ತಗೊಂಡ್ರು, ಹೇಗೆ ತಗೊಂಡ್ರು ಗೊತ್ತಿಲ್ಲ. ಆರೋಗ್ಯ ಸಚಿವರಾಗಿ, ನಾನು ಡಾಕ್ಟರ್ ಆಗಿ ಒಬ್ರು, ಅವರಿಗೆ ತುಂಬಾ ಜಾಸ್ತಿ ಜವಾಬ್ದಾರಿ ಇದೆ. ಯಾವ ರೀತಿ ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ
ಜನಗಳಿಗೆ ಎಲ್ಲದಕ್ಕಿಂತ ಜಾಸ್ತಿ ಆರೋಗ್ಯದ ಮೇಲೆ ಈಗ ಒಂದು ಇದು ಬರ್ತಾ ಇದೆ. ಇದು ಸಂದರ್ಭ ನೋಡಿ, ಡೆಲ್ಲಿನಲ್ಲಿ ನಾವು ಯಾರೇನಾರ ಮಾಡ್ಕೊಳ್ಳಿ ನಮ್ ಜೀವ ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಇನ್ನೂ ಕೂಡ ಕೊರೋನಾದಿಂದ ಮುಕ್ತರಾಗಿಲ್ಲ ನಾವು. ಸರ್ಕಾರಿ ಆಸ್ಪತ್ರೆಗಳನ್ನ ಯಾವ ರೀತಿ ನಾವು ವಿಶ್ವ ದರ್ಜೆಗೆ ಏರಿಸಿದ್ದೇವೆ, ಇಲ್ಲಿ ಇವ್ರಿಗೊಂದು ಚಾನ್ಸ್ ಇದೆ. ಇದೊಂದು ಸಂದರ್ಭ. ಜನ ಎಲ್ಲ ಖಾಸಗಿ ಅವ್ರ ಹತ್ರ ಹೋಗ್ಲಿಕ್ಕೆ ದುಡ್ಡಿಲ್ಲ, ಯಾಕಂದ್ರೆ ಕೊರೋನಾ ಇಂಪ್ಯಾಕ್ಟ್ ಇಂದ. ಇದು ಅವ್ರಿಗೊಂದು ಒಳ್ಳೆಯ ಅಪಾರ್ಚುನಿಟಿ, ದೇವ್ರು ಕೊಟ್ಟಂತ ಅಪಾರ್ಚುನಿಟಿ. ಇದನ್ನ ಬಳಸ್ಕೊಂಡು ಅವರು ಆರೋಗ್ಯದ ಕ್ಷೇತ್ರದ ಮೇಲೆ ದುಡ್ಡು ತರಬಹುದಾಗಿತ್ತು. ಆರೋಗ್ಯ ಎಲ್ಲ ಒಂದು PHCಗಳನ್ನ ಮತ್ತೆ ಎಲ್ಲ ಹೆಲ್ತ್ ಸೆಂಟರ್ಸ್ಗಳನ್ನ ಅವರು ತುಂಬಾ ಇಂಪ್ರೂವ್ ಮಾಡಬಹುದಾಗಿತ್ತು. ಅದೇನೋ ಮಾಡ್ತಿಲ್ಲ. ಇವರೇ ಸಿಡಿ ಹೆದರಿಕೆ, ಅದು ಏನೋ ಸಿಡಿನೋ ಏನೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಏನೋ ಮಾರ್ಪಿಂಗ್ ಮಾಡ್ತಾರೆ, ಅದು ಇದು ಮಾಡ್ತಾರೆ ಅಂತ. ಮಾರ್ಪಿಂಗ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಮೇಲೆ ಕ್ರಮ ತಗೊಳ್ಳಿ ಸರ್. ನೀವು ಮೀಡಿಯಾ ಮೇಲೆ ಬಿಟ್ಟು ಮೀಡಿಯಾ ಬಾಯಿ ಮುಚ್ಚಿಸ್ಬಿಟ್ಟು ಏನ್ ಮಾಡ್ತೀರಾ, ಏನ್ ಸಾಧನೆ ಮಾಡ್ತೀರಾ ನೀವು? ಆಮೇಲೆ ಇನ್ನು ಸೋಮಶೇಖರ್ ಎಷ್ಟು ಇರ್ರೆಸ್ಪಾನ್ಸಿಬಲ್ ಆ ಮನುಷ್ಯ ಅಂದ್ರೆ, ಇವತ್ತು ಮೈಸೂರಿನಲ್ಲಿ ಮೀಡಿಯಾಗಳಿಗೆ ಮಾತಾಡ್ತಾ ಹೇಳಿದ್ದಾರೆ, ನಾನು ಸದನದಲ್ಲಿ ಹೋದ್ರೆ ಸದನದಲ್ಲಿ ಏನೇನೋ ಮಾತಾಡ್ತಾರೆ, ನಾನು ಹಂಗಾಗಿ ನಾನು ಹೋಗಕ್ಕಾಗ್ತಾ ಇಲ್ಲ ಅಂತ. ಈ ಕರ್ಮಕ ನಿಮ್ಗೆ ಜನ ಓಟ್ ಹಾಕಿದ್ದು. ಸದನದಲ್ಲಿ ಹೋಗಿ ನೀವು ವಿರೋಧ ಪಕ್ಷಗಳನ್ನ, ಬೇರೆ ಯಾರೋ ಬಿಡಿ, ಅಲ್ಲಿ ನೀವು ಎಲ್ಲರದ್ದು ಮೀಡಿಯಾ ಮೇಲೆ ಇಂಜೆಕ್ಷನ್ ತಗೊಂಡು ಬಂದಿದ್ದೀರಾ. ನೀವಲ್ಲಿ ಒಂದು ವಿರೋಧ ಪಕ್ಷದವ್ರಿಗೆ, ಅವ್ರು ನಿಮ್ ಫ್ರೆಂಡ್ಸ್ ಅದೇ ಸ್ವಾಮಿ, ನೀವು 30 ವರ್ಷ ಅವ್ರ ಜೊತೆನಲ್ಲಿ ಇದ್ದವರು, ಅವ್ರನ್ನ ನೀವು ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ, ನೀವು 20 ವರ್ಷದಿಂದ ಇದು MLA ಹಾಕೊಂಡು ಬಂದಾಗಿಂದ ಎಲ್ಲರೂ ಈಗ ವಸ್ತು MLAಗಳು ತುಂಬಾ ಕಡಿಮೆ ಇರ್ಬೋದು, ಅವ್ರನ್ನ ಫೇಸ್ ಮಾಡ್ಕೊಂಡು ಬಂದಿರಿ. ನೀವೊಬ್ರು ನಿಮ್ಮ ಶಾಸಕರಿಗೆ ನೀವು ಆನ್ಸರ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಯಾವ ಕರ್ಮಕ್ಕೆ ನೀವು ಸಚಿವರಾಗಿದ್ದೀರಾ? ಸೊ ರೈಟ್, ನಾವು ಇನ್ನಷ್ಟು ಮಾತಾಡೋಣ. ಐ ಕಮ್ ಬ್ಯಾಕ್ ಟು ಯು ಅಗೇನ್. ನೋಡಿ, ಟೆಂಪರರಿ ಆಗಿ ನೀವು ಇಂಜೆಕ್ಷನ್ ತಂದ್ಕೋತೀರಿ, ಇಷ್ಟೆಲ್ಲ ಸ್ಟ್ರೆಸ್ ಇದೆ ನಿಮಗೆ ಅಂತಂದ್ರೆ ಟೆಂಪರರಿ ಆಗಿ ಒಂದು ಸ್ವಲ್ಪ ದಿನ ಕೆಲಸಕ್ಕೆ ಯಾಕೆ ನೀವು ಟೆಂಪರರಿ ಆಗಿ ರೆಸ್ಟ್ ಮಾಡಬಾರ್ದು ಅಂತ. ಸ್ಟ್ರೆಸ್ಸಲ್ಲಿ ನೀವು ಕೆಲಸ ಮಾಡಿದ್ರೆ ಹಾಳಾಗೋದು ಜನರ ಕೆಲಸ, ಹಾಳಾಗೋದು ಜನರ ದುಡ್ಡು. ಹಾಗಾಗಿ ಟೆಂಪರರಿ ಆಗಿ ಯಾಕೆ ಸರ್ಕಾರ ಒಂದು ಸ್ವಲ್ಪ ದಿನ ನಿಮ್ಮ ಈ ಸ್ಟೇಟ್ ಆಫ್ ಫಂಕ್ಷನಿಂಗ್ಗೆ ಕೂಡ ಒಂಥರ ಇಂಜೆಕ್ಷನ್ ರೀತಿನಲ್ಲಿ ಒಂದು ರೆಸ್ಟ್ ಕೊಡಬಾರ್ದು ಅಂತ ಪ್ರಶ್ನೆ ಬರುತ್ತೆ. ನಾವು ಹಾಗಂತ ಅವ್ರನ್ನ ಕೇಳಕ್ಕೆ ಬರಲ್ಲ ಬಿಡಿ, ಅವರಿಗೆ ಸಂವಿಧಾನ ಹಕ್ಕು ಕೊಟ್ಟಿದೆ, ಅವ್ರಿಗೆ ಅವರು ಇಂಜೆಕ್ಷನ್ ತಂದ್ಕೊಬೋದು. ನಮ್ಮ ಜೊತೆ ಹಿರಿಯ ಪತ್ರಕರ್ತೆ ಆಗಿರ್ತಕ್ಕಂಥ ಆಶಾ ಕೃಷ್ಣಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಓಕೆ, ಏನ್ ಹೇಳೋದಕ್ಕೆ ಬಯಸ್ತೀರಿ ಮೇಡಮ್? ನನ್ಗನ್ಸುತ್ತೆ ಈಗ ಇವ್ರು 6 ಜನ ಭಯದಲ್ಲಿ, ಆತಂಕದಲ್ಲಿ ಇದ್ದಾರೆ ಅನ್ನುವಂಥದ್ದು ನಮ್ಮ ಮಾಧ್ಯಮಗಳ ವರದಿ. ಅವರು ಕೂಡ ಅದನ್ನೇ ಹೇಳಿದ್ದಾರೆ, ನಮಗೆ ಸಾಕಷ್ಟು ಭಯ ಇದೆ, ಆತಂಕ ಇದೆ, ನಮ್ಮ ಇಷ್ಟು ನಾವು ಗಳಿಸ್ಕೊಂಡಿರೋ ಒಳ್ಳೆ ಹೆಸರನ್ನ ಯಾರಾದ್ರೂ ಹಾಳು ಮಾಡ್ಬಿಡಬಹುದು ಅಂತ. ಏನು ಹೇಗ್ ನೋಡ್ತೀವಿ? ನ್ಯಾಚುರಲಿ ಅವರು ಪಬ್ಲಿಕ್ ಅಲ್ಲ, ನನಗನ್ಸುತ್ತೆ ಒಂದು 3 ಪ್ರಶ್ನೆ ಅವ್ರ ಮುಂದೆ ಇರ್ಬೋದು. ಈ ತರ ಆಗ್ಬೋದಾ, ಪರ್ಮಿಟೇಷನ್ ಕಾಂಬಿನೇಷನ್ ಗಳು ಮಾಡಿ ನೋಡ್ತಿದ್ದಾರೆ ಅನ್ಸುತ್ತೆ. ಒಂದು, ದೇ ಆರ್ ಸಸ್ಪೆಕ್ಟಿಂಗ್ ಈ ತರದೊಂದು ಸಿಡಿ ಹೊರಗಡೆ ಬರ್ಬಹುದಾ, ಅದು ಮಾರ್ಫ್ಡ್ ಇರ್ಬೋದು, ಟೆಕ್ನಿಕಲಿ ಅದನ್ನ ಮ್ಯಾನಿಪುಲೇಟ್ ಮಾಡಿರೋಂತ ಸಿಡಿ ಇರ್ಬೋದು, ಅಥವಾ ನಿಜವಾಗ್ಲೂ ಇರ್ಬೋದು. ಒಂದು ಬರಬಹುದಾ, ಅದನ್ನ ಹೇಗೆ ನಾನು ಪ್ರಿವೆಂಟ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು ಅನ್ನೋದು ಒಂದಿರ್ಬೋದು. ಇನ್ನೊಂದು, ಈ ಕಾಂಡಕ್ಟ್ ಆಫ್ ಮಿನಿಸ್ಟರ್ಸ್ ಸುಳ್ಳು ಕತೆಗಳು ಹೊರಗಡೆ ಬಂದ್ರು ಅಥವಾ ನಿಜ ಕತೆ ಹೊರಗಡೆ ಬಂದ್ರು ಅದು ಇಂಪ್ಯಾಕ್ಟ್ ಆಗ್ಬೋದು ವೋಟರ್ಸ್ ಮೇಲೆ ಅನ್ನೋದು ಒಂದು ಇರುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಅವನ ಪ್ರೈವೇಟ್ ಲೈಫ್ ಅಂತ ಏನಿರುತ್ತೆ ಅದು ಪಬ್ಲಿಕ್ ಆದಾಗ, ಅದನ್ನ ನೆಗೆಟಿವ್ ರೀತಿನಲ್ಲಿ ಪಬ್ಲಿಕ್ ಆದಾಗ ಕಷ್ಟ ಆಗೇ ಆಗತ್ತೆ. ನಾವು ಸಾಮಾನ್ಯ ಜನರಿಗೂ ಆಗತ್ತೆ ಅದು. ಬಟ್ ಇವರು ಸೆಲೆಬ್ರಿಟೀಸ್ ತರ ಮತ್ತೆ ಒಂದು VIPs ಇದ್ದಂಗಿದ್ದಾಗ ವೋಟರ್ಸ್ಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಅಲ್ಲ ಇವರು. ಇನ್ನೊಂದು, ಈ ಸಿಡಿ ಇದು ಹೊರಗಡೆ ಬರ್ದೆ ಇವ್ರು ಕೋರ್ಟ್ ಹೋಗಿರೋದು ಒಂದು ಬ್ಲಾಕ್ ಮೇಲ್ ಆಗಿ ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರಾ ಅನ್ನೋದು ಒಂದು ಭಯ ಇರ್ಬೋದು. ಅವ್ರ ತಲೆಯಲ್ಲಿ ಏನ್ ನೋಡ್ತಾ ಇರೋದು ಅಷ್ಟೊಂದು ತಲೆಯಲ್ಲಿ ಇರ್ಬೋದು ಅವ್ರಿಗೆ. ಆ 3 ಫಿಯರು ಇರ್ಬೋದು. ಒಂದು, ಆ 3ರಲ್ಲಿ ಎಲ್ಲಾ ಇದ್ರು ಇರ್ಬೋದು, ಇನ್ಯಾವುದೋ ನನಗ್ ಗೊತ್ತಿಲ್ಲದೆ ಇರೋದು ಇರ್ಬೋದು ನಮ್ಗಳಿಗೆ. ಅದನ್ನ ಇವಾಗ ಡ್ಯಾಮೇಜ್ ನ ಪ್ರಿವೆಂಟ್ ಮಾಡ್ಕೊಳ್ಳೋದು ಜಾಣತನ ಅಲ್ವಾ? ಅದು ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಲೈಫ್ ನ ಕ್ಲೀನ್ ಆಗಿ ಇಟ್ಕೋಬಹುದು. ಒಂದು, ಇನ್ನೊಂದು, ಯಾರು ನಮಗೆ ಅಪಾಯ ಮಾಡ್ತಾರೆ ಅಂದಾಗ, ಅಥವಾ ಯಾರೋ ನನಗೆ ಶತ್ರು ಇದಾರೆ ಅಥವಾ ದುಡ್ಡು ಮಾಡಕ್ ನನ್ನಿಂದ ನೋಡ್ತಿದ್ದಾರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡೋದು ಕೂಡ ಒಂದು ಸ್ಮಾರ್ಟ್ನೆಸ್ ಆಗತ್ತೆ, ಅಥವಾ ಅದು ಟೈಮ್ಲಿ ರಿಕ್ವೈರ್ಮೆಂಟ್ ಆಗತ್ತೆ ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಇಲ್ಲಿ ಈ ನನಗ್ ಒಂದ್ ಅನ್ಸಿದ್ದು, ಶ್ರೀಲಕ್ಷ್ಮಿ, FIR ಯಾರು ಇನ್ನೂ ಫೈಲ್ ಆಗಿಲ್ಲ. ಈವನ್ ಜಾರಕಿಹೊಳಿ ಕೇಸ್ನಲ್ಲೂ ಅದಾಗ್ಲಿಲ್ಲ. ಇಲ್ಲಿ ಅಷ್ಟೊಂದು ಇದಾಗದೆ ಇದ್ದಾಗ ಇದು ಸಿವಿಲ್ ಡೆಫಾಮೇಶನ್ ಇದೆ. ಇದನ್ನ ಮೀಡಿಯಾದವರೆಲ್ಲ ನಾವು ಅವರು ಇಂಜೆಕ್ಷನ್ ತಂದಿದ ತಕ್ಷಣ ಬರೀಲೇಬಾರ್ದು, ಮಾಡ್ಲೇಬಾರ್ದು, ಅವ್ರ ಹೆಸರೇ ಹಾಕ್ಬಾರ್ದು ಅಂತ ಹೇಳಿದ್ರೆ, ಅದು ಇಂಜೆಕ್ಷನ್ ನಾವು ಅದನ್ನ ವೆಕೇಟ್ ಮಾಡಿಸೋದು ಮೀಡಿಯಾದ ರೆಸ್ಪಾನ್ಸಿಬಿಲಿಟಿ ಆಗತ್ತೆ. ಆ ದಿಶೆನಲ್ಲಿ ಕಲೆಕ್ಟಿವ್ ಆಗಿ ಹೋಗ್ಬೋದಾಗಿತ್ತೆ ಅನ್ನೋ ಅನಿಸ್ತು. ಪ್ರತಿಯೊಂದು ವಿಷಯದಲ್ಲೂ ನಾವು ಡೆಫಾಮೇಶನ್ ಅಥವಾ ಅಯ್ಯೋ ಇಂಜೆಕ್ಷನ್ ಅನ್ನೇ ಮಾಡ್ತಿದ್ರೆ ಮೀಡಿಯಾ ಫ್ರೀಡಮ್ ಏನಾಗ್ಬೇಕು? ಫ್ರೀಡಮ್
ಬಂದಾಗ ನಮ್ಮ ಫ್ರೀಡಮ್ ಅನ್ನೋದೇ ಇಲ್ಲ ಆಗ್ಬಿಡುತ್ತಲ್ಲ. ನಾವ್ ಏನು ಬರೆಯೋಂಗಿಲ್ಲ. ಯಾವ್ದೋ ಒಂದು ಮಿನಿ ಪೌಡರ್ ಅಂತ ಹೇಳಿದ್ರೆ ನಾವು ಕೋರ್ಟ್ ಹೋಗ್ತೀವಿ, ಇಂಜೆಕ್ಷನ್ ತರ್ತೀವಿ. ಸಣ್ಣದಕ್ಕೆ ಒಂದು ಟ್ರೋಲ್ ಆದಾಗ ನೀವು ತರ್ತೀರಾ ಅಂದ್ರೆ ಅದು ಅವ್ರಿಗೆ ಹರ್ಟ್ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅವಾಗ ಮೀಡಿಯಾ ಕೆಲಸ ಮಾಡೋದನ್ನು ಕಷ್ಟ ಆಗುತ್ತೆ. ಆ ಒಂದು ಕಲೆಕ್ಟಿವ್ ಆಗಿ ಮೀಡಿಯಾ ಶುಡ್ ಹ್ಯಾವ್ ಹ್ಯಾಂಡಲ್ ಸಚ್ ಕೇಸಸ್. ಇವಾಗ ನಮ್ಮಲ್ಲಿ ಎಷ್ಟೋ ಅಸೋಸಿಯೇಷನ್ಸ್ ಇದೆ, ಮೀಡಿಯಾ ಅಸೋಸಿಯೇಷನ್ಸ್ ಇದೆ. ಇದೆಲ್ಲ ಒಟ್ಟಿಗೆ ಕಲೆಕ್ಟಿವ್ಲಿ ಮಾಡಿದಾಗ ಒಂದು ಇಲ್ಲ ನೀವು ತಂದ್ಬಿಟ್ಟು ಕೋರ್ಟ್ ಸ್ಟೇ ತಂದ್ಬಿಟ್ರೆ ನಾವೇನು ಬರೆಯಲ್ಲ, ನಾವೇನ್ ಬೇಕಾದ್ರೆ ಮಾಡ್ಕೋತೀವಿ ಅನ್ನೋದು ಅದಾಗಬಾರ್ದು. ಇನ್ನೊಂದು ನನಗೆ ಇವತ್ತು ನಕ್ಕ ಬರ್ತಿರೋದು ರಾಮಕೃಷ್ಣ ಹೆಗಡೆ ಅವರು ಒಂದು ಸಣ್ಣ ಯಾವ್ದೋ ಒಂದು ಆಪಾದನೆ ಬಂದಾಗ ಮಾರಲ್ ಗ್ರೌಂಡ್ಸ್ ಅನ್ನೋದ್ರ ಮೇಲೆ ಅವರು ರೆಸಿಗ್ನೇಷನ್ ಕೊಡ್ತಾರೆ. ಈಗ ನಾವು ಈ 6 ಜನನೋ 8 ಜನನೋ ಇನ್ನು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಆ ಒಂದು ರೆಸಿಗ್ನೇಷನ್ ಟೆಂಪರರಿ ಇತ್ತಲ್ಲಿದ್ದಾರೆ ಇಂಜೆಕ್ಷನ್. ಹಾಗೇನೆ ಟೆಂಪರರಿ ರೆಸಿಗ್ನೇಷನ್ ಕೊಟ್ಟು ಅದನ್ನ ಫೇಸ್ ಮಾಡಿ ಬೇರೆಯವರು ಬೇಕಾದ ಜನ ಇದಾರಲ್ಲ MLAs ದಾರಿ ಮಾಡ್ಕೊಟ್ಟಿದ್ರೆ ಅದೇ ಸೆಟ್ ಸಮ್ ಎಕ್ಸಾಂಪಲ್ಸ್ ಅಂತ ಅನ್ಸುತ್ತೆ. ಇನ್ನು ಅವ್ರ ಬಗ್ಗೆ ಜನಗಳು ಖುಷಿಯಿಂದ ಓಟ್ ಹಾಕಿದಾರಲ್ವಾ. ಮೇಡಮ್ ದಯವಿಟ್ಟು ಸಂಪರ್ಕದಲ್ಲಿರಿ. ಅಲ್ಲಿ ಕಮ್ ಬ್ಯಾಕ್ ಟು ಯು ಮೇಡಮ್, ದಯವಿಟ್ಟು ಸಂಪರ್ಕದಲ್ಲಿರಿ. ಬಹಳ ಬಹಳ ಮುಖ್ಯವಾದಂತ ವಿಚಾರವನ್ನ ಆಶಾ ಕೃಷ್ಣಸ್ವಾಮಿ ಅವರು ಎತ್ತಿದ್ರು. ಅವ್ರು ಬಹಳ ಸೀನಿಯರ್ ಜರ್ನಲಿಸ್ಟ್, ಶಿ ನೋಸ್, ಇದೆಲ್ಲ ನೋಡ್ಬಿಟ್ಟಿದ್ದಾರೆ ಅವರು. ಬಹಳ ವರ್ಷಗಳ ಕಾಲ ರಾಜ್ಯ ಹ್ಯಾಂಗ್ ನಡೆದಿದೆ, ಇಲ್ಲಿ ರಾಜಕಾರಣ ಹೇಗೆ ನಡೆದಿದೆ, ರಾಜಕಾರಣದ ಈಕ್ವೇಷನ್ಸ್ ಇದೆಲ್ಲ ಗೊತ್ತಿದೆ, ಕಾನೂನು ಕೂಡ ಬಹಳ ಚೆನ್ನಾಗೇ ಗೊತ್ತಿದೆ. ನೋಡಿ, ಇದರಲ್ಲಿ ಟೆಂಪ್ರರಿ ಒಂದು ರೆಸ್ಟ್ ಯಾಕೆ ತಗೋಬಾರ್ದು ಅಂತ ನಾನು ಹೇಳಿದಾಗೆ, ಯಾಕೆ ಇವ್ರು ಒಂದು ಸ್ವಲ್ಪ ದಿನ ರಿಲ್ಯಾಕ್ಸ್ ಅಂಥದ್ದೇನಾದ್ರೂ ಇದ್ರೆ ರಿಲ್ಯಾಕ್ಸ್ ಮಾಡಿ ಅದನ್ನ ಬಗೆಹರಿಸ್ಬೇಕಲ್ವಾ. ನೀವು 6 ಜನಕ್ಕೆ ಇವತ್ತು ಭಯ ಇದೆ, ಪಿತೂರಿ ಇದೆ ಅಂತಾರೆ, ನಾಳೆ ಇನ್ನೂ 6 ಜನಕ್ಕೆ ಆಗ್ಬೋದು. ಅದನ್ನ ಸರಿ ಮಾಡ್ಬೇಕಲ್ವಾ. ಸೊಲ್ಯೂಷನ್ ಯಾರು ಕಂಡು ಹಿಡಿತಾರೆ? ನೀವೇ ಕಂಡುಹಿಡಬೇಕು. ಆಬ್ವಿಯಸ್ಲಿ ನೀವು ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸು, ನೀವು ಕಾನೂನು ಮಾಡುವಂಥವರು. ಹಾಗಂತ ಎಲ್ಲ ಮಾಧ್ಯಮಗಳ ಬಾಯಿಗೆ ಜಿಪ್ ಹಾಕ್ಬಿಡ್ತೀವಿ ಒಂದ್ಸಾರಿ ಅಂತಂದ್ರೆ ಎಷ್ಟು ದಿನ ಮಾಡ್ತೀರಿ? ಹಂಗೆ ಎಷ್ಟು ದಿನ ಮಾಡೋಕ್ಕಾಗತ್ತ ಆ ಥರ? ಅಥವಾ ಎಲ್ಲ ಮಾಧ್ಯಮ, ನಾವಂತೂ ಯಾವ ಸಿಡಿನೂ ತೋರಿಸಿಲ್ಲಪ್ಪ, ನಾವು ಯಾವ ಸಿಡಿನೂ ತೋರಿಸಿಲ್ಲ. ಆದ್ರೆ ಖಂಡಿಸಬೇಕಾದ್ದನ್ನು ಖಂಡಿತವಾಗ್ಲೂ ಖಂಡಿಸಿದ್ದೀವಿ. ಎಷ್ಟು ಸೂಕ್ಷ್ಮವಾಗಿ ಸೆನ್ಸಿಬಲ್ ಆಗಿರ್ಬೇಕೋ ಅಷ್ಟಿದ್ದೀವಿ. ಎಲ್ಲರೂ ಹಂಗೆ ಮಾಡ್ಬಿಡ್ತಾರೆ ಅಂತ ಯಾಕೆ ಭಯ ನಿಮಗೆ? ಅಂಥದ್ದು ಏನಾಗಿದೆ? ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ಹಂಗಾದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದೆಯಾ? ನಮಗೆ ಗೊತ್ತಿಲ್ಲ. ಅಂಥ ಗೊಂದಲದ ವಾತಾವರಣದ ಅಂಥ ಗೊಂದಲನ ತಲೆಯಲ್ಲಿ ಇಟ್ಕೊಂಡು ಹೆಂಗೆ ಕೆಲಸ ಮಾಡ್ತೀರಿ? ಜನಗಳು ನಾವು ಸ್ಟುಪಿಡ್ ಮೂರ್ಖರ ಜನರನ್ನ ಮೂರ್ಖರನ್ನಾಗಿಸ್ತಾ ಇದ್ದಾರಾ? ಹಾಗಾದ್ರೆ ಏನ್ ನಡೀತಾ ಇದೆ? ಯಾಕಂತಂದ್ರೆ ನೀವು ಜವಾಬ್ದಾರಿಯ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು. ನಿಮ್ಮನ್ನು ನೋಡಿ ಇಡೀ ರಾಜ್ಯದ ಜನ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೋಡಿ, ಒಂದ್ ಕಡೆ ಏನೇನೋ ಇದೆ ಈ ವಿಚಾರದಲ್ಲಿ. ಇದ್ರ ಬಹಳ ಮೇಲ್ನೋಟಕ್ಕೆ ಕಾಣುವಷ್ಟು ಸಿಂಪಲ್ ಆಗಿಲ್ಲ ಇದು ಅಂತ ಹೇಳುವಂಥದ್ದು. ಏನ್ ಭಯ ನಿಮಗೆ? ಸಿಕ್ಕಾಕೊಂಡ್ಬಿದ್ಬಿಡ್ತೀವಿ ಅಂತ ಏನಾದ್ರು ಭಯನಾ? ಏನದ್ರಲ್ಲಿ ಸಿಕ್ಕಾಕೊಂಡ್ಬೀಳ್ತೀರಿ? ಅಥವಾ ಇನ್ನೇನೋ ಆಗ್ಬಿಡುತ್ತೆ, ಅಥವಾ ಇನ್ನೇನೋ ಬಂದ್ಬಿಡುತ್ತೆ, ಏನು ಅಂಥದ್ದು ಏನು ಅಂತ ಜನಗಳ ಎದುರು ಹೇಳ್ಬೋದಲ್ವಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಜನಗಳ ಎದುರು ಹೇಳ್ಬೋದಲ್ವಾ? ಈ ಸದನ ಮುಗಿಯೋವರೆಗೂ ನಿಮ್ಮ ಹತ್ರ ಉತ್ತರ ತಗೊಳ್ಳಲ್ಲ ಅಂತ ಕಾಂಗ್ರೆಸ್ನವ್ರು ಬೇರೆ ಹೇಳಿದ್ದಾರೆ. ಅಂದ್ರೆ ಅಲ್ಲಿಗೆ ಇಲಾಖೆಗೆ ಅನ್ಯಾಯ ಆಗತ್ತಲ್ವಾ? ಅದೇನೋ ನಾಡ್ದು ಸೋಮವಾರ ಮತ್ತೆ ಬಹುಶಃ ಅದು ಈ ವಿಚಾರ ಚರ್ಚೆಗೆ ಬರಬಹುದು ಅಂತ ಗೊತ್ತಿಲ್ಲ. ಅಲ್ಲಿ ನಿಲುವಳಿ ಸೂಚನೆ ಮಂಡನೆ ಮಾಡ್ತಾರೆ ಅಂತಾಗಿದೆ. ನಿಯಮ 69 ಅಡಿಯಲ್ಲಿ ಚರ್ಚೆಗೆ ಅವಕಾಶ ಕೇಳಿದಾರಂತೆ. ಅದೇನು ಚರ್ಚೆ ಆಗುತ್ತೋ ಗೊತ್ತಿಲ್ಲ. ಅವಾಗ್ಲೂ ಇಲಾಖೆ ಬಗ್ಗೆ ಚರ್ಚೆ ಆಗುತ್ತಾ? ನಿಮ್ಮ ಇಲಾಖೆಯ ಚರ್ಚೆ ಸದನದಲ್ಲಿ ಹಂಗೇನೆ ಉಳಿದೋಗುತ್ತಲ್ವಾ? ನೋಡಿ, ನಾವು ಎಸ್ ಟಿ ಸೋಮಶೇಖರ್ ಅವರು ಸಹಕಾರಿ ಇಲಾಖೆ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರು ಕೂಡ ತಡೆಯಾಜ್ಞೆ ತಂದ್ಕೊಂಡಿದ್ದಾರೆ. ಎಷ್ಟು ಇಂಪಾರ್ಟೆಂಟ್ ಆದಂತ ಇಲಾಖೆ ಅಂತ ಹೇಳ್ತಾ ಇದ್ವಿ. ರೈತ ಸಮುದಾಯದ ಅಭಿವೃದ್ಧಿ ಇದರಿಂದಾನೇ ಆಗಬೇಕು. ಆರ್ಥಿಕ ಸಂಪನ್ಮೂಲ ಒದಗಿಸುವಂತ ಜವಾಬ್ದಾರಿ ಇದರಿಂದಾನೇ ಆಗುತ್ತೆ. ರೈತರಿಗೆ ಸಾಲ ಸೌಲಭ್ಯದಿಂದ ಹಿಡಿದು ಇನ್ನೂ ಅನೇಕ ವಿಚಾರಗಳು ಈ ಇಲಾಖೆ ಅಡಿಯಲ್ಲಿ ಬರುತ್ತೆ. ಸಹಕಾರಿ ಸಂಘಗಳೆಲ್ಲ ಈ ಇಲಾಖೆ ವ್ಯಾಪ್ತಿನಲ್ಲಿ ಬರುತ್ತೆ. ಎಷ್ಟು ಇಂಪಾರ್ಟೆಂಟ್ ಆದಂತ ವಿಚಾರ. 1 ಪೈಸಾ ಹೆಚ್ಚು ಕಡಿಮೆ ಆದ್ರೂ ಕೋಟ್ಯಾಂತರ ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ಇದರಲ್ಲಿ ಒಂದು ನಿರ್ಧಾರ ಹೆಚ್ಚು ಕಡಿಮೆ ಆದ್ರೆ ಮಹತ್ವದ ಪಾತ್ರ ಸಹಕಾರ ಇಲಾಖೆದು ರಾಜ್ಯದ ಅಭಿವೃದ್ಧಿಯಲ್ಲಿ. ಇದನ್ನ 30ನೇ ತಾರೀಕುವರೆಗೂ ಅಂದ್ರೆ ಇಂಜೆಕ್ಷನ್ ಮುಗಿಯೋವರೆಗೂ ಅಥವಾ ಅದಕ್ಕೂ ಮುಂದೆನೂ ಟೆನ್ಷನ್ ಅಲ್ಲಿರುವಂತ ಸಚಿವರು ಇದನ್ನ ಹೇಗೆ ನಿಭಾಯಿಸ್ತಾರೆ? ಭೈರತಿ ಬಸವರಾಜ್ ಅವರು ನಗರಾಭಿವೃದ್ಧಿ ಸಚಿವರು ಇಂಜೆಕ್ಷನ್ ತಂದ್ಕೊಂಡಿದ್ದಾರೆ. ಅತ್ಯಂತ ಪ್ರಮುಖವಾದಂತ ಖಾತೆ. ರಾಜ್ಯದ ನಗರಗಳಲ್ಲಿ ಮೂಲ ಸೌಕರ್ಯ ಇಲ್ಲ. ಯಾರಾದ್ರೂ ಒಂದು ಕಂಪ್ಲೇಂಟ್ ತಗೊಂಡ್ ಬಂದ್ರು ಅಂತ ಇಟ್ಕೊಳ್ಳಿ, ನಿಧಾನವಾಗಿ ಕಾಮಾಗಿ ನಿಂತ್ಕೊಂಡು ಅದನ್ನ ಸಾಲ್ವ್ ಮಾಡಕ್ಕಾಗತ್ತಾ? ಟೆನ್ಷನ್ ಇದ್ರೆ ತಲೆಯಲ್ಲಿ, ಅಯ್ಯೋ ನನಗೆ ಕಷ್ಟ ಆಗಿದೆ, ಈ ಪರಿಸ್ಥಿತಿ ಆಗ್ಬಿಡತ್ತಾ ಅಂತ.
ಸೊ ಏನು ಭಯ ಇವರಿಗೆಲ್ಲ? 100% ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಇವ್ರ ಹತ್ರ? 100% ಮನಸ್ಸಿಟ್ಟು ಕೆಲಸ ಮಾಡಕ್ ಸಾಧ್ಯ? ಬಾಕಿ ಸಂದರ್ಭದಲ್ಲೇನೆ 100% ಎಫಿಷಿಯೆಂಟ್ ಆಗಿ ಕೆಲಸ ಮಾಡಕ್ ಆಗದೆ ಇರುವಂತ ಸಿಚುವೇಶನ್ ಇದೆ. ಹಾಗೆಯೇ ನಾರಾಯಣ್ ಗೌಡ್ರು ಯುವಜನ ಮತ್ತು ಕ್ರೀಡಾ ಸಚಿವರು. ಈ ರಾಜ್ಯದ ಕೋಟ್ಯಂತರ ಯುವಕರನ್ನ ರಿಸೋರ್ಸ್ ಆಗಿ ಬದಲಾಯಿಸಬೇಕು ಇವರು. ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾದ್ರೂ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರಿಗೆ ಪಾಪ. ರಾಜ್ಯದಲ್ಲಿ ಯುವ ಜನರ ಏಳಿಗೆ, ಅಭಿವೃದ್ಧಿ, ಕ್ರೀಡೆ ಅಭಿವೃದ್ಧಿ ಇದೆಲ್ಲ ಇವರು ಹೊಣೆಗಾರಿಕೆ. ಮಕ್ಕಳ ದೈಹಿಕ ಮಾನಸಿಕ ಚಟುವಟಿಕೆಗೆ ಪ್ರೋತ್ಸಾಹ ಕೊಡಬೇಕು. ಇವರೇ ದೈಹಿಕವಾಗಿ ಮಾನಸಿಕವಾಗಿ ಟೆನ್ಷನ್ ಅಲ್ಲಿದ್ರೆ, ಸ್ಟ್ರೆಸ್ ಅಲ್ಲಿದ್ರೆ ಇವ್ರಿಗೆ ಹೆಂಗ್ ಸಾಧ್ಯ ಆಗುತ್ತೆ? ಒಳಗಡೆ ಆತಂಕ ಕುತ್ತಿಗೆ ಮಟ್ಟ ಇಟ್ಕೊಂಡು ಹೆಂಗ್ ಕೆಲಸ ಮಾಡಕ್ಕಾಗತ್ತೆ? ದರ್ಶನ್ ಅವ್ರನ್ನ ಕೇಳಕ್ ಬಯಸ್ತೀನಿ. ಏನಂದ್ರೆ ಇವ್ರು ಹೇಳ್ತಾ ಇದ್ರು ಇದು ಡಬಲ್ ಇಂಜಿನ್ ಸರ್ಕಾರ ಅಂತ. ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಇವ್ರಿಗೆ ಡಬಲ್ ಪ್ರೊಟೆಕ್ಷನ್ ಇರಲೇಬೇಕಲ್ವಾ? ಇವರು ಇವ್ರಿಗೆ ಯಾರಿಗೆ ಭಯ? ಅಮಿತ್ ಶಾ ಅವ್ರ ಹತ್ರ ಹೋಗಕ್ಕಾಗಲ್ವಾ? CBI ಇಲ್ವಾ? ಇವ್ರಿಗೆ ಇಷ್ಟೊಂದು ಭಯ ಇತ್ತು ಅಂದ್ರೆ ಬೇಕಾದ್ರೆ ರಿಸೈನ್ ಮಾಡ್ಬಿಟ್ಟು ರೆಸಾರ್ಟ್ಗೆ ಹೋಗಿ ಕೂತ್ಕೊಳ್ಳಿ, ಇವಾಗ ತೊಂದರೆ ಇಲ್ಲ, ಅವ್ರ ದುಡ್ಡಲ್ಲಿ ಆರಾಮಾಗಿರಲಿ. ಆಮೇಲೆ ಇದು ನೋಡಿ ಮೇಡಮ್, ಈ ಕೃಷಿ ಇಲಾಖೆ ಇದೆ. ಕೃಷಿ ಇಲಾಖೆ ಈಗ ಒಂದು ರೈತರ ಚಳವಳಿ ಎಲ್ಲಾ ಕಡೆಯಿಂದ ಆಗ್ತಾ ಇದೆ. ಮಹಾಪಂಚಾಯತ್ ಶಿವಮೊಗ್ಗದಲ್ಲಿ ನಾಳೆಯಿಂದ ಶುರು ಆಗ್ತಾ ಇದೆ. ಒಂದು ಜನರ ಒಂದು ರೈತರ ಭಾವನೆಗೆ ಇವರು ದನಿ ಆಗ್ಬೇಕು. ಇವ್ರು ಆ ಕೆಲಸವನ್ನು ಏನೂ ಮಾಡ್ತಾ ಇಲ್ಲ. ಒಂದು ಜನರನ್ನು ಮಾತಾಡ್ಸೋವಂಥದ್ದು, ರೈತರಿಗೆ ಇದು ಮಾಡುವಂಥದ್ದು. ಮತ್ತೆ ಒಂದು ಮೊನ್ನೆ ಯಾವ್ದು ನೋಡ್ತಾ ಇದೆ, ಆ ವಾಡಿಕೆಗಿಂತ ಹವಾಮಾನದಲ್ಲಿ ಈ ಸರ್ತಿ ಬದಲಾವಣೆ ಇದೆ, ಮತ್ತೆ ಬಿಸಿಲು ಜಾಸ್ತಿ ಆಗ್ತದೆ, ಮತ್ತೆ ಮಳೆಯ ಪ್ರಮಾಣ ಕಡಿಮೆ ಆಗ್ತದೆ ಅಂತ. ಇದಕ್ಕೇನಾದ್ರೂ ಕೃಷಿ ಸಚಿವರು ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರಾ? ರೈತರಿಗೆ ವಿಶ್ವಾಸಕ್ಕೆ ತಗೊಂಡಿದ್ದಾರಾ? ಏನೂ ಗೊತ್ತಿಲ್ಲ. ಆಮೇಲೆ ನಗರಾಭಿವೃದ್ಧಿ ಇಲಾಖೆ ಅವರು ಬೈರತಿ ಬಸವರಾಜ್ ಹೊಸಬ್ರಲ್ಲ, ಅವರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಈಗ ನಗರಾಭಿವೃದ್ಧಿ ಸ್ಮಾರ್ಟ್ ಸಿಟಿ ಯೋಜನೆಗಳೆಲ್ಲ ಬೆಂಗಳೂರಿನಲ್ಲೇ ಕುಂತ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡಲ್ಲ, ಕುಂತ್ಕೊಂಡು ತೆಳ್ಕೊಂಡು ಹೋಗ್ತಾ ಇದೆ, ಏನೂ ಆಗ್ತಾ ಇಲ್ಲ. ಇಲ್ಲೇ ನಮ್ಗೆ 10 ಮೀಟರ್ ದೂರದಲ್ಲೇನೆ ನಮಗೆ ಇಲ್ಲೇ ಇದು ಸ್ಟೀಲ್ ಬ್ರಿಡ್ಜು, ಆಮೇಲೆ ಮೆಟ್ರೋದು ಆ ಕಾಮಗಾರಿಗಳು ಏನು ನಡೀತಾ ಇಲ್ಲ. 2019 ಹೋಗ್ಬಿಟ್ಟಿದೆ ಅಂದ್ರೆ ನೀವು ಎಷ್ಟು ಮುಖ್ಯವಾದ ವಿಚಾರಗಳನ್ನು ಹೇಳ್ತಾ ಇದ್ರಿ. ಇವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರೆ ಅಥವಾ ಈ ಯಾವುದೇ ಸಚಿವರುಗಳು, ನಾನು ಇನ್ ಜನರಲ್ ಹೇಳ್ತಾ ಇದ್ದೀನಿ, ಇವ್ರ ಮುಖಗಳನ್ನ ನೋಡಿದ್ರೆ ಏನೋ ಹಣೆಯೆಲ್ಲ ಏನೋ ಒಂಥರ ಗೆರೆ, ಏನೋ ಒಂಥರ ಚಿಂತೆ, ಏನೋ ಒಳಗೆ ಆತಂಕ, ಅಂಥದ್ದು ಏನು ಮಾಡಿದ್ದಾರೆ ಇವರು ಅಂತ. ಬೇರೆ 1000 ಜನ ಇರ್ತಾರೆ, ಮಾಧ್ಯಮ ಯಾವತ್ತು ಯಾವ ತರ ಕೆಲಸ ನಿರ್ವಹಿಸ್ಕೊಂಡು ಬಂದಿದೆ ನಾವು ನೋಡಿದೀವಿ, ಅಥವಾ ಜನಗಳೇ ಇರ್ತಾರೆ. ಅದನ್ನ ಈ ನಾಯಕರು ಅಂತ ಅಂದ್ಮೇಲೆ ಅವರ ಹುಳುಕುಗಳನ್ನು ಬಯಲಿಗೆ ಎಳೆಯೋರು ಇದ್ದೇ ಇರ್ತಾರೆ, ಅಥವಾ ಯಾವ ತರದ ಜನವೂ ಇರಬಹುದು, ನಮಗ್ ಗೊತ್ತಿಲ್ಲ, ವಿ ಡೋಂಟ್ ನೋ. ಇವ್ರಿಗೆ ಜನರ ಕೈಗೆ ಇವ್ರು ಯಾವಾಗ್ಲೂ ಸಿಗಲ್ಲ. ಸಿಗೋರು ಮಾಧ್ಯಮದವರು. ಮಾಧ್ಯಮದವ್ರ ಹತ್ರನೇ ಇವ್ರು ಮಾತಾಡ್ಲಿಕ್ಕೆ ಇವ್ರಿಗೆ ಭಯ ಅಂತ ಹೇಳಿದ್ರೆ ಇವ್ರು ಏನ್ ಕೆಲಸ ಮಾಡ್ತಾರೆ, ಯಾವ ಕೆಲಸ ಮಾಡ್ತಾರೆ? ಆಮೇಲೆ ನೋಡಿ, ಈ ಸರ್ತಿ ಒಲಿಂಪಿಕ್ಸ್ ಬರ್ತಾ ಇದೆ, ಒಲಿಂಪಿಕ್ಸ್ ಇದೆ. ಕರ್ನಾಟಕದಿಂದ ಕೆಲವು ಕ್ರೀಡಾಪಟುಗಳು ಆಯ್ಕೆ ಆಗಿರ್ತಾರೆ. ಅವರನ್ನು ಕರೆದು ಬಿಟ್ಟು ಸಚಿವರು ಯಾವತ್ತಾರ ಮಾತಾಡ್ಸಿದಾರ? ಕ್ರೀಡಾ ಮತ್ತು ಯೋಜನಾ ಸಚಿವರು ಮಾತಾಡ್ಸಿದಾರ? ಏನು ಅವ್ರಿಗೇನು ಫೆಸಿಲಿಟೀಸ್, ಈಗ ಹೋಗೋದಕ್ಕೆ ಏನು ಸಹಾಯ ಮಾಡ್ತೀವಿ, ಗೆದ್ರೆ ಏನು ಸಹಾಯ ಮಾಡ್ತೀವಿ, ಅಥವಾ ಮುಂದೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನು ಇನ್ 4 years ಒಲಿಂಪಿಕ್ಸ್ ಬಂದಾಗ, ಅಥವಾ ಬೇರೆ ಅದಲ್ಲದೇನೆ ಅನೇಕ ಇದನ್ನ, ಈಗ ಈ ಸರ್ತಿ ಲಾಸ್ಟ್ ಟೈಮ್ ದಸರಾ ಕ್ರೀಡಾಕೂಟ ಆಗಲಿಲ್ಲ, ಅನೇಕ ಇದೆಲ್ಲ ಆ ಒಂದು ಇದು ಸ್ಪೋರ್ಟ್ಸ್ ಆರ್ಗನೈಸೇಷನ್, ಯೂತ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಏನೇನು ಮಾಡ್ತಾರೆ ಅದನ್ನ ನಂಬ್ಕೊಂಡೇ ಸುಮಾರು ಜನ ವರ್ಕ್ ಮಾಡ್ತಾ ಇರ್ತಾರೆ. ಬೇಕಾದಷ್ಟು ಕೆಲಸ ಇದೆ, ಮಾಡ್ತಾ ಹೋದ್ರೆ ಕಾಮಾಗಿ ಅವರು ಅಂತ ಒಂದು ಪ್ರಮುಖ ಇಲಾಖೆನಲ್ಲಿ ಇವ್ರು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇವರಿಗೆ ಅಷ್ಟೊಂದು ಭಯ ಇದೆ ಅಂದ್ರೆ ಏನಿದು? ನೋಡ್ಬೇಕಿತ್ತ ಬೈಟ್ ಅಲ್ಲಿ ಅವ್ರು ಹೇಳಿದ್ರು, ನಾನು ಒಬ್ನೇ ಹೇಳಕ್ಕಾಗಲ್ಲ, ಅದನ್ನ ನಾನು ಒಬ್ನೇ ಹೇಳಕ್ಕಾಗಲ್ಲ ಅಂತಾರೆ. ಸಚಿವರಿಗೆ ಆಪರಿ ಭಯ ಏನಂತದ್ದು ಅಂತ. ಇವ್ರಿಗೆ 1991 ಅಡ್ವಾಣಿ ಅವರ ಕೆರಿಯರ್ ಪೀಕ್ ನಲ್ಲಿ ಇದ್ದಂತ ಸಮಯದಲ್ಲಿ, ಅವತ್ತು ಅಡ್ವಾಣಿ ಅವರ ಮೇಲೆ ಒಂದು ಜೈನ್ ಹವಾಲಾ ಕೇಸ್ನಲ್ಲಿ ಯಾವುದೋ ಒಂದು ಡೈರಿನಲ್ಲಿ ಅಡ್ವಾಣಿ ಅವರ ಹೆಸರು ಬರುತ್ತೆ. ಅವರು ಕೆರಿಯರ್ ಪೀಕ್ ಆಗಿ ಒಂದು ಬಿಜೆಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿಕೊಳ್ಳುವಂತ ಒಂದು ರೇಂಜಿಗೆ ಹೋದಂತ ಸಂದರ್ಭದಲ್ಲಿ ಅವರು ರಿಸೈನ್ ಮಾಡಿ, ಯಾವುದೇ ಪೊಲಿಟಿಕಲ್ ಇದನ್ನ 6 ವರ್ಷ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡೋಲ್ಲ. 1996 ಎಲೆಕ್ಷನ್ಸ್ ಅಲ್ಲಿ ಅಡ್ವಾಣಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ, ಫಸ್ಟ್ ಟೈಮ್ ಅಧಿಕಾರಕ್ಕೆ ಬಂದಾಗ ಅಡ್ವಾಣಿ ಕಂಟೆಸ್ಟ್ ಮಾಡಿರಲ್ಲ. ಅಂತ ಒಂದು ಪಕ್ಷದಲ್ಲಿ ಇದ್ಕೊಂಡು, ಅಂತ ಒಂದು ನಾಯಕರ ಇದರಲ್ಲಿ ಇದ್ಕೊಂಡು ಅವರಿಗೆ ಆ ನೈತಿಕ ಮೌಲ್ಯವನ್ನು ಅವರು ಇದು ಮಾಡಬೇಕಾಗಿತ್ತು. ಆತರ ಒಂದು ಅವ್ರಿಗೆ ಮಾದರಿ ಆಗ್ಬೇಕಾಗಿತ್ತು. ಇದು ಸಂಸ್ಕಾರ, ಸಂಸ್ಕೃತಿ ಅಂತೆಲ್ಲ ಮಾತಾಡ್ತಾರಲ್ಲ. ನಾನು ಕೇಳೋದಕ್ಕೆ ಬಯಸ್ತೀನಿ, ಆತಂಕ ಆಗುತ್ತೆ ನಿಜಕ್ಕೂ. ಮುಖ್ಯಮಂತ್ರಿಗಳು ಬಹಳ ಹಿರಿಯರು, ಅಗಾಧವಾದ ರಾಜಕೀಯ ಅನುಭವ ಇರೋಂಥವ್ರು. ಏನಂತ ಗೈಡ್ ಮಾಡ್ತಾರೆ ಇವ್ರಿಗೆ? ಏನಂತ ಕೇಳ್ತಾರೆ ಇವ್ರನ್ನ? ಏನು ಹೇಳ್ತಾರೆ? ಹೀಗಾಗ್ಬಿಟ್ರೆ ಎಲ್ಲ ಸಚಿವರುಗಳು ಹೋಗಿ 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 ಇಂಜೆಕ್ಷನ್ ತಂದ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಟ್ರೆ ಒಳಗೇನು ನಡೀತಾ ಇದೆ, ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಅವ್ರು ಯತ್ನಾಳ್ ಅವರು ಸಿಡಿ ಅಂತ ಏನ್ ನಡೀತಾ ಇದೆ, ಏನಾಗ್ತಾ ಇದೆ? ಹಾಗಾದ್ರೆ ಎಲ್ಲರೂ ಒಂಥರ ಭಯದಲ್ಲಿದ್ದಾರಾ? ಯಾಕಂತ ಭಯದಲ್ಲಿದ್ದಾರೆ?
ಪಕ್ಷಗಳಿಗೊಂದು ನೈತಿಕತೆ ಅಂತ ಇರುತ್ತಲ್ವಾ, ಪಕ್ಷದ ಚೌಕಟ್ಟಲ್ಲಿ ಒಂದು ಏನ್ ನಡೀತಾ ಇದೆ ಅಂತ ಒಳಗಡೆ ಇಣುಕಿ ನೋಡುವಂತ, ಮತ್ತು ನಿಜವಾಗ್ಲೂ ಪಕ್ಷದ ಚೌಕಟ್ಟಿನ ನೈತಿಕತೆಯಲ್ಲಿ ಇದು ಇದೆಯಾ, ಬರುತ್ತಾ ಇಲ್ವಾ ನೋಡ್ಬೇಕಲ್ವಾ, ಪಕ್ಷದಲ್ಲಿರೋ ಹಿರಿಯರಾದ್ರೂ ನೋಡ್ಬೇಕಲ್ವಾ, ಇದು ಯಾವ್ದು ಆಗ್ತಾ ಇಲ್ವಲ್ಲ ಅಂತ ಸುತ್ತಿ ಪಕ್ಷ ಇದೆ. ವಿರೋಧ ಪಕ್ಷ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕ್ವಶನ್ ಕೇಳಬೇಕು. ಅವರನ್ನ ಬಾಯ್ಕಾಟ್ ಮಾಡೋದ್ರಿಂದ ಅದಕ್ಕೆ ಏನು ಪ್ರಯೋಜನ ಆಗಲ್ಲ. ಉತ್ತರ ಬೇಕಿರೋದು ಕಾಂಗ್ರೆಸ್ಗೆಲ್ಲ, ನೀವು ಹೇಳಿದಾಗೆ ಉತ್ತರ ಬೇಕಿರೋದು ಕಾಂಗ್ರೆಸ್ಗೆಲ್ಲ, ಉತ್ತರ ಬೇಕಿರೋದು ಜನಕ್ಕೆ. ಅಂತ ಸಚಿವರಿಗೆ ನಿಜವಾಗ್ಲೂ ವಿಧಾನಸೌಧದಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಏನ್ ತಪ್ಪು ಮಾಡಿದ್ರೆ ಅದನ್ನ ಬಾಯಿ ಬಿಡಿಸಬೇಕಾದಂತ ಸರ್ಕಾರ ಖಂಡಿತವಾಗಿಯೂ. ಇವ್ರು ಅದನ್ನ ಏನೂ ಮಾಡದೆ ಇವರು ಇಂಡೈರೆಕ್ಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ, ಅವ್ರನ್ನ ಶೀಲ್ಡ್ ಮಾಡ್ತಾ ಇದಾರೆ. ಹಳೆ ಫ್ರೆಂಡ್ಸ್ ಅಂತ ಹೇಳಿದಾಗ ಏನೋ ಫ್ರೆಂಡ್ಶಿಪ್ ಅಲ್ಲಿ ಅವ್ರನ್ನ ಶೀಲ್ಡ್ ಮಾಡ್ತಾ ಇದಾರೆ ಅಂತ ನನಗೂ ಕೂಡ ಅನಿಸ್ತಾ ಇದೆ. ರೈಟ್. ಕಾನೂನಲ್ಲಿ ಈ ಆಂಟಿ ಕರಪ್ಷನ್ ಲಾದಲ್ಲಿ ಅಲ್ಲ, ಒಂದು ಬಹುಶಃ ತಾವು ಅದನ್ನ ಇನ್ನೂ ಸರಿಯಾಗಿ ಹೇಳ್ಬೋದು ಅಂತ ಅನ್ಸುತ್ತೆ, ಒಂದು ಕಾನೂನಿದೆ, ಅದರಲ್ಲಿ ಜನಪ್ರತಿನಿಧಿಗಳು ಈ ರೀತಿ ಭಯಕ್ಕೆ ಒಳಗಾಗಿ ಕೆಲಸ ಮಾಡಬಾರ್ದು ಅಂತ ಅದಕ್ಕೆ ಅನುವು ಮಾಡಿಕೊಡೋದಿಲ್ಲ ಅಂತ ಕಾನೂನು ಇಲ್ಲ. ಆ ಥರ ಅಲ್ಲ, ಹೇಳಿದ್ನಲ್ಲ 19(1)(a ಇಸ್ ದ ಪವರ್ಫುಲ್ ಆರ್ಟಿಕಲ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಅದು ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಯಾಕೆ 19(1)(a ಏನ ಇಟ್ಟಿದ್ದಾರೆ ಅಂದ್ರೆ, ಅದು ಇಟ್ ಲೀಡ್ಸ್ ಟು ಡಿಸ್ಕವರಿ ಆಫ್ ಟ್ರುತ್. ಇಟ್ ಗಿವ್ಸ್ ಎ ರೈಟ್ ಟು ನೋ. ಸಿ ಎಲ್ಲ ಯಾಕೆ ಇದು ನಾನು ರೈಟ್ ಟು ನೋ, ಡಿಸ್ಕವರಿ ಆಫ್ ಟ್ರುತ್, ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಜನತೆಗೆ, ದೇಶದ ಜನತೆಗೆ ಸತ್ಯ ಗೊತ್ತಾಗಬೇಕು, ಮಾಹಿತಿ ಮುಚ್ಚಿಡಬಾರ್ದು ಅನ್ನೋ ಒಂದು ವಿಚಾರದಿಂದಲೇ 19(1)(a ಬಂದಿರೋದು. ಈಗ 19(1)(a ದೊಡ್ಡದ, ಇಲ್ಲಿ ಅದನ್ನ ನೀವು ಅಂದ್ರೆ ಮೀಡಿಯಾಗಳಿರ್ಬೋದು ಅಥವಾ ಪ್ರೆಸ್ ಇರ್ಬೋದು, ಹೋಗಿ ಕೋರ್ಟಲ್ಲಿ ಸಮರ್ಥವಾಗಿ ವಾದ ಮಂಡಿಸ್ಬೇಕು, ಮಾಡ್ಬೋದು ಅಂತ. ಹೌದು, ಯಾಕೆಂದ್ರೆ ನಾನು ಅದನ್ನೇ ಹೇಳಿದ್ನಲ್ಲ, ನೀವು ಡಿಫಾಮೇಟರಿ ಆಗಿರುವಂತಹ ವಿಚಾರಗಳನ್ನ ಅಲ್ಲದೆ ಸತ್ಯವನ್ನ ಜನರ ಮುಂದೆ ತೆರೆದಿಡ್ಲಿಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಸೊ ಈ ಇನ್ನೊಂದು ವಿಚಾರ ನೀವು ಕೇಳಿದ್ದು, ಇವರು ಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕರಪ್ಷನ್ ಲೆಕ್ಕದಲ್ಲಿ ಬರಲ್ಲ. ಅದು PCA ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್. ಅಲ್ಲ, ಅವ್ರನ್ನ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಾ ಇದಾರ ನಮಗ್ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಸತ್ಯ ಹೊರಗೆ ಬರಬೇಕು. ಸೊ ಈ ಇಂಜಂಕ್ಷನ್ ತಗೊಂಡ್ಬಿಟ್ಟು ನಾವು ಸೇಫ್ ಆಗಿದೀವಿ ಅಂತ ಸಚಿವರು ಭಾವಿಸಿದ್ರೆ ಅದು ತಪ್ಪಾಗುತ್ತೆ. ಇಂಜೆಕ್ಷನ್ ತಗೊಂಡ್ರೆ ಫುಲ್ ಸೇಫ್ ಇಲ್ಲ, ಯಾಕಂದ್ರೆ ನಾಳೆ ನೀವು ಯಾರೇ ನೀವು ಅಂದ್ರೆ 19(1)(a ಅಂಡರ್ಲಿ ಯಾರು ಹೋಗ್ಬೋದು, ಯಾರಾದ್ರೂ ಒಬ್ರು ಸತ್ಯವನ್ನ ಹೊರಗಿಡ್ಬೋದು. ಅದು ನಂತರ ಅದೇ ಹೇಳಿದ್ನಲ್ಲ, ಅದು ಮಾನಹಾನಿ ಆಯ್ತು ಆಗಿಲ್ಲ ಅನ್ನೋದು ಆ ವಿಚಾರ ಹೊರಗೆ ಬಂದ್ಮೇಲೆ. ಕರೆಕ್ಟ್. ನಮ್ಗೆ ಗೊತ್ತಿಲ್ಲ ಯಾವ ವಿಚಾರ ಇದೆ ಅಂತಾನೆ ಗೊತ್ತಿಲ್ಲ, ಅವ್ರು ಅದನ್ನೇ ಹೇಳ್ತಾ ಇಲ್ಲ. ಸೊ ಈಗ 31ರವರೆಗೂ 31ಕ್ಕೆ ಕೇಸ್ ಇದೆ. ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ನೀವು ಮೀಡಿಯಾದವರು, ಮೀಡಿಯಾ ಮೀನ್ಸ್ ಆಲ್, ನಿಮ್ಮ ಹಕ್ಕನ್ನ ಯಾಕೆ ನೀವು ಬಿಡ್ತೀರಾ, ಅಥವಾ ಯಾರೇ ಹೂಎವರ್ ವಾಂಟ್ಸ್ ಟು ಎಕ್ಸ್ಪ್ರೆಸ್ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕರೆಕ್ಟೇ ಇಲ್ಲ. ಅದೇ ಹೇಳಿದ್ನಲ್ಲ, ಇಲ್ಲಿ ಎರಡು ವಿಚಾರ ಬರುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ ತಕ್ಷಣ ಯು ಕ್ಯಾನಾಟ್ ಇನ್ಫ್ರಿಂಜ್ ಅಪಾನ್ ಎ ಪ್ರೈವೇಸಿ ಆಫ್ ಎ ಪರ್ಸನ್, ರೈಟ್ ಟು ಪ್ರೈವೇಸಿ. ಕರೆಕ್ಟ್. ಸೊ ರೈಟ್ ಟು ಇಲ್ಲಿ ರೈಟ್ ಟು ಪ್ರೈವೇಸಿ ಕೆಲವೊಂದು ವಿಚಾರಗಳು, ಆ ವಿಚಾರವನ್ನು ಗೌರವಿಸಿಯೇ ನಾವು ಆ ಸಿಡಿಯನ್ನ ಪ್ರಸಾರ ಮಾಡಲಿಲ್ಲ. ಖಂಡಿತ ಅಲ್ಲಲ್ಲ, ನಾನು ಹೇಳಿದ ಸತ್ಯ ಏನಿದ್ರು ಪ್ರಸಾರ ಮಾಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಕೇಸಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ, ಈಗ ಡಿಫಮೇಷನ್ ಇದೆ ಅಂದ ತಕ್ಷಣ ಅಥವಾ ನೀವು ಇದನ್ನ ಮಾಡೋಕ್ಕಾಗಲ್ಲ. ಅದೇ ರೀತಿ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ ಅಂತೇಳಿ ನೀವು ಏನ್ ಬೇಕೋ ಅದನ್ನ ಪ್ರಸಾರನೂ ಮಾಡೋಕ್ಕಾಗಲ್ಲ ಅಂತ 2016 ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಸೊ ಈ ವಿಚಾರದಲ್ಲಿ ಬ್ಯಾಲೆನ್ಸ್ಡ್ ಅಪ್ರೋಚ್ನ ತಗೊಂಡು ಕೋರ್ಟ್ ಮುಂದೆ ಹೋಗಿ, ಇಲ್ಲ ಸ್ವಾಮಿ ಇದರಿಂದ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ, ನಾವು ಇವ್ರನ್ನ ಮಾನಹಾನಿ ಮಾಡಂತ ವಿಚಾರ ನಾವೇನು ಹೇಳಲ್ಲ, ಸತ್ಯ ಗೊತ್ತಾದ್ರೆ ನಾವು ಹೊರಗಿಡ್ತೀವಿ ಅಂತ ನೀವು ಹೇಳ್ಬೋದು. ನೋಡೋಣ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳಕ್ ಸಾಧ್ಯ ಆಗತ್ತೆ ಅಂತ. ಆಶಾ ಮೇಡಮ್, ಈಗ ಒಂದ್ ಕಡೆ ಜನಕ್ಕೆ ಆತಂಕ ಆಗ್ತಾ ಇದೆ, ಇಷ್ಟೊಂದು ಜನ ಇಂಜೆಕ್ಷನ್ ತಂದ್ಕೊಂಡು ಇವ್ರು ಇನ್ನೂ ಹೇಳ್ತಾ ಇದಾರೆ ಬರೀ 6 ಜನ ಅಷ್ಟೇ ಅಲ್ಲ, ಇನ್ನೂ ಸುಮಾರು ಜನ ಇಂಜೆಕ್ಷನ್ ತರ್ಬೋದು ಅಂತ ಒಂದ್ ಕಡೆ, ಮತ್ತೊಂದ್ ಕಡೆ ಇನ್ನೂ 19 23 ಎಷ್ಟೆಷ್ಟೋ ಸಿಡಿಗಳಿದಾವೆ ಅಂತ ಮತ್ತೊಂದ್ ಕಡೆ. ರಾಜ್ಯದ ರಾಜಕಾರಣ ಎತ್ತ ಸಾಕ್ತಾ ಇದೆ. ಹಾಗಾದ್ರೆ ಇವರೇ ಎಲ್ಲರೂ ಭಯದಲ್ಲಿ ಬರೇ ಸಿಡಿ ವಿಚಾರಣೆ ತುಂಬ್ಕೊಂಡ್ಬಿಡಿದ್ಯಾ ತಲೆ ತುಂಬಾ ಅಂತ ಒಂದು ಭಾವನೆ ಬರ್ತಾ ಇದೆ. ಏನ್ ಹೇಳಕ್ ಬಯಸ್ತೀರಿ? ಈ ಸಿಡಿ ಏನಾದ್ರು ನಾವೆಲ್ಟಿ ಹೊಟ್ಟಾಗತ್ತೆ ಹಿಂಗೆ. ನಿಜ ಯಾರು ನೋಡಿ, ಕಳೆದ 15 ದಿನದಿಂದ ಸ್ಟೇಟ್ಮೆಂಟ್ಸ್ ಅದು ಇದು ಬರ್ತಾನೆ ಇದೆ ಜಾರಕಿಹೊಳಿ ಅವ್ರದ್ದು. ಈ ಮೊನ್ನೆ ಆ ಕೇಸ್ ಅದು ಫೇಕ್, ಯಾರೋ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವಿನಃ ಆ ರೀತಿ ಒಂದು ಸ್ಕ್ಯಾಮ್ ಆಗಿದ್ಯಾ ಅಥವಾ
ಆ ಒಂದು ಯಾವ್ದು ನಾವೊಂದು ಲಕ್ಷ್ಮಣ್ ರೇಖೆ ಹಾಕೊಂಡು ಬದುಕ್ತಾ ಇರ್ತೀವಲ್ಲ, ಅದನ್ನ ದಾಟಿ ಆಗಿದ್ಯಾ ಅನ್ನೋದು ಅವ್ರು ಹೇಳೋದಿಲ್ಲ. ಅದು ಎಕ್ಸ್ಪ್ಲಾಯ್ಟೇಷನ್ ಆಗ್ತಿದೆ ಅಂತ ಹೇಳ್ತಾರೆ ವಿನಃ ಆ ಇನ್ಸಿಡೆಂಟ್ ಆಗಿಲ್ಲ, ಯಾರೋ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ ಅವರು ಇವತ್ತಂತ. ಆಮೇಲೆ ಲೆಜಿಸ್ಲೇಚರ್ ಸೆಷನ್ ನಡೀತಾ ಇದೆ. ಎಕ್ಸಾಕ್ಟ್ಲಿ. ಮುಖ್ಯಮಂತ್ರಿಗೆ ಒಂದು ಜವಾಬ್ದಾರಿ ಇದೆ. ಇಷ್ಟು ಗಲಾಟೆ ಆಗ್ತಿದೆ ಇದ್ರ ಬಗ್ಗೆ, ಹೌಸ್ ಅಲ್ಲಿ ಡಿಬೇಟ್ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಇದ್ರ ಬಗ್ಗೆ. ಅವರೇ ಹೆಸರುಗಳು ಫಸ್ಟ್ ರಿವೀಲ್ ಮಾಡಿದ್ರು ಎಲ್ಲ. ಮುಖ್ಯಮಂತ್ರಿಗೆ ಒಂದು ಇವಾಗ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ಶಿವಮೊಗ್ಗ ಒಂದು ಸ್ಟೇಟ್ಮೆಂಟ್ ಆಗ್ಬೇಕಾಗಿತ್ತು. ಏನಂತ ಹೇಳಿದ್ರೆ, ಇದು ಇಲ್ಲಿ ತನಕ ಎಷ್ಟು ಅಟ್ಲೀಸ್ಟ್ ಎಷ್ಟು ಜನ ಮಿನಿಸ್ಟರ್ಸ್ ಕರೆದು ಮಾತಾಡಿದ್ದಾರೆ. ಆಮೇಲೆ ಈ ಮಿನಿಸ್ಟರ್ಸ್ ಪರ್ಫಾರ್ಮೆನ್ಸ್ ಗೆ ಅವರ ಡೈಲಿ ಅಂದ್ರೆ ಅವರ ದಿನನಿತ್ಯ ಡಿಪಾರ್ಟ್ಮೆಂಟ್ಸ್ ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಿದ್ಯಾ, ಅಥವಾ ಸಿಎಂ ಆಗಿ ತನ್ನ ಟೀಮ್ ಮೆಂಬರ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನರಿಗೆ ನಾನು ಇದನ್ನ ಟಾಲರೇಟ್ ಮಾಡ್ತೀನೋ ಇಲ್ಲ ಅದನ್ನ ಪ್ರಶಿಟ್ ಅಂಡರ್ ದಿ ಕಾರ್ಪೆಟ್ ಅಂತ ಹೇಳ್ತಾರೋ ಅದು ಹೇಳ್ಬೇಕು. ಜೊತೆಗೆ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು ಅಂತ ಹೇಳ್ಬೇಕಲ್ವಾ ಅವರು. ಫಾರ್ ಎವ್ರಿಥಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ ಈಸ್ ಯೂಸ್ಡ್. ಒಂದೊಂದು ದಿನ ಒಂದು ಗಂಟೆ ಅಲ್ಲಿ ಸೆಷನ್ ನಡೆಸಬೇಕಾದ್ರೆ ಲಕ್ಷಾಂತರ ಇರುತ್ತೆ. ಜನರ ದುಡ್ಡು ಇದು, ಮತ್ತೆ ಜನರಿಂದ ಎಲೆಕ್ಟ್ ಆಗಿ ಬಂದಿರೋದು. ಮುಖ್ಯಮಂತ್ರಿಗಳು ಅವ್ರಾಗವ್ರೇನೆ ಇಷ್ಟು ಇನ್ವೆಸ್ಟಿಗೇಷನ್ ಆಗಿದೆ, ಇನ್ನು ಕೆಲವು ಮಾಹಿತಿ ಸಿಗೋದಿದೆ. ಆ ಲೇಡಿ ಇದಾರ ಎಕ್ಸಿಸ್ಟಿಂಗ್ ಇದ್ರೆ ಏನ್ ಅವ್ರು ಮಾಡಿದ್ದಾರೆ. ಇವಾಗ SIT ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ದಿನ ಹಿಂಗೆ ಅರ್ಧಂಬರ್ಧ ನ್ಯೂಸ್. ಮೀಡಿಯಾನ ಬ್ಲೇಮ್ ಮಾಡೋದು ಈಸಿ, ಆದ್ರೆ ಮುಖ್ಯಮಂತ್ರಿಗಳೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅವಾಗ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಓಕೆ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ಆಗತ್ತೆ ಅಂತ. ಇವಾಗ ರಾಜೀವ್ ಗಾಂಧಿ ಮರ್ಡರ್ ಕೇಸ್ ಆದಾಗ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಫೈನಲ್ ರಿಸಲ್ಟ್ ಬಂದಾಗ ಪಬ್ಲಿಷ್ ದಿನ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಹಾಗೆ ಇದು ದಿನಕ್ಕೊಂದು CD ಬರುತ್ತೆ ಅಂತ ಹೇಳಿದ್ರೆ, ಈ ಸರ್ಕಾರ ರೆಡಿ ಇದ್ರೆ, ಅಥವಾ ಈ ರಾಜಕಾರಣಿಗಳು ಅಂತಾನೆ ಹೇಳ್ತೀನಿ, ಎಲ್ಲ ಅದೇ ತರದ ಯಾವ ಪಾರ್ಟಿನೂ ಡಿಫ್ರೆಂಟ್ ಇಲ್ಲ, ಈ ತರದ್ದು ಅಂತ ಹೇಳ್ಬಿಟ್ರೆ ಮುಗಿತಲ್ಲ. ಇವಾಗ ಒಬ್ರು ಮಾಜಿ ಮುಖ್ಯಮಂತ್ರಿಗೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿರ್ಬೇಕಾದ್ರೆ ಮುಖ್ಯಮಂತ್ರಿ ಗೊತ್ತಿರಲ್ವಾ? ಕರೆಕ್ಟ್, ನಿಜವಾಗ್ಲೂ ಹಿಂಗ ಸಾಧ್ಯನೇ ಇಲ್ಲ. ಇದನ್ನ ಮಾಡ್ತಾರಾ? ಸತ್ಯ ನೀವ್ ಹೇಳಕ್ ಆಗಲ್ಲ. ಅಟ್ಲೀಸ್ಟ್ ಫ್ಯಾಕ್ಟ್ಸ್ ನ ಜನಗಳ ಮುಂದೆ ಹೇಳಲ್ಲ ಯಾರು. ಬಿಟ್ಬಿಡಿ, ಅದು ಆಗಲ್ಲ ಇವ್ರಿಗೆ. ಫ್ಯಾಕ್ಟ್ಸ್ ಇಡ್ಬೋದಾಗಿತ್ತು ಅನ್ಸುತ್ತೆ. ಓಕೆ ರೈಟ್. ಥ್ಯಾಂಕ್ ಯು ಮೇಡಮ್. ಅತ್ಯಂತ ಮೌಲಿಕವಾದಂತ ಮಾಹಿತಿಯನ್ನ ಕೊಟ್ಟಿದ್ದೀರಾ, ಬಹಳ ಸೆನ್ಸಿಬಲ್ ಆದಂತ ಮಾಹಿತಿನ ಕೊಟ್ಟಿದ್ದೀರಾ. ನಮ್ಗೆ ಧನ್ಯವಾದಗಳು TV5ಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಓಕೆ, ನೋಡಿ ಎಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ಅಂತಂದ್ರೆ ಇವ್ರದ್ದು. ದೊಡ್ಡ ದೊಡ್ಡ ಇಲಾಖೆಗಳು, ಸಚಿವರು ಇವರೆಲ್ಲ. ಒಬ್ಬ ಡ್ರೈವರ್ಗೆ ಒಂದು ಚಿಕ್ಕ ತಲೆನೋವು ಬಂತು ಅಂತಂದ್ರೆ ಡ್ರೈವ್ ಮಾಡ್ತಾ ಇದ್ರೆ ನಿಲ್ಸಿ 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಡ್ರೈವ್ ಮಾಡ್ತಾರೆ. ಸೊ ಹಾಗಾದ್ರೆ ಇವರು ಒಂದು ಟೆಂಪರರಿ ರೆಸ್ಟ್ ತಗೋತಾರಾ? ಬರೀ ಟೆಂಪರರಿ ಇಂಜೆಕ್ಷನ್ ತಂದ್ಕೊಂಡ್ಬಿಡ್ತೀವಿ ಅಂದ್ರೆ ಭಯ ಹಂಗೆ ಇದು ಅಂತ ಆಯ್ತಲ್ಲ ಅಲ್ಲಿಗೆ. ಬೈಕ್ ಏನ್ ಮಾಡ್ತೀರಿ? ಕೆಲವರಿಗೆ ನೋಡಿ ಈ ವಿಚಾರ ಗೊತ್ತಿಲ್ಲ ನನಗೆ. ಈ ವಿಚಾರ ಈ ಸಿಡಿದೇನು ಆಗಿದೆ ಈಗ, ಈ ವಿಚಾರ ಕೆಲವರಿಗೆ ಬಹಳ ರೋಚಕ ಅಂತ ಅನ್ನಿಸ್ಬಹುದು, ಇನ್ನು ಕೆಲವರಿಗೆ ಇದು ಎಂಟರ್ಟೈನ್ಮೆಂಟ್ ಅಂತ ಅನ್ನಿಸ್ಬಹುದು, ಇನ್ನು ಕೆಲವರಿಗೆ ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಕಾರಣಕ್ಕೆ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ನಡೆದಿರೋದು ಏನೋ ನಡೆದಿರುತ್ತೆ, ಅದ್ರದ್ದು ಇನ್ವೆಸ್ಟಿಗೇಷನ್ ಏನೋ ನಡೀತಾ ಇರುತ್ತೆ. ಆದ್ರೆ ಬೇರೆ ಬೇರೆಯವರು ಇದನ್ನ ಬೇರೆ ಬೇರೆ ಥರದ ಸುದ್ದಿಗಳು ಹಬ್ಬತಾ ಇರುವಂಥದ್ದು, ಅನೇಕ ಬಗೆಯ ಸುಳ್ಳು ಸುದ್ದಿಗಳು ಹಬ್ಬತಾ ಇರುವಂಥದ್ದು. ಎಷ್ಟೊಂದು ಸುಳ್ಳು ಸುದ್ದಿಗಳು ಅಂತಂದ್ರೆ, ಯಾರ್ದೋ ಇದರಲ್ಲಿ 28 ಲಕ್ಷ ಇದೆ, ಇನ್ಯಾವುದೋ ಇದೆ, ಅದು ನೋಡಿದ್ರೆ ಆ ಥರ ಇಲ್ವೇ ಇಲ್ಲ. SIT ಏನನ್ನೂ ಅಧಿಕೃತವಾಗಿ ಕೊಟ್ಟಿಲ್ಲ, ಏನನ್ನೂ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಅದು ಮಾಜಿ ಸಚಿವರ ಬಗ್ಗೆ ಇರಬಹುದು ಅಥವಾ ಆರೋಪಿಗಳ ಬಗ್ಗೆ ಇರಬಹುದು. ಏನಿದೆ ಸ್ವಾಮಿ, ಏನ್ ದಾಖಲೆ ಇದೆ ನಮ್ಮ ಹತ್ರ, ಹೀಗೆ ಹಾಗೆ ಅಂತೆಲ್ಲ ದೊಡ್ಡದಾಗಿ ನಾವು ಹೇಳೋದಕ್ಕೆ ಅಂಥದ್ದೇನೂ ಇಲ್ಲ. ಫ್ಯಾಕ್ಟ್ಸ್ ಮಾತ್ರ ನಾವು ಮಾಧ್ಯಮದವ್ರು ಕೊಡಬಹುದು. ಆದ್ರೆ ಭಯಂಕರ ಸುಳ್ಳು ಸುದ್ದಿ ಹಬ್ಬಿಟ್ಟಿದೆ. ಆ ಸುಳ್ಳು ಸುದ್ದಿಯಿಂದಾಗಿ ನೀವು ಹೆದರ್ಕೊಂಡಿದ್ದೀರಿ, ಎಲ್ಲರೂ ಹೆದರ್ಕತ್ತಾರೆ. ಕ್ಲಾರಿಟಿ ಕೊಡಬೇಕಲ್ವಾ? ಇಂಟೆಲಿಜೆನ್ಸ್ ನಿಮ್ಮ ಹತ್ರ ಇದೆ, ಎಲ್ಲ ನಿಮ್ಮ ಹತ್ರ ಇದೆ. ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ, ಆಕ್ಚುಲಿ ಯಾವುದಕ್ಕೆಲ್ಲ ದಾಖಲೆ ಸಿಕ್ಕಿದೆ, ಯಾವುದಕ್ಕೆ ಸಿಗ್ತಾ ಇಲ್ಲ, ಏನ್ ನಡೀತಾ ಇದೆ, ಇಷ್ಟು ಗೊಂದಲದಲ್ಲಿ ಜನರು ಇದ್ದಾರೆ, ನೀವು ಇದ್ದೀರಿ ಅಂತಂದ್ರೆ, ಮಾಧ್ಯಮದಲ್ಲೂ ಇನ್ನಷ್ಟು ಗೊಂದಲ ಇದೆ ಅಂತಂದ್ರೆ ಇದಕ್ಕೆ ಕ್ಲಾರಿಟಿ ಕೊಡಬೇಕಲ್ವಾ? ಇಲ್ದಿದ್ರೆ ಸುಳ್ಳು ಸುದ್ದಿ ಹಬ್ಬಿಸ್ತಾನೆ ಹೋಗ್ತಾರೆ. ಸೂಸೈಡ್ ಅಟೆಂಪ್ಟ್ ಮಾಡೋರು ಮಾಡ್ತಾನೆ ಹೋಗ್ತಾರೆ, ಕಷ್ಟಪಡೋರು ಪಡ್ತಾನೆ ಇರ್ತಾರೆ. ಮತ್ತೆ ಇನ್ಯಾರೋ ತಪ್ಪಿಸ್ಕೊಂಡು ಹೋಗ್ತಾನೆ ಇರ್ಬೋದು. ಯಾರ ಹೊಣೆಗಾರಿಕೆ ಇದು? ಸುಮ್ಮನೆ ಏನೋ ಆಗ್ತಾ ಇದೆ ಅಂತ ಬಿಟ್ಬಿಟ್ರೆ ನಮ್ಮ ಪಾಡಿ ನಾವು ಬೇರೆ ವಿಚಾರ ಮಾತ್ರ ಮಾತಾಡ್ಕೊಂಡು ಹೋಗ್ಬಿಡ್ತೀವಪ್ಪ ಸದನದಲ್ಲಿ ಅಂತ ಬಿಟ್ಬಿಟ್ರೆ, ಇಷ್ಟು ಇಡೀ ರಾಜ್ಯದ ಜನ ಗೊಂದಲದಲ್ಲಿ 4 ದಿನದಿಂದ
2ನೇ ತಾರೀಕಿಂದ ಇದನ್ನೇ ನೋಡಿ 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 ಏನೇನೋ ಕೇಳಿಸ್ಕೊಂಡು ಯಾವ್ದನ್ನ ನಂಬಬೇಕು ಯಾವ್ದನ್ನ ನಂಬಾರ್ದು ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ಇದಾರಲ್ಲ. ಕ್ಲಾರಿಟಿ ಕೊಡ್ಬೇಕಲ್ವಾ? ನೀವೇ ಹೆದರ್ಕೊಂಡು ಕುತ್ಕೊಂಡ್ಬಿಟ್ರೆ, ಹೆದರ್ಕೊಂಡು ಸುಮ್ಮನೆ ಇಂಜೆಕ್ಷನ್ ತಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ ಅದರಿಂದ? ನಾನು ಕೊನೆಯದಾಗಿ ಪ್ರತಿಕ್ರಿಯೆ ತಗೊಳ್ಳೋದಕ್ಕೆ ಬಯಸ್ತೀನಿ ದರ್ಶನ್ ಅವರಿಂದ ಮತ್ತು ಗಿರೀಶ್. ಬಿಜೆಪಿ ಸರ್ಕಾರ ಬಂದಾಗಿಂದ ನನ್ಗನ್ಸ್ತಾ ಇದೆ ರಾಜ್ಯನೇ ICU ನಲ್ಲಿದೆ ಅಂತ. ಬರೀ ಡಾಕ್ಟರು, ಆಪರೇಷನ್ನು, ಇಂಜೆಕ್ಷನು ಇವೇ ಇದಾಗೋಗಿದೆ. ಈಗ ರಾಜ್ಯಕ್ಕೆ ಬೇಕಾಗಿರೋದು ಟಾನಿಕ್ ಕೊಟ್ಟು ನಮಗೆ ಈ ಕೊರೋನಾದಿಂದ GST ಪಾಲ್ ಬರಬೇಕಾಗಿದೆ, ಅದರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ಈಗ ಸಮಸ್ಯೆಗಳ ಮೂಟೆ ಇದೆ. ಇದನ್ನ ಓವರ್ಕಮ್ ಮಾಡಿ ಒಂದು ಒಳ್ಳೆ ಇದನ್ನ ಆಡಳಿತನ ಎಸ್ಟಾಬ್ಲಿಷ್ ಮಾಡುವಂತ ಜವಾಬ್ದಾರಿ ಮುಖ್ಯಮಂತ್ರಿಗಳಿದೆ. ಅವರಿಗೆ ಇದು ಮಾಡಕ್ ಆಗ್ತಾ ಇಲ್ಲ, ಆಡಳಿತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನರ ಸಮಯನ ಹಾಳು ಮಾಡ್ತಾ ಇದ್ದಾರೆ, ಇಲ್ಲಿ ಆಡಳಿತ ಯಂತ್ರನ ಕುಸಿಯುವಂತೆ ಮಾಡ್ತಿದ್ದಾರೆ. ಇದರ ಬದಲು ಅವರು ವಿಧಾನಸಭೆ ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆಗೆ ಹೋಗೋದು ಒಳ್ಳೇದು. ಓಕೆ ಓಕೆ ರೈಟ್. ಗಿರೀಶ್ ಅವರ ಕೊನೆಯದಾಗಿ ಏನು ಹೇಳ ಬಯಸ್ತೀರಿ? ನನ್ನ ಅನಿಸಿಕೆ ಏನಂದ್ರೆ 19(1)A ಇಸ್ ಎ ವೆರಿ ಪವರ್ಫುಲ್ ಆರ್ಟಿಕಲ್ ಗಿವನ್ ಟು ದಿ ಎವ್ರಿ ಒನ್ ಇನ್ಕ್ಲೂಡಿಂಗ್ ಕಾಮನ್ ಸಿಟಿಸನ್. ಅದರಲ್ಲೂ ಮೀಡಿಯಾ ಹೌಸು, ಪ್ರಿಂಟ್ ಮೀಡಿಯಾ ಯಾವುದೂ ಅಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಕೊಟ್ಟಿರೋ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಅದಕ್ಕೆ ತೊಂದರೆ ಆದಾಗ ಅದನ್ನ ನೀವು ಕೋರ್ಟ್ ಅಲ್ಲಿ ಸಮರ್ಥವಾಗಿ ಮಂಡಿಸ್ಬಿಟ್ಟು, ಏನು 31ನೇ ತಾರೀಕು ಕೇಸ್ ಇದೆ, ಅವತ್ತು ಹೇಳ್ಬೇಕು ಸ್ವಾಮಿ ಇದು ಬ್ಲಾಂಕೆಟ್ ಸ್ಟೇ ಕೊಟ್ರೆ ನಾವು ನಮಗೆ ಗೊತ್ತಿರೋ ವಿಚಾರನ ನಾವಿಲ್ಲಿ ಯಾವ ಮಾನಹಾನಿ ಮಾಡಲ್ಲ, ನಾವು ಸತ್ಯಾಸತ್ಯತೆಗಳನ್ನ ಹೊರಗಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಓಕೆ ಓಕೆ ರೈಟ್. ಧನ್ಯವಾದಗಳು ತಮ್ಮ ಇಬ್ಬರಿಗೂ ಕೂಡ. ಅತ್ಯಂತ ಮೌಲಿಕವಾದಂಥ ಮಾಹಿತಿನ ಇಬ್ರು ಕೂಡ ಕೊಟ್ಟಿದ್ರ. ಸೊ ನಾವು ಕೇಳ್ತಾ ಇರುವಂತದ್ದು, ಕರ್ನಾಟಕದ ಜನ 7 ಕೋಟಿ ಜನ ಮೂರ್ಖರ ಸ್ವಾಮಿ. ನಾವು ಅವಿ ಸ್ಟುಪಿಡ್. 6 ಜನ 7 ಜನ ಇಂಜೆಕ್ಷನ್ ತರ್ತೀರಿ, ನಿಮಗೆ ತರೋದಕ್ಕೆ ಕಾನೂನಲ್ಲಿ ಅನುಮತಿ ಇದೆ. ಆದ್ರೆ 7 ಕೋಟಿ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಮ ನಂಬಿಕೆ ನಂಬಿ ನಿಮ್ಮನ್ನ ಮಂತ್ರಿಗಳು ಅಂತ ಒಪ್ಕೊಂಡಿದ್ದಾರೆ. ಟ್ರಸ್ಟ್ ಅಂತ ಒಂದು ಫ್ಯಾಕ್ಟರ್ ಇರುತ್ತಲ್ವಾ, ಆ ನಂಬಿಕೆಗೆ ಅನುಗುಣವಾಗಿ ನೀವು ನಡ್ಕೋಬೇಕಲ್ವಾ, ಹೇಳ್ಬೇಕಲ್ವಾ ಜನರ ಮುಂದೆ ಏನಾಗ್ತಾ ಇದೆ ಆಕ್ಚುಲಿ ಅಂತ. 19 ಸಿಡಿ, 23 ಸಿಡಿ, 25 ಸಿಡಿ ಇದೆ 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 ಅಂತ ನಿಮ್ಮಲ್ಲೇ ಒಬ್ರು ಬಂದು ಹೇಳ್ತಾ ಇರ್ತೀರಿ. ಮತ್ತಿನ್ನೊಬ್ರು ಇಲ್ಲ ಅವ್ರದ್ದಿದೆ, ಇಲ್ಲ ಇವ್ರದ್ದಿದೆ, ಇವ್ರು ನಂಗೆ ಹೆದರ್ಸ್ತಾ ಇದಾರೆ, ಅವ್ರು ನಂಗೆ ಹೆದರ್ಸ್ತಾ. ಏನ್ ಸ್ಕೂಲ್ ಮಕ್ಕಳು ಮಾಡಲ್ಲ ಹಿಂಗೆ? ಏನ್ ಅನ್ಕೋಬೇಕು ರಾಜ್ಯದ ಜನ? ಏನ್ ಅನ್ಕೋಬೇಕು 7 ಕೋಟಿ ಜನ? ಹಾಗಾದ್ರೆ ಏನ್ ನಡೀತಾ ಇದೆ ಅಂತ ಅನ್ಕೋಬೇಕು. ಆ ಕಡೆ ನೋಡಿದ್ರೆ ಸುದ್ದಿಗಳು ಭರಪೂರ. ಎಲ್ಲೋ ಹೋದ್ರು, ಎಲ್ಲೋ ಬಂದ್ರು, ಏನೋ ಆಗೋಯ್ತು, ಇನ್ನೇನೋ ಆಗತ್ತೆ. ಅದಕ್ಕೆ ಬೇಸ್ ಎಲ್ಲಿದೆ? ಈಗ ಏನೇನೋ ಬರ್ತಾ ಇದೆಯಲ್ಲ ಸುದ್ದಿಗಳು, ಅದ್ರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು? ನಾವು ತಕ್ಷಣಕ್ಕೆ ಭರ್ಜರಿ ರೋಚಕತೆ, ಏನು ಯಾವ ಥ್ರಿಲ್ಲರ್ ಸಿನಿಮಾನೂ ಇಲ್ಲ ರೀ, ಯಾವ ಇಂಗ್ಲಿಷ್ ಮೂವಿನೂ ಇಲ್ಲ, ಹಂಗ ನಡೀತಾ ಇದೆ. ನಿಜವಾದ ಅಪರಾಧಿ ಯಾರು? ಅಪರಾಧ ನಡೆದಿದೆಯಾ? ಯಾವುದನ್ನ ನೋಡಿದ್ವಲ್ಲ, ಕಣ್ಣಾರೆ ಕಂಡ್ವಲ್ಲ, ಅಂಥದ್ದೇನಾದ್ರೂ ನಡೆದಿದ್ಯಾ? ಏನ್ ನಡೆದಿದೆ? ಯಾಕೆ ಅಂಥ ಪರಿಸ್ಥಿತಿ ಬಂತು? ನಿಜವಾಗ್ಲೂ ಯಾರಾದ್ರೂ ಸಚಿವರುಗಳನ್ನ ಹೆದರಿಸ್ತಾ ಇದ್ದಾರಾ? ಹೆದರಿಸ್ತಾ ಇದ್ರೆ ಯಾಕೆ ಹೆದರಿಸ್ತಾ ಇದ್ದಾರೆ? ಇವರುಗಳು ಯಾಕೆ ಹೆದರಿಕೆಗೆ ಒಳಗಾಗ್ತಾ ಇದ್ದಾರೆ? ಆ ಹೆದರಿಕೆಗೆ ಒಳಗಾಗ ಅಂಥದ್ದು ಇವರು ಏನೇನು ಮಾಡ್ತಾ ಇದ್ದಾರೆ? ಸಿಕ್ಕಾಕಿಸಲಾಗ್ತಾ ಇದೆ ಅಂದ್ರೆ ಯಾಕೆ ಸಿಕ್ಕಾಕೊಂಡು ಯಾಕೆ ಬೀಳ್ತಾರೆ? ಅಂಥದ್ದು ಏನ್ ಮಾಡ್ತಾ ಇದ್ದಾರೆ? ಯಾರು ಸಿಕ್ಕಾಕಿಸ್ತಾ ಇದ್ದಾರೆ? ಆ ಸಿಕ್ಕಾಕೊಂಡು ಮತ್ತಿನ್ನೇನೇನೋ ರಾಜಕೀಯದ ಪ್ರಮುಖವಾದಂತ ನಿರ್ಧಾರಗಳು, ಇಲಾಖೆಯ ನಿರ್ಧಾರಗಳನ್ನ ತಪ್ಪಾಗಿ ತಗೊಳ್ಳೋ ಅಂಥದ್ದೇನಾದ್ರೂ ನಡೀತಾ ಇದೆಯಾ? ಯಾರು ಹೊಣೆ? ಒಂದ್ ವೇಳೆ ಹಂಗೆಲ್ಲ ಆದ್ರೆ ಅದಕ್ಕೆ ಯಾರು ಹೊಣೆ? ಯಾವ ವಿಚಾರ ಗಮನಿಸಿದೇರೇನು? ಕಳೆದ 4-5 ದಿನಗಳಿಂದ ಯಾರು ಕನ್ಫರ್ಮ್ ಮಾಡಿದ್ದಾರೆ? ಇಷ್ಟೊಂದು ಸುದ್ದಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಧಾಮ್ ಧೂಮ್ ಧಾಮ್ ಧೂಮ್ ಅಂತ ಕೇಳ್ತಾ ಇದ್ದೀರಲ್ಲ, ಯಾರು ಕನ್ಫರ್ಮ್ ಮಾಡಿ? ಇದೆಲ್ಲ ಬಂದು ಯಾರು ಕನ್ಫರ್ಮ್ ಮಾಡಿದ್ದಾರೆ? ಹಿಂಗೇನೆ, ಇದು ಈ ತರಾನೇ ಇದೆ ಅಂತ ಯಾರು ಹೇಳಿದ್ದಾರೆ? ಅಷ್ಟ್ರ ಒಳಗಡೆ ಅದು ಎಷ್ಟು ಜನರ ತೇಜೋವಧೆ ಆಗುತ್ತೋ, ಅದು ಇನ್ನೆಷ್ಟು ಜನರ. ಸ್ವಾಮಿ, ನಿಮಗೆಲ್ಲ ಕಾನೂನು ಗೊತ್ತು, ಪವರ್ಫುಲ್ ಇದ್ದೀರಿ, ಇಂಜೆಕ್ಷನ್ ತಂದ್ಕೋತೀರಿ, ಇನ್ನೇನೇನಾಗುತ್ತೋ ಯಾರಿಗ್ ಗೊತ್ತು? ಅದನ್ನಾದ್ರೂ ನೀವೇ ಕ್ಲಾರಿಫೈ ಮಾಡ್ಬೇಕಲ್ಲ ಬಂದು. ಆಮೇಲೆ ಇನ್ನೆಷ್ಟು ಜನಕ್ಕೆ ಇದೇ ತರ ಭಯ ಇದೆಯೋ ಯಾರಿಗ್ ಗೊತ್ತು? ಅದರಲ್ಲಿ ಪ್ರಾಮಾಣಿಕವಾಗಿರೋರೆಷ್ಟು, ನಿಜವಾಗ್ಲೂ ಭಯ ಇರೋರೆಷ್ಟು ಯಾರಿಗ್ ಗೊತ್ತು? ಸುಮ್ಮನೆ ಒಟ್ಟು ಭರ್ಜರಿಯಾಗಿ ಹೋಗ್ತಾ ಇದೆ, ಬಿರುಗಾಳಿ ತರ ಅಲ್ಲಿ ಇಲ್ಲಿ ಸುತ್ಕೊಂಡು ಎಲ್ಲದನ್ನು ಹಾರಿಸ್ಕೊಂಡು ಹೋಗ್ತಾ ಇದೆ. ಹೋಗಕ್ ಬಿಟ್ಟು ಸುಮ್ಮನೆ ಕೂತ್ರೆ
ಆಕ್ಚುಲಿ ಆಗ್ಬೇಕಾಗಿರೋದು ಏನ್ ಇದ್ರಲ್ಲಿ? ರಾಜ್ಯದ ಜನ ಮೂರ್ಖರೇ? ಎಲ್ಲಾರು ಮೂರ್ಖರು ಅಂತ ಅನ್ಕೊಂಡ್ಬಿಟ್ಟಿದೀವ ನಾವು? ಸಿಡಿ 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 ಏನ್ ಆಗ್ಬೇಕಾಗಿರೋದು ಏನಿದ್ರಲ್ಲಿ ಆಕ್ಚುಲಿ? ಒಂದು ವಿಚಾರ ಇಂಥದ್ದು ತಪ್ಪು ಇಂಥದ್ದು ಸರಿ ಹಿಂಗೆ ಹೇಳಕ್ಕಾಗತ್ತಾ? ಆಗುತ್ತೆ ಅಂತಂದ್ರೆ ಅದು ಯಾವ್ದು ಹೇಳಕ್ಕಾಗುತ್ತೋ ಅದನ್ನ ಹೇಳ್ಬೇಕಲ್ವಾ? ಅದು ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಅದ್ರಲ್ಲಿ ಏನ್ ಕಾನೂನಿನ ಪ್ರೊಸೀಜರ್ ಏನಿದೆ ಅದನ್ನ ಫಾಲೋ ಮಾಡಬೇಕು. ಅಧಿಕೃತವಾಗಿ ಯಾರು ಹೇಳಿಕೆ ಕೊಡ್ಬೇಕೋ ಅವ್ರು ಕೊಡ್ಬೇಕು. ಏನೇನು ಇಲ್ಲಿವರೆಗೆ ಎಸ್ಟಾಬ್ಲಿಷ್ ಆಗಿದೆ ಅದನ್ನ ಹೇಳಬೇಕು. ಯಾವ್ದು ಆಗಿಲ್ಲ ಅದನ್ನು ಹೇಳಬೇಕು. ಗೊಂದಲ ಯಾಕೆ? ಭಯ ಯಾಕೆ? ಇಂಜೆಕ್ಷನ್ ತಂದ್ಕೊಂಡ್ಬಿಡ್ತೀವಿ. ಇಲ್ಲ ಇವಾಗ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ? ಏನಾಗ್ತಿದೆ ಅಂತದ್ದು? ರಾಜ್ಯದ ಜನರ ಮುಂದೆ ಹೇಳಕ್ ಆಗದೆ ಇರೋ ಅಂಥದ್ದು ಏನ್ ನಡೀತಾ ಇದೆ ಹಾಗಾದ್ರೆ? ಏನ್ ಅನ್ಕೋಬೇಕು ಜನ? ಏನ್ ಅನ್ಕೋಬೇಕು ರಾಜ್ಯದ ಜನಗಳು? 7 ಕೋಟಿ ಜನ ಏನ್ ನಡೀತಾ ಇದೆಯಪ್ಪ ಇವ್ರಗಳ ಮಧ್ಯೆ? ಅಂಥದ್ದು ಏನಿದೆ? Nobody is giving clarity. ಹಾಗಾದ್ರೆ ಯಾರು ಪ್ರಾಮಾಣಿಕರೇ ಇಲ್ವಾ? ಒಂದು ಕ್ಲಾರಿಟಿ ಕೊಡೋ ಅಂತವ್ರು ಯಾರು ಇಲ್ವಾ? ಇಷ್ಟು ಟೆನ್ಷನ್ ನಲ್ಲಿ, ಇಷ್ಟು ಸ್ಟ್ರೆಸ್ ಅಲ್ಲಿ ನೀವೇ ಇದ್ದೀರಾ ಅಂತಂದ್ರೆ ಅಂದ್ರೆ ಕ್ಲಾರಿಟಿ ಕೊಡಲಾರದಷ್ಟು ಸ್ಟ್ರೆಸ್ ಅಲ್ಲಿ ಇದ್ದೀರಾ ನೀವು. ಅದನ್ನ ಯಾರು ಸಾಲ್ವ್ ಮಾಡಬೇಕು? ಗೊತ್ತಿಲ್ಲ ನಂಗೆ. ಬಹಳ ವಿಚಾರಗಳಿದೆ, ಬಹಳ ಸೂಕ್ಷ್ಮ ವಿಚಾರಗಳಿದೆ. ಅನೇಕ ಜೀವಗಳ ಜೀವನದ ವಿಚಾರ ಇಲ್ಲಿ ಇದೆ. ಬಿರುಗಾಳಿಯ ಹಾಗೆ ಎಲ್ಲದನ್ನ ಹೊಸಕ್ಕೆ ಹಾಕಿ ಎಲ್ಲವನ್ನ ಹಾರಿಸಿಕೊಂಡು ಹೋಗಿ ಇನ್ನೇನೋ ಒಂದು ಆಗ್ಬಿಡುತ್ತಾ? ರಾಜ್ಯದ ಮುಖ್ಯಮಂತ್ರಿಗಳು, ಹೊಣೆಗಾರಿಕೆ ಇರುವಂಥವ್ರು ಇದಕ್ಕೆ ಕ್ಲಾರಿಟಿ ಕೊಡಬೇಕು. ಯಾವ ಕಡೆ ಸಾಕ್ತಾ ಇದೆ ರಾಜಕಾರಣ ಅನ್ನುವ ದಿಕ್ಕು ದಶೆಯನ್ನ ಕೂಡ ಇದು ಎಲ್ಲೊಂದು ಕಡೆ ಸೂಚಿಸುತ್ತೆ. ರಾಜ್ಯದ ಜನಕ್ಕೆ ಎಲ್ಲ ವಿಚಾರಗಳಿಂದ ಮುಕ್ತಿ ಸಿಗ್ಲಿ, ರಾಜ್ಯದ ಜನಕ್ಕೆ ಜನರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋ ಅಂತ ನಾಯಕರು ಸಿಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.